ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ನಾವು ಈಗಾಗಲೇ ಭಾರತದ ಭೂಸ್ವರೂಪದ ಬಗ್ಗೆ ಮಾತಾಡ್ತಾ ಇದ್ವಿ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು, ಉತ್ತರದ ಮಹಾ ಮೈದಾನ ಭಾಗ ಮತ್ತು ಅದರ ಕೆಳಗಿರುವ ಪರ್ಯಾಯ ಪ್ರಸ್ಥಭೂಮಿ, ಹೌದಾ, ದ ಪೆನಿನ್ಸುಲರ್ ಪ್ಲಾಟ್ಯೂ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲಿ ಆಗಾಗಲೇ ನಾವು ಪ್ರಮುಖ ಶ್ರೇಣಿಗಳಾಗ್ಲಿ ಮತ್ತು ಪ್ರಮುಖ ಪ್ರಸ್ಥಭೂಮಿಗಳ ಬಗ್ಗೆ ಮಾತಾಡಿದ್ವಿ, ಹೌದಾ. ಇವತ್ತು ಒನ್ ಆಫ್ ದ ಬ್ಯೂಟಿಫುಲ್ ಟಾಪಿಕ್, ಬಹಳ ಎಕ್ಸಾಮಿನಲ್ಲಿ ಇದರ ಮೇಲೆ ಫೋಕಸ್ ಮಾಡ್ತಾನೆ. ಹಾಗಾಗಿ ಇದನ್ನ ಸ್ವಲ್ಪ ಸರಿಯಾಗಿ ಸಂಪೂರ್ಣ ತರಗತಿ ಮುಗಿಯೋ ತನಕ ಕೇಳಿ. ಎಸ್ ಫ್ರೆಂಡ್ಸ್, ಇವತ್ತು ಮಾತಾಡ್ತಕ್ಕಂತ ಒಂದು ಪ್ರಮುಖ ಟಾಪಿಕ್ ಯಾವಂದ್ರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು, ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್. ದಯಮಾಡಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ರುಚಿ ತೋರಿಸಲು ಬಂದಿಲ್ಲ, ಸಂಪೂರ್ಣ ವಿಷಯವನ್ನು ಕೊಡಲು ಬಂದಿದ್ದೇನೆ. ಹಾಗಾಗಿ ದಿನನಿತ್ಯ ನನ್ನ ತರಗತಿಯ ಕಡೆ ಸ್ವಲ್ಪ ಗಮನ ಇರಲಿ. ನಿಮಗೆ ನನ್ನ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೇನಾದರೂ ಕಮೆಂಟ್ ಅಲ್ಲಿ ತಿಳಿಸೋದಿದ್ರೆ ತಿಳಿಸಿ, ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ಸ್ಪರ್ಧಾರ್ಥಿಗಳಿಗೆ ಒಂದು ಆರ್ಥಿಕತೆಯಲ್ಲಿ ತೊಂದರೆ ಇರುವ ಕಾರಣ, ಅವರಿಗೆ ಸರಿಯಾದ ಒಂದು ಶಿಕ್ಷಣ ದೊರೆಯದ ಕಾರಣ ಅವರು ಕುಂಗುತ್ತಿದ್ದಾರೆ. ಅವರಿಗೂ ಸಹ ಒಂದು ಉತ್ತಮ ತರಬೇತಿ ಸಿಗಲಿ ಅಂತಂದೇಳಿ ನಿಮ್ಮ ಮೊಬೈಲ್ ಅಲ್ಲಿ ನೀವು ವಾಟ್ಸ್ಆಪ್ ನಲ್ಲಿ ಸ್ಟೇಟಸ್ ಇಡುವುದರ ಮೂಲಕ ಎಲ್ಲರಿಗೂ ತಲುಪಲಿ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಸ್ಪರ್ಧಾತ್ಮಕ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡೆ ನಾ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದ್ದೇನೆ. ಹಾಗಾದ್ರೆ ವಿಷಯ ತಿಳಿಯೋಣ. ಜಾಸ್ತಿ ಮಾತಾಡೋದು ಬೇಡ, ಏನೋ ಜಾಸ್ತಿ ಮಾತಾಡಿದೆ ಅನ್ಸಿತು, ಇರ್ಲಿ, ಸಾರಿ. ಇಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು, ಹೌದಾ, ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಒಂದು ವಿಜೃಂಭಣೆಯಿಂದ ಇರ್ತಕ್ಕಂಥ ಒಂದು ಅರಣ್ಯ ಅಂತಾನೆ ಹೇಳ್ಬೋದು, ಹೌದಾ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ನಮ್ಮ ದಕ್ಷಿಣ ಭಾರತದ ಒಂದು ಪ್ರಮುಖ ಅರಣ್ಯ ಆಗಿರುತ್ತೆ. ಅನೇಕ ರಾಷ್ಟ್ರೀಯ ಉದ್ಯಾನವನಿಗಾಗ್ಲಿ, ಅನೇಕ ವನ್ಯಜೀವಿ ಸಂರಕ್ಷಣಕ್ಕಾಗಲಿ ಮತ್ತು ಅನೇಕ ಟೈಗರ್ ರಿಸರ್ವರ್ಸ್, ಎಲಿಫೆಂಟ್ ಕಾರಿಡಾರ್ಸ್, ಬಯೋಸ್ಪಿಯರ್ ರಿಸರ್ವರ್ಸ್, ಬರ್ಡ್ ಸೆಂಚುರೀಸ್, ಹೀಗೆ ಪ್ರತಿಯೊಂದಕ್ಕೂ ಸಸ್ಯ ಸಂಪತ್ತಿಗೆ, ಪ್ರಾಣಿ ಸಂಪತ್ತಿಗೆ ಒಂದು ಪ್ರಮುಖ ಇರ್ತಕ್ಕಂಥ ಒಂದು ಈ ಒಂದು ಭಾರತದ ದಕ್ಷಿಣ ಭಾಗದ ಪೂರ್ವ ಪಶ್ಚಿಮಕ್ಕಿರುವ ಈ ಒಂದು ಅರಣ್ಯವೇ ಈ ಪೂರ್ವ ಘಟ್ಟಗಳು ಮತ್ತು ನಾವು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಅದರ ಬಗ್ಗೆ ನಾವು ಇವತ್ತು ಸಂಪೂರ್ಣವಾಗಿ ಸವಿವರವಾಗಿ ಮಾತಾಡೋಣ. ಕೇಳಿ, ಇಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಅಂತ ಬಂದಾಗ ನೋಡಿ, ಪಶ್ಚಿಮ ಘಟ್ಟಗಳು ಗುಜರಾತ್ನಿಂದ ಪ್ರಾರಂಭಗೊಳ್ತವೆ. ಎಲ್ಲಿಂದ ಪ್ರಾರಂಭಗೊಳ್ತಾ ಇದಾವೆ? ಗುಜರಾತ್. ಓಕೆ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡಿನ ಪಶ್ಚಿಮ ಭಾಗಕ್ಕೆ ನೋಡಿ. ಹೀಗೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಇಷ್ಟು ರಾಜ್ಯಗಳು ಒಳಗೊಂಡಿರ್ತಕ್ಕಂಥದ್ದು ಯಾವ್ದಾಗಿರುತ್ತೆ ಅಂತಂದ್ರೆ ಅದೇ ಪಶ್ಚಿಮ ಘಟ್ಟಗಳು. ಇಲ್ಲಿ ಪೂರ್ವ ಘಟ್ಟಗಳು ಅಂತ ನೋಡೋದಾದ್ರೆ ಒಡಿಸ್ಸಾ, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಇಲ್ಲಿ ನೋಡಿ ಕೆಳಗಡೆ ಚಾಮರಾಜನಗರ ಭಾಗದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು, ಇಷ್ಟು ಪ್ರದೇಶದಲ್ಲಿ ಈ ಒಂದು ಪೂರ್ವ ಘಟ್ಟಗಳು ವಿಸ್ತಾರವಾಗಿದೆ. ನಾವು ಇವತ್ತು ಫಸ್ಟ್ ಏನ್ ಮಾಡೋಣ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಈಸ್ಟರ್ನ್ ಘಾಟ್ ಅಂಡ್ ವೆಸ್ಟರ್ನ್ ಘಾಟ್, ಅಂದ್ರೆ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಪೂರ್ವ ಘಟ್ಟ ಪಶ್ಚಿಮ ಘಟ್ಟದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಂಡು ನಂತರ ಪಶ್ಚಿಮ ಘಟ್ಟದ ಬಗ್ಗೆ ಮಾತಾಡೋಣ. ಪಶ್ಚಿಮ ಘಟ್ಟದ ಬಗ್ಗೆ ಮಾತಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮಿತಿಗಳ ಬಗ್ಗೆ ನೋಡೋಣ. ಸಮಿತಿಗಳನ್ನು ನೋಡಿಕೊಂಡು ಅಲ್ಲಿ ಬರ್ತಕ್ಕಂಥ ಪ್ರಾಣಿ ಆಗ್ಲಿ ಸಸ್ಯಗಳನ್ನು ಸಹ ನೋಡೋಣ. ಹೀಗೆ ಪ್ರತಿಯೊಂದರ ಬಗ್ಗೆನೂ ಸಹ ನೋಡೋಣ. ಇಲ್ಲಿ ಘಾಟ್ಸ್ ಗಳು ಬರ್ತವೆ, ವೆರಿ ಇಂಪಾರ್ಟೆಂಟ್. ಸರಿಯಾಗಿ ಸಂಪೂರ್ಣ ಮುಗಿಯೋ ತನಕ ತಾಳ್ಮೆಯಿಂದ ಕ್ಲಾಸ್ ಕೇಳಿ ಪ್ಲೀಸ್. ಓಕೆ, ಇದು ನನ್ನ ಲಾಸ್ಟಿಗೆ ಡಿಸೈಡ್ ಮಾಡು. ಆಫ್ಟರ್ ಕ್ಲಾಸ್ ನೀನು ಅನ್ನೋದನ್ನ ಡಿಸೈಡ್ ಮಾಡು, ಅಲ್ಲಿ ತನಕ ಏನು ಡಿಸೈಡ್ ಮಾಡಕ್ ಹೋಗೋಣ. ಓಕೆ, ಇಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ಒಂದು ವ್ಯತ್ಯಾಸ, ಫಸ್ಟ್ ಅದನ್ನೇ ನೋಡೋಣ. ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟದ ನಡುವಿನ ಒಂದು ವ್ಯತ್ಯಾಸವನ್ನು ನೋಡೋಣ. ಬಹಳ ವ್ಯತ್ಯಾಸ ಬರುತ್ತೆ ಪೂರ್ವ ಘಟ್ಟಗಳಿಗೂ ಮತ್ತು ಪಶ್ಚಿಮ ಘಟ್ಟಗಳಿಗೆ. ಇಲ್ಲಿ ಈ ಸೈಡ್ ಬರೋಕ್ಕೆಲ್ಲ ಏನ್ ಕರೀತಾರೆ? ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳಿವು? ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು. ಸರಿಯಾಗಿ ಕೇಳು, ಪೇಷನ್ಸ್ಲೇ ಕೇಳು, ವೆರಿ ಇಂಪಾರ್ಟೆಂಟ್. ಈ ಸೈಡ್ ಬರ್ತಕ್ಕಂತ ಎಲ್ಲಾ ಒಂದು ಶ್ರೇಣಿಗಳಿಗೆ ಪೂರ್ವ ಘಟ್ಟಗಳು. ಯಾವ ಘಟ್ಟಗಳು ಅಂತ ಕರೀತಾರೆ? ಪೂರ್ವ ಘಟ್ಟಗಳು. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ಮೊದಲು ಅವುಗಳ ವಿಸ್ತಾರ ಸ್ಥಾನಮಾನವನ್ನು ನೋಡೋಣ. ಪಶ್ಚಿಮ ಘಟ್ಟ ಅಂತ ಬಂದ್ರೆ ಗುಜರಾತಿನ ತಾಪಿ ನದಿ ಅಂತ ಬರುತ್ತಲ್ವಾ, ತಪತಿ. ಆ ತಪತಿ ನದಿಯಿಂದ ಪ್ರಾರಂಭವಾಗಿ ಕನ್ಯಾಕುಮಾರಿಗೆ ಏನಾಗುತ್ತೆ? ಎಂಡ್ ಆಗುತ್ತೆ. ಎಲ್ಲಿಂದ ಪ್ರಾರಂಭಗೊಳ್ಳುತ್ತೆ? ಗುಜರಾತಿನ ತಾಪಿ ಅಥವಾ ತಪತಿ. ಗುಜರಾತಿನ ಒಂದು ತಪತಿ ನದಿಯಿಂದ ಪ್ರಾರಂಭವಾಗಿ ಇದು ಕನ್ಯಾಕುಮಾರಿಗೆ ಅಂತ್ಯಗೊಳ್ಳುತ್ತೆ. ತಮಿಳುನಾಡಿನ ಕನ್ಯಾಕುಮಾರಿ.
ಕನ್ಯಾಕುಮಾರಿ. ಈ ಕನ್ಯಾಕುಮಾರಿಗೆ ಅಂತ್ಯಗೊಳ್ಳುತ್ತೆ ಯಾವುದು? ಪಶ್ಚಿಮ ಘಟ್ಟ. ಪೂರ್ವ ಘಟ್ಟ ಅಂತ ಬಂದಾಗ ಈ ಯಾವುದು ಒಡಿಸ್ಸಾದಲ್ಲಿ ಕಣ್ಣೀರಿನ ನದಿ ಅಂತ ಕರೆಸಿಕೊಳ್ಳುವ ಈ ಮಹಾನದಿ ಇದೆಯಲ್ಲ, ಆ ಮಹಾನದಿಯಿಂದ ಪ್ರಾರಂಭಗೊಳ್ಳುತ್ತೆ. ಎಲ್ಲಿಂದ? ಮಹಾನದಿ. ಎಲ್ಲಿ? ಒಡಿಸ್ಸಾ. ಒಡಿಸ್ಸಾದ ಮಹಾನದಿಯಿಂದ ಪ್ರಾರಂಭಗೊಳ್ಳುತ್ತೆ. ಮಹಾನದಿಯಿಂದ ಪ್ರಾರಂಭಗೊಂಡ ಇದು ಎಲ್ಲಿಗೆ ಅಂತ್ಯಗೊಳ್ಳುತ್ತೆ ಅಂತಂದ್ರೆ ನಿಮಗೆ ಗೊತ್ತಿಲ್ಲ, ನೀಲಗಿರಿ. ನೀಲಗಿರಿ ನೀಲಗಿರಿ ನಿಮಿಷ ಬ್ಲರ್ ಆಗ್ತಾ ಇದೆ, ಇಲ್ಲ, ಎಸ್. ಇಲ್ಲಿ ಇದು ತಪತಿ ನದಿಯಿಂದ ಪ್ರಾರಂಭವಾಗಿ ಕನ್ಯಾಕುಮಾರಿಗೆ ಅಂತ್ಯಗೊಂಡರೆ, ಇದು ಮಹಾನದಿಯಿಂದ ಪ್ರಾರಂಭವಾಗಿ ಎಲ್ಲಿಗೆ ಅಂತ್ಯಗೊಳ್ತಾ ಇದೆ? ಈ ಒಂದು ನೀಲಗಿರಿಗೆ ಎಂಡ್ ಆಗ್ತಾ ಇದೆ. ಪೂರ್ವ ಪಶ್ಚಿಮ ಘಟ್ಟ ಸಂಧಿಸುವ ನೀಲಗಿರಿಗೆ ಎಂಡ್ ಆಗ್ತಾ ಇದೆ. ಯಾವ ಘಟ್ಟಗಳು? ಪೂರ್ವ ಘಟ್ಟಗಳು. ಹೌದಾ? ಎಸ್. ಇದರ ಉದ್ದ ಅಂತ ಬಂದ್ರೆ 1600 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಇದೆ ಇದರ ಉದ್ದ? 1600 ಕಿಲೋಮೀಟರ್. ಇದರ ಉದ್ದ ಅಂತ ಬಂದ್ರೆ 1131 ಕಿಲೋಮೀಟರ್. 1131 ಕಿಲೋಮೀಟರ್. ಎಸ್. ಫಸ್ಟ್ ಡಿಫರೆನ್ಸ್ ನೋಡ್ಕೊಂಡ್ಬಿಡಿ, ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ, ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ, ಪೂರ್ವ ಘಟ್ಟಕ್ಕೆ ಸಂಬಂಧಪಟ್ಟ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಕೇಳಿದಾನೆ ಎಕ್ಸಾಮ್ ನಲ್ಲಿ. ಓಕೆ, ಇಲ್ಲಿ ಪಶ್ಚಿಮ ಘಟ್ಟದ ಒಂದು ಎತ್ತರ ಅಂತ ಬಂದಾಗ 1700ರಿಂದ 1500 ಮೀಟರ್ ಎತ್ತರವನ್ನು ಒಳಗೊಂಡಿರುತ್ತೆ. ಹೌದಾ? ಎತ್ತರ ಜಾಸ್ತಿ. ಈ ಕಡೆ ಈ ಒಂದು ಇದರ ಎತ್ತರ ಅಂತ ಬಂದಾಗ 150 ಮೀಟರ್ನಿಂದ 300 ಮೀಟರ್, ಇಷ್ಟೇ, ಕಡಿಮೆ. ಪಶ್ಚಿಮ ಘಟ್ಟಕ್ಕೆ ಹೋಲಿಸಿದರೆ ಪೂರ್ವ ಘಟ್ಟದ ಎತ್ತರ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹೌದಾ? ಎಸ್. ಇಲ್ಲಿ ಇದರ ಅಗಲ ಅಂತ ಬಂದ್ರೆ ನೋಡಿ, ಅಗಲ ಅಂತ ಬಂದ್ರೆ 50ರಿಂದ 80 ಕಿಲೋಮೀಟರ್. 50ರಿಂದ 80 ಕಿಲೋಮೀಟರ್. ಇದರ ಅಗಲ ಅದಕ್ಕೆ ಹೋಲಿಸಿದ್ರೆ ಹೆಚ್ಚಿರುತ್ತೆ. ಅಗಲ 100ರಿಂದ 200 ಕಿಲೋಮೀಟರ್. 100ರಿಂದ 200 ಕಿಲೋಮೀಟರ್. ನೋಡಿ, ಇದು ಅಗಲ ಕಡಿಮೆ ಇದೆ, ಇದರ ಅಗಲ ಜಾಸ್ತಿ ಇದೆ. 100ರಿಂದ 200 ಕಿಲೋಮೀಟರ್ ಅಗಲ ಹೊಂದಿರುತ್ತೆ ಪೂರ್ವ ಘಟ್ಟ. ಪಶ್ಚಿಮ ಘಟ್ಟ ಅಂತ ಬಂದಾಗ ಎಷ್ಟಿದೆ ಅಗಲ? 50ರಿಂದ 80 ಕಿಲೋಮೀಟರ್. ಎಸ್. ಇದು ಯಾವ್ಯಾವ ರಾಜ್ಯಗಳನ್ನು ಒಳಗೊಂಡಿತ್ತು? ರಾಜ್ಯ ಅಂತ ಬಂದಾಗ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ತಮಿಳುನಾಡಿಗೆ ಎಂಟಾಗುತ್ತೆ. ಗುಜರಾತ್ನಿಂದ ಪ್ರಾರಂಭವಾಗಿ ತಮಿಳುನಾಡಿಗೆ ಎಂಟಾಗುತ್ತೆ. ಹೌದಾ? ಬೇಕಾದ್ರೆ ಇಲ್ಲಿ ನೋಡು, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ತಮಿಳುನಾಡು ಕನ್ಯಾಕುಮಾರಿಗೆ ಎಂಟಾಗುತ್ತೆ. ಓಕೆನಾ? ಎಸ್. ಹಾಗಾದ್ರೆ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ, ಹೆಚ್ಚು ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ಸ್ನೇಹಿತರೆ, ನಮ್ಮ ಕರ್ನಾಟಕ. ಕಡಿಮೆ ಯಾವ ರಾಜ್ಯ ಅಂದ್ರೆ ಗೋವಾ ಅನ್ಕೊಂಡಿರ್ತೀರಿ, ಅಲ್ಲ, ಗುಜರಾತ್. ಕಡಿಮೆ ಯಾವ ರಾಜ್ಯ? ಗುಜರಾತ್. ಗುಜರಾತ್ ನಲ್ಲಿ ಕಡಿಮೆ ಇದೆ, ಗೋವಾದಲ್ಲಿ ಜಾಸ್ತಿ ಇದೆ. ಹೌದಾ? ಈ ರೀತಿ ಒಂದು ಪಶ್ಚಿಮ ಘಟ್ಟ ಅತಿ ಹೆಚ್ಚು ಬಂದ್ಬಿಟ್ಟು ಕರ್ನಾಟಕ, ಅತಿ ಕಡಿಮೆ ಅಂತ ಬಂದಾಗ ಎದರಲ್ಲಿ ಬರುತ್ತೆ? ಗುಜರಾತ್ ಅಲ್ಲಿ ಬರುತ್ತೆ. ಇದು ಯಾವ್ಯಾವ ರಾಜ್ಯ? ಒಡಿಸ್ಸಾದಿಂದ ಪ್ರಾರಂಭಗೊಳ್ಳುತ್ತೆ, ಆಂಧ್ರ ಪ್ರದೇಶ್, ತೆಲಂಗಾಣ ಸ್ಟೇಟ್, ಕರ್ನಾಟಕ ಅಂಡ್ ತಮಿಳುನಾಡು. ತಮಿಳುನಾಡು ಟಿಎಲ್ ನೋಡಿ. ಬೇಕಾದ್ರೆ ಒಡಿಸ್ಸಾ, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ತಮಿಳುನಾಡು. ಇಷ್ಟು ರಾಜ್ಯಗಳಲ್ಲಿ ವಿಸ್ತರಿಸತಕ್ಕಂಥದ್ದು ಯಾವುದು? ಪೂರ್ವ ಘಟ್ಟ. ಹಾಗಾದ್ರೆ ಅತಿ ಹೆಚ್ಚು ಯಾವ ರಾಜ್ಯ ಅಂತ ಬಂದ್ರೆ, ಹೆಚ್ಚು ಯಾವ ರಾಜ್ಯ? ಆಂಧ್ರ ಪ್ರದೇಶ್. ಕಡಿಮೆ ಯಾವ ರಾಜ್ಯ? ತೆಲಂಗಾಣ ಸ್ಟೇಟ್. ಆದರೆ ನಿಮಗೆ ಗೊತ್ತಿರಲಿ, ಆಂಧ್ರ ಪ್ರದೇಶದಿಂದ ತೆಲಂಗಾಣ ಪ್ರತ್ಯೇಕವಾಗೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಕಡಿಮೆ. ಆದರೆ ಪ್ರಸ್ತುತ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಪ್ರತ್ಯೇಕ ರಾಜ್ಯಗೊಂಡ ಕಾರಣ ತೆಲಂಗಾಣ ಸ್ಟೇಟ್ ಅಲ್ಲಿ ಕಡಿಮೆ ಅಂತ ಕರೆಸಿಕೊಳ್ಳುತ್ತೆ. ಯಾವುದು? ಪೂರ್ವ ಘಟ್ಟ. ಹೌದಾ? ಎಸ್. ಇಲ್ಲಿ ವಾರ್ಷಿಕವಾಗಿ ಇಲ್ಲಿ ಮಳೆ ಅಂತ ಬಂದ್ರೆ 150 ಸೆಂಟಿಮೀಟರ್ ಗಿಂತ ಹೆಚ್ಚು.
150 ಸೆಂಟಿಮೀಟರ್ಗಿಂತ ಹೆಚ್ಚು ವಾರ್ಷಿಕವಾಗಿ ಮಳೆ ಪಡೆಯುತ್ತೆ. ಯಾವುದು? ಪಶ್ಚಿಮ ಘಟ್ಟ. ಯಾವ ಮಾನ್ಸೂನ್ ಮಾರುತದಿಂದ? ನೈಋತ್ಯ ಮಾನ್ಸೂನ್ ಮಾರುತದಿಂದ. ನೈಋತ್ಯ ಮಾನ್ಸೂನ್ ಮಾರುತದಿಂದ ವಾರ್ಷಿಕವಾಗಿ 150 ಸೆಂಟಿಮೀಟರ್ಗಿಂತ ಅತಿ ಹೆಚ್ಚು ಮಳೆ ಪಡೆಯುವುದರಿಂದ ಈ ಒಂದು ಅರಣ್ಯವನ್ನು ನಾವೇನ್ ಕರಿತೀವಿ ಅಂದ್ರೆ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಮಳೆ ಅರಣ್ಯಗಳು ಮತ್ತು ತೇವಾಂಶ ಭರಿತ ಅರಣ್ಯ ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವುದು ಯಾವ್ದಾದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ಪಶ್ಚಿಮ ಘಟ್ಟ. ಯಾವ ಮಾನ್ಸೂನ್ ಮಾರುತಗಳಿಂದ? ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವುದರಿಂದ ತೇವಾಂಶ ಭರಿತ ಪ್ರದೇಶ, ಉಷ್ಣವಲಯದ ತೇವಾಂಶ ಭರಿತ ಪ್ರದೇಶ ಅಂತ ಕರೆಸಿಕೊಳ್ಳುತ್ತೆ. ಯಾವುದು? ಪಶ್ಚಿಮ ಘಟ್ಟ. ಅದೇ ಪೂರ್ವ ಘಟ್ಟ ಅಂತ ಬಂದಾಗ ನೈಋತ್ಯ ಮಾನ್ಸೂನ್ ಮಾರುತದಿಂದ ಮಳೆ ಪಡೆಯುವುದಿಲ್ಲ, ಈಶಾನ್ಯ ಮಾನ್ಸೂನ್ ಮಾರುತದಿಂದ ಮಳೆಯನ್ನು ಪಡೆಯುತ್ತೆ. ಹಾಗಾಗಿ ನೈಋತ್ಯ ಮಾನ್ಸೂನ್ ಮಾರುತ ಹೋಲಿಸಿದರೆ ಈಶಾನ್ಯ ಮಾನ್ಸೂನ್ ಮಾರುತದ ಮಳೆ ಕಡಿಮೆ ಇರುತ್ತೆ. ಹಾಗಾಗಿ ಇದು ಹೆಚ್ಚು ಮಳೆ ಪಡೆದರೆ ಇದು ವಾರ್ಷಿಕವಾಗಿ 100 ಸೆಂಟಿಮೀಟರ್ಗಿಂತ ಕಡಿಮೆ, 100 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಪಡೆಯುತ್ತೆ. ಯಾವುದು ಅಂತಂದ್ರೆ ಪೂರ್ವ ಘಟ್ಟ. ಇದು 100 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಪಡೆಯುವುದರಿಂದ ಹಾಗಾಗಿ ಇದು ಯಾವ ಮಾನ್ಸೂನ್ ಮಾರುತ? ಈಶಾನ್ಯ ಮಾನ್ಸೂನ್ ಮಾರುತ. ಹಾಗಾಗಿ ಇಲ್ಲಿ ಪಶ್ಚಿಮ ಘಟ್ಟಕ್ಕೆ ಹೋಲಿಸಿದರೆ ಇದು ಶುಷ್ಕ ಭರಿತ ಪ್ರದೇಶ, ಇದು ತೇವ ಭರಿತ ಪ್ರದೇಶ, ಇದು ಶುಷ್ಕ ಭರಿತ ಪ್ರದೇಶ. ಇದು ಹೆಚ್ಚು ಮಳೆಯನ್ನು ಪಡೆದರೆ ಇದು ಕಡಿಮೆ ಮಳೆಯನ್ನು ಪಡೆಯುತ್ತೆ. ಇದು ನೈಋತ್ಯ ಮಾನ್ಸೂನ್ ಮಾಸದಿಂದ ಪಡೆದರೆ ಇದು ಈಶಾನ್ಯ ಮಾನ್ಸೂನ್ ಮಾಸದಿಂದ ಮಳೆಯನ್ನು ಪಡೆಯುತ್ತೆ. ಹೌದಾ? ಎಸ್. ಹಾಗಾದ್ರೆ ಇಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವುದರಿಂದ ಇಲ್ಲಿ ಜಂಬಿಟ್ಟಿಗೆ ಮಣ್ಣು ಜಾಸ್ತಿ. ಜಂಬಿಟ್ಟಿಗೆ ಮಣ್ಣು ನಾವಿದನ್ನ ಏನಂತ ಕರಿತೀವಿ? ಲ್ಯಾಟರೈಟ್. ಅಪಿ ಯಾವ ಪ್ರದೇಶದಲ್ಲಿ ವಾರ್ಷಿಕವಾಗಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಅದು ಪರ್ವತದ ಇಳಿಜಾರಿಗೆ ಅನುಗುಣವಾಗಿ ರಚನೆಯಾಗಿರುವ ಮಣ್ಣಿಗೆ ನಾವು ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ, ಲ್ಯಾಟರೈಟ್ ಸಾಯಿಲ್ ಅಂತ ಕರಿತೀವಿ. ಇದು ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ. ಓಕೆ. ಪೂರ್ವ ಘಟ್ಟದಲ್ಲಿ ಕೆಂಪು ಮಣ್ಣು ಜಾಸ್ತಿ. ಯಾವ ಮಣ್ಣು? ಕೆಂಪು ಮಣ್ಣು ಜಾಸ್ತಿ. ಇದನ್ನು ನಾವು ಸಿಡರೇಟ್, ಇದನ್ನ ಲ್ಯಾಟರೈಟ್, ಇದನ್ನ ಸಿಡರೇಟ್. ಮೆಕ್ಕಲುಗೆ ಅಲುವೇಲ, ಕಪ್ಪು ಮಣ್ಣಿಗೆ ಏನ್ ಕರಿತೀವಿ ನಾವು? ರೇಗೂರ್. ಹೌದಾ? ಹೀಗೆ ಹಲವಾರು ಹೆಸರುಗಳಿಂದ ಕರಿತೀವಿ. ಇದು ಲ್ಯಾಟರೈಟ್, ಇದು ಸಿಡರೇಟ್. ಎಸ್. ಈ ಪ್ರದೇಶ ಅಂತ ಬಂದಾಗ ಇಲ್ಲಿ ಪಶ್ಚಿಮ ಘಟ್ಟ ಅಂತ ಬಂದಾಗ ನಿರಂತರವಾಗಿ ಎಲ್ಲಿಯೂ ನಡುವೆ ಈ ರೀತಿ ಸ್ಥಗಿತಗೊಳ್ಳದೆ ಏಕ ರೀತಿಯಾಗಿ ವಿಸ್ತಾರಗೊಂಡಿದೆ, ಕಂಟಿನ್ಯೂಸ್ ಇದೆ. ಬಟ್ ಇದು ಡಿಸ್ಕಂಟಿನ್ಯೂಸ್ ಇದೆ. ಏಕ ರೀತಿಯಾಗಿ ವಿಸ್ತಾರಗೊಳ್ಳುವುದಿಲ್ಲ, ನಡುವೆ ಸ್ಥಗಿತಗೊಳ್ಳುತ್ತಾ ಸಾಗುತ್ತೆ. ಸರಿ, ಯಾಕೆ ಸಾಗುತ್ತೆ ನಡುವೆ ಸ್ಥಗಿತಗೊಳ್ಳುತ್ತಾ ಅಂತ ಪ್ರಶ್ನೆ ಬಂದಾಗ ಪಶ್ಚಿಮ ಘಟ್ಟದಲ್ಲಿ ಜನ್ಮ ತಾಳುವ ನದಿಗಳು ಹೀಗೆ ಪೂರ್ವಾಭಿಮುಖವಾಗಿ ಅನುಸರಿಸಿಕೊಂಡು ಚಲಿಸುವಾಗ ಇದು ಕೊನೆಯದಾಗಿ ಬಂಗಾಳ ಕೊಲ್ಲಿಗೆ ಸೇರುವುದಕ್ಕಿಂತ ಮುಂಚೆ ಪೂರ್ವ ಘಟ್ಟವನ್ನ ಕೊರೆದು ಮುಂದೆ ಸಾಗುತ್ತೆ. ಗೋದಾವರಿ, ಕೃಷ್ಣ, ಕಾವೇರಿ ಹೀಗೆ ಹಲವಾರು ನದಿಗಳು ಹರಿದು ಹೋಗ್ತವೆ. ಇಲ್ಲಿ ಮಹಾನದಿ. ಹಾಗಾಗಿ ಪಶ್ಚಿಮ ಘಟ್ಟದಲ್ಲಿ ಜನ್ಮ ತಾಳುವ ನದಿಗಳು ಬಹು ಉದ್ದ ಇರ್ತವೆ. ಕಾರಣ ಅವು ಪೂರ್ವಾಭಿಮುಖವಾಗಿ ಹರಿಯುವಾಗ. ಅದೇ ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮಾಭಿಮುಖವಾಗಿ ನದಿನೂ ಹರಿದು ಹೋಗ್ತವೆ, ಈ ಕಡೆ ಬಂದ್ಬಿಡ್ತವೆ ನದಿಗಳು. ಹೌದಾ? ನಿಮಗೆ ಗೊತ್ತು ಯಾವ ಎಕ್ಸಾಂಪಲ್ ಅಂತ ಬಂದಾಗ ಕಾಳಿ, ಗಂಗವಳ್ಳಿ, ಅಘನಾಶಿನಿ, ನೇತ್ರಾವತಿ, ಸೀತಾ, ಹೌದಾ, ಗುರುಪುರ. ಈಗ ಕೇರಳಕ್ಕೆ ಹೋದ್ರೆ ಪೆರಿಯಾರ, ಪಂಬನ್ನ. ಹಂಗೆ ಮೇಲೆ ಹೋದ್ರೆ ಈ ಯಾವ್ದಪ್ಪ ಗೋವಾ ಕಡೆ ಹೋದ್ರೆ ನಮ್ಮ ಮಾಂಡೋವಿ. ಹೌದಾ? ಈ ರೀತಿ ಹಲವಾರು ನದಿಗಳು ಹರಿತವೆ. ಬಟ್ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹೋಗ್ಬಿಡ್ತವೆ, ಬಹುಬೇಗನೆ ಅರಬ್ಬಿ ಸಮುದ್ರ ಸೇರ್ಬಿಡ್ತವೆ. ಬಟ್ ಪೂರ್ವಕ್ಕೆ ಹರಿತಿರ್ತಾವಲ್ಲ. ಸರ್, ಇಲ್ಲೇ ನದಿ ಯಾಕೆ ಬಿಡುತ್ತೆ? ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳು ತಮ್ಮೊಂದಿಗೆ ಕರೆದುಕೊಂಡು ಬಂದ ಮೋಡಗಳು ಇಲ್ಲೇ ನಿಲ್ತಾವಲ್ಲ. ಇಲ್ಲಿ ನಿಲ್ತಾಗ ಇಲ್ಲಿ ಮಳೆ ಆಗುತ್ತಲ್ಲ. ಪರ್ವತ ಪ್ರದೇಶದಲ್ಲಿ ಮೋಡಗಳು ನಿಂತಾಗ ಮಳೆಯಾದಾಗ ಈ ಕಡೆ ಹರಿಯುವ ನದಿಗಳು, ಈ ಕಡೆ ನದಿಗಳು, ಈ ಕಡೆ ಹರಿದು ಇದು ಬಹಳ ದೂರ ಹೋಗ್ಬಿಡುತ್ತೆ. ಹೌದಲ್ವಾ? ಈ ಕಡೆ ಹರಿಯುವ ನದಿ ಇದು ಬಹಳ ದೂರ ಹೋಗ್ಬಿಡೋದ್ರಿಂದ ಇದು ಗೋದಾವರಿ, ಕೃಷ್ಣ, ಕಾವೇರಿ ಹಿಂಗ ಹರಿದು ಪೂರ್ವ ಘಟ್ಟವನ್ನು ಕೊರೆದುಕೊಂಡು ಹೋಗುವುದರಿಂದ ಪೂರ್ವ ಘಟ್ಟಗಳು ಡಿಸ್ಕಂಟಿನ್ಯೂಸ್ ಆಗಿ ಹೋಗ್ತವೆ. ಅಂದ್ರೆ ಏಕ ರೀತಿಯಲ್ಲಿ ಇದೆಲ್ಲ ವಿಸ್ತಾರಗೊಳ್ಳಲ್ಲ, ನಡುವೆ ಸ್ಥಗಿತಗೊಳ್ಳುತ್ತಾ ಕಟ್ಟಾಗ್ತಾ ಹೋಗ್ತವೆ ಪೂರ್ವ ಘಟ್ಟಗಳು. ಯಾವ ಹೋಲಿಸಿದ್ರೆ ಪಶ್ಚಿಮ ಘಟ್ಟಗಳು ನೋಡಿದ್ರೆ ಏಕ ರೀತಿಯಲ್ಲೇ ವಿಸ್ತಾರಗೊಂಡಿವೆ. ಯಾಕಂದ್ರೆ ಉಲ್ಟಾ ಯಾವ ನದಿ ಬರಂಗಿಲ್ಲ. ಯಾಕಂದ್ರೆ ಇದು ಹೇಗಿದೆ ಗೊತ್ತೇನು? ನಮ್ಮ ಭಾರತದ ದಕ್ಷಿಣ ಭಾರತ ಅಂತ ಬಂದಾಗ ಇದು ಯಾವ ರೀತಿ ಇದೆ ಅಂತಂದ್ರೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಈಗ ಇದು ಪೆನಿನ್ಸುಲಾ ಅನ್ಕೋರಿ. ಇಲ್ಲಿ ಪಶ್ಚಿಮ ಘಟ್ಟ ಇದೆಯಲ್ಲ, ಈ ರೀತಿ ಹೋಗಿ ಇಲ್ಲಿ ಪೂರ್ವ ಘಟ್ಟ ಇದೆ. ಅಂದ್ರೆ ಇಳಿಜಾರಿದೆ, ಹಿಂಗಿದೆ. ಇದೆಲ್ಲ ದಕ್ಕನ್ ಪ್ಲಾಟು. ಇದು ಹಿಂಗ
ಈ ಇಳಿಜಾರಿದೆ, ಸೈಡ್ ವ್ಯೂ. ಇದು ಪಶ್ಚಿಮ ಘಟ್ಟ, ಇದು ಪೂರ್ವ ಘಟ್ಟ. ಹಾಗಾಗಿ ನದಿಯೆಲ್ಲ ಈ ಕಡೆ ಹರಿದು ಹೋಗ್ತವೆ. ಉಲ್ಟಾ ನದಿ ಯಾವ ಬರಲ್ಲ. ಬೇಕಾದ್ರೆ ಎಕ್ಸಾಂಪಲ್ ನೋಡಿ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾವ ನದಿಗಳು, ಕರ್ನಾಟಕದಿಂದ ಆಂಧ್ರ ಪ್ರದೇಶ ತಮಿಳ್ನಾಡು ಹೋಗ್ತಾವ, ತಮಿಳ್ನಾಡು ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಯಾವ್ದು ಉಲ್ಟಾ ಬರಲ್ಲ ನದಿ, ಯಾಕಂದ್ರೆ ಇದು ಏರಾಗುತ್ತೆ ಈ ಕಡೆ, ಅದಕ್ಕೆ ಹಿಂಗೆ ಹರಿದು ಹೋಗ್ತಾವ ನದಿಗಳು. ನೋಡಿ, ತಮಿಳ್ನಾಡಿಂದ ಯಾವನ ಕರ್ನಾಟಕ ಬರ್ತಾವ ನದಿಗಳು, ಆಂಧ್ರ ಪ್ರದೇಶದಿಂದ ಯಾವನ ಬರ್ತಾವ ಕರ್ನಾಟಕ ನದಿಗಳು, ತೆಲಂಗಾಣದಿಂದ ಯಾವನ ಬರ್ತಾವ, ಕರ್ನಾಟಕದಿಂದನೇ ಹೋಗ್ತವೆ. ಮಹಾರಾಷ್ಟ್ರದಿಂದ ಬಂದು ಕರ್ನಾಟಕದಿಂದನೇ ಹೋಗ್ಬೇಕು, ಆ ಕಡೆ ಹೋಗಿ ಸೇರ್ತವೆ. ಬಟ್ ಉಲ್ಟಾ ಯಾವ ನದಿ ಬರಲ್ಲ. ಇಲ್ಲಿ ಯಾವ ನದಿ ಉಲ್ಟಾ ಬರ್ತವೆ ನೋಡಿ, ಹಿಂಗೆ ಹರಿದು ಹೋಗ್ತವೆ. ಯಾಕಂದ್ರೆ ಈ ರೀತಿ ಸ್ಲೋಪ್ ಇದೆ. ಪಶ್ಚಿಮ ಘಟ್ಟ ಎತ್ತರ ಇದೆ, ಪೂರ್ವ ಘಟ್ಟ ಡೌನ್ ಇದೆ. ಹೌದಾ? ಹೀಗೆ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಒಂದೇ ಸಮಾನಾಂತರ ವಿಸ್ತಾರ, ಒಂದೇ ಸಮಾನಾಂತರ ವಿಸ್ತಾರ ಅಂದ್ರೆ ಕಂಟಿನ್ಯೂಸ್ ಅಂತ ಅರ್ಥ. ಕಂಟಿನ್ಯೂಸ್. ಪೂರ್ವ ಘಟ್ಟ ಅಂತ ಬಂದಾಗ ಸಮಾನಾಂತರವಾಗಿ ವಿಸ್ತಾರಗೊಳ್ಳದೆ ನಡುವೆ ಸ್ಥಗಿತಗೊಳ್ಳುತ್ತಾ ಸಾಗುತ್ತದೆ. ಕಾರಣ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಲ್ಲಿ ಮಹಾಕಂದರಗಳನ್ನು ಸೃಷ್ಟಿ ಮಾಡುವುದರಿಂದ ನಡುವೆ ಸ್ಥಗಿತಗೊಳ್ಳುತ್ತವೆ. ಹೌದಾ? ಹಾಗಾಗಿ ಸಮಾನಾಂತರವಾಗಿ ವಿಸ್ತಾರಗೊಳ್ಳದೆ ಸ್ಥಗಿತ ಅಂದರೆ ಡಿಸ್ಕಂಟಿನ್ಯೂಸ್. ಹೌದಾ? ಹಾಗಾದ್ರೆ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಅತಿ ಎತ್ತರವಾದ ಶಿಖರ ಯಾವುದು ಹೇಳಿ ನೋಡೋಣ? ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಾ? ಯಾವುದು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಅತಿ ಎತ್ತರವಾದ ಶಿಖರ? ಅನೈಮುಡಿ. ಅನೈಮುಡಿ ಅಂದ್ರೆ ಆನೆ ತಲೆ ಅಂತ ಅರ್ಥ. ಆನೆ ತಲೆ, ಅನೈಮುಡಿ. ಹಾಗಾದ್ರೆ ಅನೈಮುಡಿ 2695 ಮೀಟರ್ ಎತ್ತರವನ್ನೊಳಗೊಂಡಿದ್ದು ದಕ್ಷಿಣ ಭಾರತದಲ್ಲೇ ಅತಿ ಎತ್ತರವಾದ ಶಿಖರ ಮತ್ತು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದ ಶಿಖರ ಯಾವುದು? ಅನೈಮುಡಿ. ಓಕೆ. ಅದೇ ರೀತಿ ಪೂರ್ವ ಘಟ್ಟದಲ್ಲಿ ಎತ್ತರವಾದ ಶಿಖರ ಯಾವುದು? ಪೂರ್ವ ಘಟ್ಟದಲ್ಲಿ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಎತ್ತರವಾದ ಶಿಖರ ಜಿಂದಾಗಢ. 1690 ಮೀಟರ್ ಇದೆ ಸರ್. ಮತ್ತೆ ಜಿಂದಾಗಢ ಅಂತೀರಿ, ಬುಕ್ ಅಲ್ಲಿ ನೋಡಿದ್ರೆ ಯಾವುದು ಆರ್ಮಕೊಂಡ ಅಂತ ಕೊಟ್ಟಿದ್ದಾರೆ. ಎಸ್, ಆರ್ಮಕೊಂಡ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, NCERT ಬುಕ್ ಅಲ್ಲಿ ಸಹ ಆರ್ಮಕೊಂಡ ಅಂತಿದೆ. ಬಟ್ ಜಿಂದಾಗಢ ನಾನು ನೋಡಿದ ಪ್ರಕಾರ 1690 ಮೀಟರ್ ಇದೆ. ಇದು ಎತ್ತರವಾದ ಶಿಖರ. ಎರಡನೇದು ಇಲ್ಲಿ ಬಂದಾಗ ಯಾವ್ದಾದ್ರೆ ಆರ್ಮಕೊಂಡ. ಇದು ಹೈಟ್ 10 ಮೀಟರ್ ಕಡಿಮೆ ಆಗುತ್ತೆ. 1680 ಮೀಟರ್ ಹೈಟ್ ಇದೆ. ಬಟ್ ಪುಸ್ತಕದಲ್ಲಿ ಇದೇ ಕೊಟ್ಟಿದ್ದಾರೆ, ನೀವು ಇದನ್ನೇ ತಗೊಳ್ಳಿ. ಯಾಕಂದ್ರೆ ಗವರ್ಮೆಂಟ್ ಎಡಿಷನ್ ಯಾವ್ದು ಕೊಟ್ಟಿರ್ತಾರೆ ಅದೇ ಕನ್ಸಿಡರ್ ಆಗುತ್ತೆ. ಇದಕ್ಕಿಂತ ಮೊದಲು ಮಹೇಂದ್ರಗಿರಿ ಅಂತಿತ್ತು, ಒಡಿಸಾದಲ್ಲಿ ಬರ್ತಕ್ಕಂಥ ಮಹೇಂದ್ರಗಿರಿ. ಇದು 1651 ಮೀಟರ್ ಇದೆ. ಬಟ್ ಇತ್ತೀಚೆಗೆ ಸರ್ವೆ ಮಾಡಿದ ಪ್ರಕಾರ 2012ರಲ್ಲಿ ಇದನ್ನ ತೆಗೆದು ಯಾವ್ದು ಮಾಡಿದ್ರೆ ಆರ್ಮಕೊಂಡಕ್ಕೆ ಸೀತಮ್ಮಕೊಂಡ ಅಂತ ಸಹ ಕರೀತಾರೆ. ಏನ್ ಕರೀತಾರೆ? ಸೀತಮ್ಮಕೊಂಡ. ಹೌದಾ? ಈ ಆರ್ಮಕೊಂಡ ಪ್ರಸ್ತುತ ಇದೆ. ಬಟ್ ಜಿಂದಾಗಢ ಅದಕ್ಕೆ 10 ಮೀಟರ್ ಇದೆ ಡಿಫ್ರೆನ್ಸ್. ನೋಡೋಣ. ಬಟ್ ಆದ್ರೂ NCERT ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇದೆಯಲ್ಲ ಅದನ್ನೇ ಇದು ಮಾಡ್ಕೊಂತ ಹೋಗಿ ಅವ್ರು ಚೇಂಜ್ ಮಾಡಿದಾಗ ನೋಡೋಣ ಬೇಕಾದ್ರೆ. ಹಾಗಾದ್ರೆ ಪೂರ್ವ ಘಟ್ಟ ಪಶ್ಚಿಮ ಘಟ್ಟ ಸಂಧಿಸುವ ಪ್ರದೇಶ ಯಾವುದು? ನೀಲಗಿರಿ ಬೆಟ್ಟ. ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದ ಶಿಖರ ಯಾವುದು? ದೊಡ್ಡ ಬೆಟ್ಟ. ಎಲ್ಲಿ? ನೀಲಗಿರಿಯಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದ ಶಿಖರ ಯಾವುದು? ದೊಡ್ಡ ಬೆಟ್ಟ. ಈ ದೊಡ್ಡ ಬೆಟ್ಟ ತಮಿಳುನಾಡಿನ ಎತ್ತರವಾದ ಶಿಖರ. ಹಾಗಾದ್ರೆ ಅನೈಮುಡಿ ಕೇರಳದ ಎತ್ತರವಾದ ಶಿಖರ. ಹಾಗಾದ್ರೆ ಇಲ್ಲಿ ಆರ್ಮಕೊಂಡ, ಇವು ಜಿಂದಾಗಢ ಅಂತ ಬಂದಾಗ ಇವು ಆಂಧ್ರ ಪ್ರದೇಶದ ಎತ್ತರವಾದ ಶಿಖರ. ಸರ್, ಹಾಗಾದ್ರೆ ಮಹಾರಾಷ್ಟ್ರದ ಎತ್ತರವಾದ ಶಿಖರ? ಎಸ್, ಕಲಸುಬಾಯಿ. ಮಹಾರಾಷ್ಟ್ರದ ಎತ್ತರವಾದ ಶಿಖರ. ಸರ್, ಹಾಗಾದ್ರೆ ಗೋವಾದ ಎತ್ತರವಾದ ಶಿಖರ? ಎಸ್, ಗೋವಾದ ಎತ್ತರವಾದ ಶಿಖರ ಯಾವ್ದಪ್ಪ ಅಂತಂದ್ರೆ ಸೋನ್ಸೊಗಾರ್. ಎಲ್ಲಿ? ಗೋವಾ. ಸರ್, ಹಾಗಾದ್ರೆ ಕರ್ನಾಟಕದ ಎತ್ತರವಾದ ಶಿಖರ? ಎಸ್, ಹೇಳಿ ನೋಡೋಣ. ಮುಳ್ಳಯ್ಯನಗಿರಿ. ಎಲ್ಲಿ? ಕರ್ನಾಟಕದ ಎತ್ತರವಾದ ಶಿಖರ. ಸರ್, ಹಾಗಾದ್ರೆ ಯಾವ್ದಪ್ಪ? ಒಡಿಸ್ಸಾದ ಎತ್ತರವಾದ ಶಿಖರ ಡಿಯೋಮಾಲಿ. ಯಾವುದು? ಡಿಯೋಮಾಲಿ. ಎಲ್ಲಿದೆ ಎತ್ತರವಾದ ಶಿಖರ? ಒಡಿಸ್ಸಾ. ಹೌದಾ? ಇಲ್ಲಿ ಹೀಗೆ
ಪ್ರಮುಖ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದ ಶಿಖರಗಳಾಗಿರ್ತವೆ. ಇರ್ಲಿ, ಪಶ್ಚಿಮ ಘಟ್ಟದಲ್ಲಿ ಎತ್ತರವಾದ ಶಿಖರ ಅನೈಮುಡಿ, ಪೂರ್ವ ಘಟ್ಟದಲ್ಲಿ ಎತ್ತರವಾದ ಶಿಖರ ಆರಮಕೊಂಡ ಬುಕ್ಕಿನ ಪ್ರಕಾರ. ಬಟ್ ನಾನ್ ನೋಡಿರೋ ಪ್ರಕಾರ ಸ್ವಲ್ಪ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ 10 ಮೀಟರ್ ವೇರಿಯೇಷನ್ ಆಗ್ತಾ ಇದೆ. ಜಿಂದಾಗಢ ಪೀಕ್ ಅಂತ ಕೊಡ್ತಾ ಇದೆ. ಎಸ್, ಇರ್ಲಿ. ಹಾಗಾದ್ರೆ ಪಶ್ಚಿಮ ಘಟ್ಟ ಅಂತ ಬಂದಾಗ ಇಲ್ಲಿ ಪ್ರಮುಖ ಕ್ರಾಪ್ಸ್ ಪ್ರಮುಖ ಬೆಳೆಗಳು ಅಂತ ಬಂದಾಗ ಪಶ್ಚಿಮ ಘಟ್ಟದಲ್ಲಿ ನೋಡಿ ಹೇಳೋಣ. ಕಾಫಿ ಬೆಳಿತೀವಿ, ಚಹಾ, ರಬ್ಬರ್, ಮಸಾಲೆ. ಹೌದಾ, ಮಸಾಲೆ ಬೆಳಿತೀವಿ. ಹೀಗೆ ನೋಡ್ತಾ ಹೋದ್ರೆ ಗೋಡಂಬೆ, ಎಲೆ, ಅಡಿಕೆ, ತೆಂಗು, ಹೀಗೆ ಪ್ರಮುಖ ಬೆಳೆಗಳಾಗಿರ್ತವೆ ನಮ್ಮ ಪಶ್ಚಿಮ ಘಟ್ಟಗಳು. ಹೌದಾ, ಹೀಗೆ ಇಲ್ಲಿ ಕಾರ್ಡಮಮ್ ಬೆಟ್ಟಗಳು ಅಂತ ಬಂದಾಗ ಕೇರಳದಲ್ಲಿ ತುಂಬಾ ಫೇಮಸ್. ಹೌದಾ, ಮಸಾಲೆ ಬೆಳೆ ಎಲ್ಲ ಬಹಳ ಫೇಮಸ್ ಆಗಿ ಬೆಳಿತಾರೆ. ಹೀಗೆ ಪಶ್ಚಿಮ ಘಟ್ಟದ ಪ್ರಮುಖ ಕ್ರಾಪ್ಸ್ ಬೆಳೆಗಳು ಅಂತ ಬಂದಾಗ ಹೇಳಿ, ಕಾಫಿ, ಚಹಾ, ರಬ್ಬರ್, ಮಸಾಲೆ, ಅಡಿಕೆ, ತೆಂಗು, ಆಮೇಲೆ ಗೋಡಂಬಿ, ಹೀಗೆ ಇಟಿಸಿ ಹಲವಾರು ಬೆಳೆಗಳನ್ನು ನಾವು ಪಶ್ಚಿಮ ಘಟ್ಟದಲ್ಲಿ ಕ್ರಾಪ್ಸ್ ಅನ್ನ ಬೆಳಿತೀವಿ. ಓಕೆ, ಸ್ವಲ್ಪ ಫಲವತ್ತಾದ ಭೂಮಿ ಜಾಸ್ತಿ ಪೂರ್ವ ಘಟ್ಟಕ್ಕೆ ಹೋಲಿಸಿದರೆ. ಯಾಕಂದ್ರೆ ಇದೆ ಮಣ್ಣು, ಲ್ಯಾಟರೈಟ್ ಮಣ್ಣಿದೆ. ಪೂರ್ವ ಘಟ್ಟದಲ್ಲಿ ಕೆಂಪು ಮಣ್ಣು. ಇದಕ್ಕೆ ಹೋಲಿಸಿದ್ರೆ ಈ ಮಣ್ಣು ಅಷ್ಟೊಂದು ಫಲವತ್ತತೆ ಇರೋಂಗಿಲ್ಲ. ಇದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಫಲವತ್ತತೆ. ಹಾಗಾದ್ರೆ ಪೂರ್ವ ಘಟ್ಟದಲ್ಲಿ ಪ್ರಮುಖ ಬೆಳೆಗಳು ಅಂತ ಬಂದಾಗ ಭತ್ತ ಬೆಳೀತಾರೆ. ಪರ್ವತದ ಇಳಿಜಾರಿಗೆ ಅನುಗುಣವಾಗಿ ಸ್ಟೆಪ್ ಬೈ ಸ್ಟೆಪ್. ಓಕೆ, ಇಳಿಜಾರಿಗೆ ಅನುಗುಣವಾಗಿ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಕತ್ತೀನ ನಾನು. ಇಲ್ಲಿ ಭತ್ತ ಬೆಳೀತಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತಂಬಾಕು ಬೆಳೀತಾರೆ, ಹತ್ತಿ ಬೆಳೀತಾರೆ, ಶೇಂಗಾ ಬೆಳೀತಾರೆ, ತೆಂಗು ಬೆಳೀತಾರೆ, ಚಹಾ ಬೆಳೀತಾರೆ. ಹೌದಾ, ಹೀಗೆ ಕೆಲವೊಂದು ಬೆಳೆಗಳು ಈ ಕಡೆನೂ ಸಹ ಬೆಳೀತಾರೆ, ಪೂರ್ವ ಘಟ್ಟದ ಭಾಗದಲ್ಲಿಯೂ ಸಹ ಬೆಳೀತಾರೆ. ಹಾಗಾದ್ರೆ ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ಪ್ರಮುಖ ಮರಗಳು ಎಂತೆಂತ ಮರಗಳು? ಮೊದಲೇ ನಿತ್ಯ ನಿರ್ವಹಣ ಕಾಡುಗಳು ಯಾವ್ಯಾವ ಬರ್ತವೆ? ಮಹಾನಂದಿ, ಬೀಟೆ, ತೇಗ, ಹೊನ್ನೆ, ಹೆಬ್ಬಲಸು, ಹೌದಾ, ಮಹಾಗನಿ, ಎಬೋನಿ, ಧೂಪ, ಶ್ರೀಗಂಧ, ಬಿದಿರು. ಹೀಗೆ ನೋಡ್ತಾ ಹೋದ್ರೆ ಬಹಳ ಮರಗಳು ಬರ್ತವೆ. ರೋಸ್ ವುಡ್, ಬ್ರೆಜಿಲ್ ವುಡ್, ಆ ವುಡ್, ಈ ವುಡ್ ಅಂತಂದ ಹೇಳಿ ಪಶ್ಚಿಮ ಘಟ್ಟದಲ್ಲಿ ಹಲವಾರು ಮಹಾನಂದಿ, ಧೂಪ, ತೇಗ, ಹೊನ್ನೆ, ಶ್ರೀಗಂಧ, ಆಮೇಲೆ ಹೀಗೆ ನೋಡ್ತಾ ಹೋದ್ರೆ ಮಹಾಗನಿ, ಎಬೋನಿ, ಬಿದಿರು, ಹೌದಾ, ಹೆಬ್ಬಲಸು. ಹೀಗೆ ಪೂರ್ವದಲ್ಲಿ ಬರ್ತಕ್ಕಂಥ ಪ್ರಮುಖ ಮರಗಳೆಲ್ಲ ಎತ್ತರವಾದ ಶಿಖರಗಳಿವು, ಎತ್ತರವಾದ ಮರಗಳಿವು. ಹೌದಾ, ನೆಕ್ಸ್ಟ್ ಇಲ್ಲಿ ಪೂರ್ವ ಘಟ್ಟದಲ್ಲಿ ಪ್ರಮುಖ ಮರಗಳು ಅಂತ ಬಂದಾಗ ಮರ ಈಟಿ, ರಕ್ತಚಂದನ ಪುಷ್ಪ, ವಂಗೈ, ಪಾಲ, ಮಹಾಗನಿ, ಎಲ್ಲ ಬೆಳೆ ಬಾಳುವ ಮರಗಳಿವು. ಮಹಾಗನಿ, ಹೀಗೆ ಹಲವಾರು ಮರಗಳನ್ನು ಸಹ ನಾವು ನೋಡಬಹುದು. ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ನದಿಗಳು ಹುಟ್ಟುತ್ತವೆ, ಬಹು ವಿಸ್ತಾರವಾಗಿ ಹರಿತವೆ. ಗೋದಾವರಿ, ಕೃಷ್ಣ, ಕಾವೇರಿ ಪಶ್ಚಿಮಕ್ಕೆ ಜಲ್ದಿ ಸೇರಿಬಿಡ್ತವೆ. ಕಾಳಿ, ಶರಾವತಿ, ನೇತ್ರಾವತಿ, ಅಘನಾಶಿನಿ, ಗಂಗಾವಳ್ಳಿ. ಹೀಗೆ ನೋಡ್ತಾ ಹೋದ್ರೆ ವರಾಹಿ, ಸೀತಾ, ಗುರುಪುರ. ಹೀಗೆ ಪೂರ್ವ ಘಟ್ಟದಲ್ಲಿ ಬಂದಾಗ ಇಲ್ಲಿ ಎಲ್ಲ ನದಿಗಳು ಜಲ್ದಿ ಹೋಗಿ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಸೇರ್ತವೆ. ಹೌದಾ, ಇಲ್ಲಿ ಮಹಾನದಿ ಇದೆ, ಬ್ರಾಹ್ಮಿಣಿ, ಬೈತರಾಣಿ, ಋಷಿಕಲ್ಯ, ನಾಗವಲ್ಲಿ. ನೋಡ್ತಾ ಹೋದ್ರೆ ಇಲ್ಲೇ ಭಾಗದಲ್ಲಿ ಈ ಕಡೆ ಬಂದ್ರೆ ಪಾಲಾರ, ಪೆನ್ನಾರ, ಹೌದಾ, ಹೊನ್ನಯ್ಯಾರ, ವೈಗೈ, ಚಿತ್ತಾರ್ ಎಲ್ಲ ಜಲ್ದಿ ಹೋಗಿ ಈ ಕಡೆ ಸೇರಿಬಿಡ್ತವೆ ನದಿಗಳು. ನದಿಗಳೆಲ್ಲ ಎಲ್ಲ ಹೇಳಿದ್ದೀನಿ. ಈ ರೀತಿ ಒಂದು ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟ ಒಂದು ವ್ಯತ್ಯಾಸ ಆಗಿರುತ್ತೆ. ಗೊತ್ತಿರಲಿ ಸ್ನೇಹಿತರೆ, ಡಿಫರೆನ್ಸ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಈಸ್ಟರ್ನ್ ಘಾಟ್. ಈ ಎರಡರ ಒಂದು ವ್ಯತ್ಯಾಸವನ್ನು ನೀವು ನೋಡ್ಕೊಳ್ಳೇಬೇಕು. ಇದಾದ ನಂತರ ನಾವು ಈಗ ಇಳಿಯೋಣ ನಮ್ಮ ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್. ಓಕೆ, ಪಶ್ಚಿಮ ಘಟ್ಟ ನೋಡಿ, ವೆರಿ ಇಂಪಾರ್ಟೆಂಟ್. ಪಶ್ಚಿಮ ಘಟ್ಟವನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ನಿಮಗೆ ಗೊತ್ತಿರಲಿ, ದ ಗ್ರೇಟ್.
ದ ಗ್ರೇಟ್ ಎಸ್ಕಾರ್ಪೆಂಟ್ ಅಂತ ಕರೀತಾರೆ ಆಫ್ ಇಂಡಿಯಾ. ದ ಗ್ರೇಟ್ ಎಸ್ಕಾರ್ಪೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ ಯಾವುದನ್ನ? ಪಶ್ಚಿಮ ಘಟ್ಟವನ್ನ. ಒಟ್ಟು ಎಷ್ಟು ರಾಜ್ಯಗಳು? 6 ರಾಜ್ಯಗಳು. 6 ರಾಜ್ಯಗಳು. ಎಷ್ಟು ಜಿಲ್ಲೆಗಳು? 44 ಜಿಲ್ಲೆಗಳು. ಎಷ್ಟು ಜಿಲ್ಲೆಗಳು? 44 ಜಿಲ್ಲೆಗಳು. ಎಷ್ಟು ತಾಲೂಕುಗಳು? 142 ತಾಲೂಕುಗಳು. 142 ತಾಲೂಕುಗಳು. 142 ತಾಲೂಕುಗಳು. ಇಷ್ಟನ್ನು ಒಳಗೊಂಡಿರ್ತಕ್ಕಂಥ ಒಂದು ಪಶ್ಚಿಮ ಘಟ್ಟ. ಹೀಗೆ ಪಶ್ಚಿಮ ಘಟ್ಟ ಅಂತ ಬಂದಾಗ ನಿಮಗೆ ಗೊತ್ತಿಲ್ಲದೊಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು, ಮಳೆಕಾಡು ಮತ್ತು ತೇವಾಂಶ ಭರಿತ ಅರಣ್ಯವೆಂದು ಕರೆಸಿಕೊಳ್ಳುತ್ತೆ ತಾನೆ. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ತೇವಾಂಶ ಭರಿತ ಅರಣ್ಯ ಮತ್ತು ಮಳೆ ಅರಣ್ಯ ಅಂತ ಕರೆಸಿಕೊಳ್ಳುವ ಈ ಪಶ್ಚಿಮ ಘಟ್ಟ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಭಾಗವಾಗಿದೆ. ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಕೆಲವು ಪ್ರದೇಶಗಳು ಅಂತ ಬಂದಾಗ ಪಶ್ಚಿಮ ಘಟ್ಟದ ನೈಋತ್ಯ ಮಾನ್ಸೂನ್ ಮಾರುತದಿಂದ, ಯಾವ ಮಾನ್ಸೂನ್? ನೈಋತ್ಯ ಮಾನ್ಸೂನ್ ಮಾರುತದಿಂದ ಆಗುಂಬೆ ಕರ್ನಾಟಕ ತೀರ್ಥಹಳ್ಳಿ, ಶಿವಮೊಗ್ಗ ತೀರ್ಥಹಳ್ಳಿ. ನಂತರ ಬಂದ್ಬಿಟ್ಟು ಅಂಬೋಲಿ, ಎಲ್ಲಂದ್ರೆ ಮಹಾರಾಷ್ಟ್ರ ಸಿಂಧುದುರ್ಗ, ಅಂಬೋಲಿ, ಹುಲಿಕಲ್ ಕರ್ನಾಟಕ ಹೊಸನಗರ ಎಲ್ಲಿ ಬರುತ್ತೆ? ಶಿವಮೊಗ್ಗ, ಮಹಾಬಲೇಶ್ವರ್ ಮಹಾರಾಷ್ಟ್ರ ನಾಸಿಕ್. ಹೀಗೆ ನೋಡ್ತಾ ಹೋದ್ರೆ ಹಲವಾರು ಬ್ರಹ್ಮಗಿರಿ, ಪುಷ್ಪಗಿರಿ, ತ್ರಯಂಬಕೇಶ್ವರ್, ರತ್ನಗಿರಿ, ಕರ್ನಾಟಕದಲ್ಲಿ ಹೀಗೆ ಚಿಕ್ಕಮಗಳೂರು, ಕುದುರೆಮುಖ, ಹೌದಾ, ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಹೀಗೆ ಹಲವಾರು ಪ್ರದೇಶಗಳು ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶವಾಗಿರುತ್ತೆ. ಅದರಲ್ಲಿ ಅತಿ ಹೆಚ್ಚು ಬಂದ್ಬಿಟ್ಟು ಆಗುಂಬೆ ಆದ್ಮೇಲೆ ಅಂಬೋಲಿ ಆದ್ಮೇಲೆ ಹುಲಿಕಲ್ ಆದ್ಮೇಲೆ ಮಹಾಬಲೇಶ್ವರ್ ಬಂದ್ಬಿಟ್ಟು ಕೃಷ್ಣ ನದಿಯ ಒಂದು ಜನ್ಮಭೂಮಿ ನಾಸಿಕ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಹೀಗೆ ಪಶ್ಚಿಮ ಘಟ್ಟ ನೈಋತ್ಯ ಮಾನ್ಸೂನ್ ಮಾರುತದಿಂದ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾದ ಕಾರಣ ದಕ್ಷಿಣ ಭಾರತದಲ್ಲಿ 90% ನದಿಗಳಿಗೆ ಜನ್ಮಭೂಮಿ ಎಂದು ಕರೆಸಿಕೊಳ್ಳುತ್ತೆ. ಇಲ್ಲಿ ಪಶ್ಚಿಮ ಘಟ್ಟ ಅಂತ ಬಂದಾಗ ಇದು ಒಂದು ಆರೋಗ್ಯಕರ ಪರಿಸರವನ್ನು ಕಾಪಾಡಬೇಕು. ಯಾಕೆ ಕಾಪಾಡಬೇಕು ಅಂತ ಬಂದಾಗ, ಈ ಒಂದು ಪ್ರದೇಶ ಅಂತ ಬಂದಾಗ ಇಲ್ಲಿ ಅನೇಕ ಸಸ್ಯವರ್ಗ, ಅನೇಕ ಪ್ರಾಣಿ ಸಂಪತ್ತು ಇದೆ. ಪ್ರಪಂಚದಲ್ಲಿ ಬೇರೊಂದು ಪ್ರದೇಶದಲ್ಲಿ ದೊರೆಯದ ಕೆಲವೊಂದು ಪ್ರಾಣಿಗಳು, ಬೇರೊಂದು ಪ್ರದೇಶದಲ್ಲಿ ಬೆಳೆಯದ ಕೆಲವೊಂದು ಸಸ್ಯ ಸಂಪತ್ತನ್ನು ಒಳಗೊಂಡಿರುತ್ತೆ. ಹೀಗಾಗಿ ಆ ಪ್ರದೇಶಕ್ಕೆ ಮೀಸಲಿರುವ ಕೆಲವೊಂದು ಪ್ರಾಣಿ ಸಸ್ಯಗಳಿರುವುದರಿಂದ ಅವುಗಳನ್ನು ರಕ್ಷಣೆ ಮಾಡಬೇಕು. ಹೌದಾ? ಅವುಗಳನ್ನು ರಕ್ಷಣೆ ಮಾಡಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಸಸ್ಯ ಸಂಪತ್ತು, ಯಾವುದೇ ಒಂದು ಸಸ್ತನಿಗಳಾಗ್ಲಿ, ಹೌದಾ, ಯಾವುದೇ ಸಸ್ತನಿಗಳಾಗ್ಲಿ, ಅಲ್ಲಿ ಕಂಡು ಬರ್ತಕ್ಕಂಥ ಇಲ್ಲಿ ನೋಡಿ, ಯಾವುದೇ ಸಸ್ತನಿಗಳಾಗ್ಲಿ, ಆಮೇಲೆ ಅಲ್ಲಿ ಕಂಡು ಬರ್ತಕ್ಕಂಥ ಯಾವುದೇ ಒಂದು ಉಭಯಚರವಾಸಿಗಳಾಗ್ಲಿ, ಸರೀಸೃಪಗಳಾಗ್ಲಿ, ಪ್ರಾಣಿಗಳಾಗ್ಲಿ, ಸಸ್ಯಗಳಾಗ್ಲಿ, ಎಲ್ಲವನ್ನು ಸಂರಕ್ಷಣೆ ಮಾಡಲೇಬೇಕು. ಈಗ ಅವುಗಳಿಗೆ ಮೀಸಲಿರುವ ಪ್ರದೇಶ ಅದು. ಅವುಗಳೇ ನಮ್ಮ ಹತ್ರ ಬಂದಿಲ್ಲ ಪಾಪ, ನಗರಕ್ಕೆ ಬಂದು ಅವೇ ನಮಗೇನು ತೊಂದರೆ ಕೊಡ್ತಾ ಇಲ್ಲ. ಪಶ್ಚಿಮ ಘಟ್ಟದಲ್ಲಿ ಅವುಗಳಿಗೆ ಆದಂತ ಒಂದು ಮನೆ ಅದು, ಅವುಗಳ ಹಕ್ಕು ಅದು, ಅವುಗಳನ್ನ ಕಾಪಾಡೋದು ನಮ್ಮ ಹಕ್ಕು ಅದು. ಹೌದಾ? ಆದ್ರೆ ನಾವೇನ್ ಮಾಡ್ತಾ ಇದೀವಿ? ದುರುಪಯೋಗನೇ ಜಾಸ್ತಿ ಮಾಡ್ಕೊಳ್ತಾ ಇದೀವಿ. ಈಗ ನಮ್ಮನೆಗೆ ಯಾರಾದ್ರೂ ಬಂದು ನಮ್ಮನೇಲಿ ಏನಾದ್ರೂ ಗಲಾಟೆ ಮಾಡಿದ್ರೆ ನಮ್ಗೆ ಎಷ್ಟು ಸಿಟ್ಟು ಬರುತ್ತೆ ಹೇಳಿ? ಪಾಪ ಅವುಗಳ ವಾಸಸ್ಥಾನದಲ್ಲಿ ಇರ್ತಕ್ಕಂಥ ಅವುಗಳಿಗೆ ನಾವು ತೊಂದರೆ ಕೊಟ್ಟರೆ ಅವುಗಳಿಗೆ ಮತ್ತೆ ಸಿಟ್ಟು ಬರೋದಿಲ್ಲವೇ? ಅದೇಗೆ ತಪ್ಪಾಗುತ್ತೆ? ಹಾಗಾಗಿ ಪಶ್ಚಿಮ ಘಟ್ಟದಲ್ಲಿ ಕೆಲವೊಂದು ಸೂಕ್ಷ್ಮ ಜೀವಿಗಳಾಗ್ಲಿ, ಒಂದು ಸೂಕ್ಷ್ಮ ಸಸ್ಯವನ್ನು ಒಳಗೊಂಡಿರ್ತಕ್ಕಂಥ ಇದನ್ನು ಸಂರಕ್ಷಣೆ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡೇ ಪಶ್ಚಿಮ ಘಟ್ಟವನ್ನು ಬಯೋ ಹಾಟ್ಸ್ಪಾಟ್ ಎಂದು ಗುರುತಿಸಲಾಯಿತು. ಪ್ರಪಂಚದ ಒಟ್ಟು 36 ಬಯೋ ಹಾಟ್ಸ್ಪಾಟ್ಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟನೂ ಸಹ ಒಂದು ಬಯೋ ಹಾಟ್ಸ್ಪಾಟ್. ಹೌದಾ? ಭಾರತದಲ್ಲಿ 4 ಬಯೋ ಹಾಟ್ಸ್ಪಾಟ್ಗಳು ಬರ್ತಾವ ಅಲ್ಲಿ ನೋಡಿದ್ರೆ. ಒಂದು ಹಿಮಾಲಯ, ಇಂಡೋ ಬರ್ಮಾ, ಪಶ್ಚಿಮ ಘಟ್ಟ, ಸುಂಡಾಲ್ಯಾಂಡ್ ಅಂತಂದೇಳಿ 4 ಬಯೋ ಹಾಟ್ಸ್ಪಾಟ್ಗಳು. ಯಾವ್ಯಾವು? ಒಟ್ಟು ಪ್ರಪಂಚದಲ್ಲಿ ಅಂತ ಬಂದಾಗ ಪ್ರಪಂಚ 36 ಬಯೋ ಹಾಟ್ಸ್ಪಾಟ್. ಅದರಲ್ಲಿ ಇಂಡಿಯಾ ಅಂತ ಬಂದಾಗ 4 ಬಯೋ ಹಾಟ್ಸ್ಪಾಟ್. ಜೈವಿಕ ಬಿಸಿ ತಾಣಗಳು, ಅದರಲ್ಲಿ 4 ಜೈವಿಕ ಬಿಸಿ ತಾಣದಲ್ಲಿ ಒಂದು ಯಾವುದು? ಹಿಮಾಲಯ, ಇಂಡೋ ಬರ್ಮಾ, ಲಕ್ಷ್ಮೀ ಬಾರಮ್ಮ ಅಲ್ಲ, ಇಂಡೋ ಬರ್ಮಾ, ಪಶ್ಚಿಮ ಘಟ್ಟ, ಸುಂಡಾಲ್ಯಾಂಡ್ ಅಂತೇಳಿ ನಮ್ಮ ಭಾರತದ ಪ್ರದೇಶ ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಹೌದಾ?
ಇಲ್ಲಿ ಈ ಒಂದು ಪಶ್ಚಿಮ ಘಟ್ಟವನ್ನ 2012ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಯಿತು. ಎಷ್ಟರಲ್ಲಿ? 2012ರಲ್ಲಿ. 2012ರಲ್ಲಿ ಇದನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಯಿತು ಪಶ್ಚಿಮ ಘಟ್ಟ. ಯಾವಾಗ ಅಂತ ಬಂದಾಗ ಜುಲೈ 2ರಲ್ಲಿ. ಜುಲೈ 2ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದಾಗಿರುತ್ತೆ ಪಶ್ಚಿಮ ಘಟ್ಟ. ಅಪ್ಪಿ ನಿಮಗೆ ಗೊತ್ತಿಲ್ಲ, ನಾವು ಇದನ್ನ ಸಂರಕ್ಷಣೆ ಮಾಡ್ಲೇಬೇಕಾಗತ್ತೆ. ಇಲ್ಲಿ ಪಶ್ಚಿಮ ಘಟ್ಟ ಅಂತ ಬಂದಾಗ ನಿಮಗೆ ಗೊತ್ತಿರ್ಲಿ, ಇಲ್ಲಿ ಕೆಲವೊಂದು ಪ್ರಾಣಿಗಳು ಈಗಾಗಲೇ ಏನಾಗ್ತಾ ಇದಾವೆ ಅಂತಂದ್ರೆ ಅಳಿವಿನಂಚಿಗೆ ಜಾರ್ತಾ ಇದ್ದಾವೆ. ಯಾಕಂದ್ರೆ ಮಾನವನ ಒಂದು ಅನೈತಿಕ ಚಟುವಟಿಕೆಗಳಿಂದ. ಹೀಗೆ ಒಂದು ಬಯೋ ಹಾಟ್ಸ್ಪಾಟ್ ಅಂತ ಮಾಡಿದಾಗ ಇದಕ್ಕೊಂದು ಸಂರಕ್ಷಣೆಯನ್ನು ಕೊಡಬೇಕು, ಇದೊಂದು ಮೀಸಲನ್ನು ಮಾಡಬೇಕು. ಈ ಒಂದು ಪ್ರದೇಶದಲ್ಲಿ ನ್ಯಾಷನಲ್ ಪಾರ್ಕ್ ಗಳಿದಾವೆ, 13 ನ್ಯಾಷನಲ್ ಪಾರ್ಕ್ ಇದಾವೆ, 2 ಬಯೋಸ್ಫಿಯರ್ ರಿಸರ್ವರ್ ಇದಾವೆ. 2 ಬಯೋಸ್ಫಿಯರ್, ಒಂದು ಅಗಸ್ತಮಲೈ, ಇನ್ನೊಂದು ನೀಲಗಿರಿ, 13 ನ್ಯಾಷನಲ್ ಪಾರ್ಕ್ ಇದಾವೆ, ಎಷ್ಟೋ ಅಭಯಾರಣ್ಯಗಳಿದಾವೆ, ಎಷ್ಟೋ ಪ್ರಾಣಿ ಸಂಪತ್ತು, ಪಕ್ಷಿ ಸಂಪತ್ತು, ಈ ಬರ್ಡ್ ಸೆಂಚುರಿಗಳಿದಾವೆ, ಟೈಗರ್ ರಿಸರ್ವರ್ಸ್ ಇದಾವೆ, ಎಲಿಫೆಂಟ್ ಕಾರಿಡಾರ್ಸ್ ಗಳಿದಾವೆ. ಅಪ್ಪ ಇವನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕು, ಮೀಸಲು ಮಾಡಲೇಬೇಕು ಆ ಪ್ರದೇಶವನ್ನ. ಇಲ್ಲದಿದ್ದರೆ ಮುಂದಿನ ಪೀಳಿಗೆಗೆ ಆ ಜೀವಿಗಳು ಇರೋದಿಲ್ಲ, ಅಳಿವಿನಂಚಿಗೆ ಹೋಗ್ಬಿಡ್ತವೆ ಮಾನವನ ಒಂದು ಅನೈತಿಕ ಚಟುವಟಿಕೆಗಳಿಗೆ ಕಾರಣವಾಗಿ. ಹೌದಾ? ಅದನ್ನೆಲ್ಲ ಸಂರಕ್ಷಣೆ ಮಾಡ್ಬೇಕು ನಾವು. ಈ ರೀತಿ ಒಂದು ಅಳಿವಿನಂಚಿಗೆ ಆಲ್ರೆಡಿ ಆ ಪ್ರದೇಶದಲ್ಲಿ ಎಷ್ಟೋ ಜೀವಿಗಳು ಹೋಗ್ಬಿಟ್ಟಿದಾವೆ. ಹೌದಾ? ರೆಡ್ ಡಾಟಾ ಬುಕ್ ಅಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ರೆಡ್ ಡಾಟಾ ಬುಕ್ ಅಂತ ಬಂದಾಗ ನಿಮಗೆ ಗೊತ್ತಿರಲಿ, ಈ ರೆಡ್ ಡಾಟಾ ಬುಕ್ ಅಂತ ಬಂದಾಗ IUNC ಅಂತ ಬಂದು 1964ರಲ್ಲಿ IUCI ಅಲ್ಲ, ಅದು IUCN, ಸಾರಿ, ಥ್ಯಾಂಕ್ ಯು ವೀರೇಶ್. IUCN ಅಂತ ಬಂದ್ಬಿಟ್ಟು 1964ರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಅಳಿವಿನಂಚಿಗೆ ಜಾರುತ್ತಿರುವ ಯಾವುದೇ ಪ್ರಾಣಿ ಆಗಲಿ, ಯಾವುದೇ ಪಕ್ಷಿಗಳಾಗಲಿ, ಯಾವುದೇ ಸಸ್ಯವರ್ಗಗಳನ್ನ ಅದರಲ್ಲಿ ಆ ಒಂದು ರೆಡ್ ಡಾಟಾ ಬುಕ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ ಬರ್ತಾ ಹೋದ್ರು ಅವರು. ಈ ರೀತಿ ರೆಡ್ ಡಾಟಾ ಬುಕ್ ಅಲ್ಲಿ ಸ್ಟೋರ್ ಆದಂತ ಬಂದಂತ ನಮ್ಮ ಭಾರತದ ಪ್ರಮುಖ ಪ್ರಾಣಿಗಳಂತ ಬಂದಾಗ, ಭಾರತದ ಪ್ರಮುಖ ಪ್ರಾಣಿಗಳು ಫಸ್ಟ್ ಬರೋದು ಯಾವಂದ್ರೆ ರಾಯಲ್ ಬೆಂಗಾಲ್ ಟೈಗರ್, ಸುಂದರ್ಬನ್ಸ್ ಪ್ರದೇಶದಲ್ಲಿ ಬರುತ್ತೆ, ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೇಟ್ ಏಷ್ಯಾಟಿಕ್ ಲಯನ್ ಅಂತ ಬಂದಾಗ ಈ ಕಡೆ ಪಶ್ಚಿಮದ ಗುಜರಾತಿನ ಭಾಗದಲ್ಲಿ ಕಂಡು ಬರುತ್ತೆ, ಗಿರ್ ನ್ಯಾಷನಲ್ ಪಾರ್ಕ್ ಪ್ರದೇಶದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಹಿಮಚಿರತೆ, ಉತ್ತರದ ಹಿಮಾಲಯ ಭಾಗದಲ್ಲಿ ಬರುತ್ತೆ, ಸ್ನೋ ಲೆಪರ್ಡ್, ಹಿಮಚಿರತೆ. ನೀಲಗಿರಿ ತಾಹಿರ್ ಅಂತ ಬಂದಾಗ ನಮ್ಮ ಈ ಒಂದು ಅಗಸ್ತ್ಯಮಲೈ ನೀಲಗಿರಿ ಎನ್ನುವಂತ ಒಂದು ಬಯೋಸ್ಫಿಯರ್ ರಿಸರ್ವದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಭಾರತೀಯ ರೈನೋ, ಖಡ್ಗಮೃಗ, ಅಸ್ಸಾಮಿನ ಕಾಜಿರಂಗ್ ಎನ್ನುವಂತ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಹೌದಾ? ಇವು ಆಲ್ರೆಡಿ ರೆಡ್ ಡಾಟಾ ಬುಕ್ ಅಲ್ಲಿ ಸ್ಟೋರ್ ಆಗಿಬಿಟ್ಟಿದ್ದಾವೆ. ಯಾಕ? ನಮ್ಲಿಂದಲೇ ನಾವು ಮಾಡುವ ಕೆಲವೊಂದು ಅನೈತಿಕ ಚಟುವಟಿಕೆ. ಅಲ್ಲೋ ಅವಿರೋ ಪ್ರದೇಶಗಳಲ್ಲಿ ಹೋಗಿ ನಾನು ಗಣಿಗಾರಿಕೆ ಮಾಡ್ತೀನಿ, ನಾನು ವಿದ್ಯುತ್ ಉತ್ಪಾದನೆ ಮಾಡ್ತೀನಿ, ನಾನು ಅಲ್ಲಿ ರಸ್ತೆ ಮಾಡ್ತೀನಿ, ನಗರೀಕರಣ ಮಾಡ್ತೀನಿ ಅಂತಂದ್ರೆ ಎಲ್ಲಾ ಪ್ರಾಣಿಗಳ ಏನಾಗುತ್ತೆ? ನಾಶ ಆಗುತ್ತೆ. ಸಸ್ಯಗಳು ಅಂತ ಬಂದಾಗ ಭಾರತದ ಪ್ರಮುಖ ಮರಗಳು ಯಬೋನಿ, ಪಶ್ಚಿಮ ಘಟ್ಟದಲ್ಲೇ ಕಂಡು ಬರುತ್ತೆ, ದೊಡ್ಡ ಮರ ಇದು ಯಬೋನಿ. ಹೌದಾ? ಭಾರತೀಯ ಮ್ಯಾಲೋ, ಹೌದಾ? ಮುಬಾರ್ ಲಿಲಿ, ಅಸ್ಸಾಮಿನ ಕ್ಯಾಟ್ಕಿನ್ ಯು, ಆಮೇಲೆ ಮಿಲ್ಕ್ವರ್ಟ್ ಎನ್ನುವಂತ ಈ ಮರಗಳು ಆಲ್ರೆಡಿ ಒಂದು ರೆಡ್ ಡಾಟಾ ಬುಕ್ ಅಲ್ಲಿ ಸ್ಟೋರ್ ಆಗಿದ್ದಾವೆ. IUCN 1964 ಅಲ್ಲಿ ಸ್ಥಾಪನೆ ಆಗಿದ್ದು. ಇದು ಏನ್ ಮಾಡುತ್ತೆ ಅಂತಂದ್ರೆ ಅಳಿವಿನಂಚಿನ ಪ್ರಾಣಿಗಳಿಗೆ ಸಂಬಂಧಪಟ್ಟದನ್ನ ರೆಡ್ ಡಾಟಾ ಬುಕ್ ಅಲ್ಲಿ ಸ್ಟೋರ್ ಮಾಡ್ಕೊಂತ ಹೋಗುತ್ತೆ. ಈ ರೀತಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಎಷ್ಟೋ ಪ್ರಾಣಿಗಳು ಅಳಿವಿನಂಚಿಗೆ ಆಲ್ರೆಡಿ ಜಾರಿ ಹೋಗಿದ್ದಾವೆ. ಹೌದಾ? ಎಸ್. ಹಾಗಾದ್ರೆ ಇರ್ಲಿ ಸ್ನೇಹಿತರೆ, ಇಲ್ಲಿ ನಿಮಗೆ ಗೊತ್ತಿರ್ಲಿ, ನಮ್ಮ ಈ ಒಂದು ಪಶ್ಚಿಮ ಘಟ್ಟಕ್ಕೆ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಹೇಗಿದಾವೆ ನೋಡಿ, ನಾವು ಎಷ್ಟದನ್ನ ಹಾಳು ಮಾಡ್ತಾ ಇದೀವಿ ಏನಂತಂದೇಳಿ. ಇಲ್ಲಿ ಪಶ್ಚಿಮ ಘಟ್ಟಕ್ಕೆ ಹಲವು ಸಮಸ್ಯೆಗಳು, ವೆರಿ ಇಂಪಾರ್ಟೆಂಟ್. ಪಶ್ಚಿಮ, ಲಾಸ್ಟ್ಗೆಲ್ಲ ಸ್ಕ್ರೀನ್ ತೆಕ್ಕೊಡ್ತೀನಿ, ಆರಾಮ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಘಟ್ಟಗಳಿಗಿರುವ ಹಲವು ಸಮಸ್ಯೆಗಳು, ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಹಲವು ಸಮಸ್ಯೆಗಳು. ಎಂತೆಂತ ಸಮಸ್ಯೆಗಳು ನೋಡಿ, ಮಾನವ ಎಷ್ಟು ನೀಚ್ ನೋಡಿ. ಪಶ್ಚಿಮ ಘಟ್ಟ ಅಂತ ಬಂದಾಗ ಇದೊಂದು ಸೆನ್ಸಿಟಿವ್ ಝೋನ್, ಅರಣ್ಯನ ಇದು, ನಿತ್ಯ ಋತುವಿನ ಕಾಡ ಇದು. ಆ ಪ್ರದೇಶದಲ್ಲಿ ಕೆಲವು ಜೀವಿಗಳಿಗೆ ಅದು ಮನೆ ತಾನೆ, ಆವಾಸ ಸ್ಥಾನ ತಾನೆ. ನಮಗೆ ಆಲ್ರೆಡಿ ನಗರ ಇದೆ ತಾನೆ, ಇಲ್ಲಿ ಇರ್ಬೇಕು ತಾನೆ.
ಅಲ್ಲಿ ಮೈನಿಂಗ್ ಮಾಡ್ತೀವಿ ನಾವು ಹೋಗಿ. ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಖನಿಜಾಂಶಗಳನ್ನು ತೆಗೆದುಕೊಳ್ಳಲು ಮೈನಿಂಗ್ ಮಾಡ್ತೀವಿ. ಅಲ್ಲಿ ಏನ್ ಸಿಗುತ್ತೆ? ಜಾಸ್ತಿ ಕಬ್ಬಿಣ ಸಿಗುತ್ತೆ. ಕುದುರೆ ಮುಖ, ಅಮ್ಮನಗುಂಡಿ ಅಂತ ಬಂದಾಗ ಮ್ಯಾಂಗನೀಸ್ ಸಿಗುತ್ತೆ. ಹೌದಾ? ಈಗ ನೋಡ್ತಾ ಹೋದ್ರೆ ಡೋಲೋಮೈಟ್, ಗ್ರಾನೈಟ್, ಕೆಲವೊಂದು ಶಿಲೆಗಳಿದಾವೆ ಅಲ್ಲಿ. ಆಮೇಲೆ ಅಲ್ಲಿ ಬೆಳೆ ಬಾಳುವ ಮಣ್ಣಿದೆ. ನಾವೇನ್ ಮಾಡ್ತೀವಿ? ಅರಣ್ಯವನ್ನ ನಾಶ ಮಾಡ್ತಾ ಇದೀವಿ ಹೋಗಿ. ಅವುಗಳಿಗೆ ತೊಂದರೆ ಆಗುತ್ತಲ್ವಾ ಗಣಿಗಾರಿಕೆ ಮಾಡಿದ್ರೆ? ಅಷ್ಟೇ ಯಾಕೆ, ಅಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಯಾಕ? ಪರ್ವತದ ಇಳಿಜಾರಿಗೆ ಅನುಗುಣವಾಗಿ ಮತ್ತೆ ಅಲ್ಲಿ ಜಾಸ್ತಿ ನದಿಗಳ ಜನ್ಮ ಆಗುತ್ತೆ. ಮತ್ತೆ ಅವು ಹರಿದು ಬರ್ಬೇಕಾದ್ರೆ ಜಲಪಾತಗಳಿದಾವೆ. ಜಲಪಾತಗಳಿಗೆ ಅಡ್ಡಲಾಗಿ ಟರ್ಬೈನ್ ಫಿಕ್ಸ್ ಮಾಡೋದು, ಜಲವಿದ್ಯುತ್ ಉತ್ಪಾದನೆ ಮಾಡೋದು, ವಿದ್ಯುತ್ ಯಾವ್ದಾದ್ರು ಒಂದು ಪ್ರಾಣಿಗಳು ಬಿದ್ದು ಸಾಯೋದು. ಅವುಗಳ ಅಡ್ಡಾಡಕ್ಕೆ ಚಲನವಲನಕ್ಕೆ ತೊಂದರೆ ಆಗುತ್ತೆ. ಥರ್ಮಲ್ ವಿದ್ಯುತ್ತನ ಮಾಡು, ಜಲವಿದ್ಯುತ್ತನ ಮಾಡು. ಈ ಕೈಗಾ ಬಂದಾಗ ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಇದೆ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಡೇಂಜರ್. ಅದು ಪಶ್ಚಿಮ ಘಟ್ಟದ ಭಾಗದಲ್ಲಿ ಕಂಡು ಬರುತ್ತೆ, ಉತ್ತರ ಕನ್ನಡದಲ್ಲಿ. ಹೌದಾ? ಪ್ರಾಣಿಗಳಿಗೆ ತೊಂದರೆ ತಾನೆ. ಗಣಿಗಾರಿಕೆ ಮಾಡಿದ್ರೆ ತೊಂದರೆ. ವಿದ್ಯುತ್ ಉತ್ಪಾದನೆ, ಜಲವಿದ್ಯುತ್, ಥರ್ಮಲ್ ವಿದ್ಯುತ್, ಆಮೇಲೆ ಯಾವುದು ನ್ಯೂಕ್ಲಿಯರ್ ವಿದ್ಯುತ್. ಹೌದಾ? ಅಷ್ಟೇ ಅಲ್ಲ, ಈ ಪ್ರದೇಶದಲ್ಲಿ ಏನಾಗ್ತಾ ಇದೆ ಪಶ್ಚಿಮ ಘಟ್ಟದಲ್ಲಿ ಅಂತ ಬಂದಾಗ ಈ ನಗರೀಕರಣ ಆಗ್ತಾ ಇದೆ. ಅರಣ್ಯ ಕಡಿಯೋದು, ಅಲ್ಲೆಲ್ಲ ನಗರ ವಸತಿಗಳನ್ನ ಮಾಡ್ಕೊಳ್ಳೋದು. ಅವು ಎಲ್ಲಿಗಂತೂ ಒಬ್ಬ ಪ್ರಾಣಿ ಮತ್ತೆ ಬರ್ತಾವೋ ಊರಾಗ. ನಮ್ಮೂರಾಗ ಚಿರತೆ ಬಂತು, ನಮ್ಮೂರಾಗ ಹುಲಿ ಬಂತು. ನೀನ್ ಹೋಗಿ ಅಲ್ಲಿ, ಅವು ಬಂದಿಲ್ಲ. ನೀನ್ ಎದಕ್ ಹೋಗಿ ಅಲ್ಲಿ? ನಿಂದೇನಿದೆ ಆ ಪ್ರದೇಶದ ಕೆಲಸ? ಅವುಗಳಿಗೆ ಮೀಸಲಿರುವ ಪ್ರದೇಶ ಅದು. ಏನು ಅದಕ್ಕೆ ಹೇಳೋದು, ಅವುಗಳಿಗೆ ಅಲ್ಲಿ ಮೀಸಲಿದೆ. ಪಾಪ ಅವುಗಳಿಗೆ ಸಂರಕ್ಷಣೆ ಮಾಡ್ಲೇಬೇಕು ನಾವು. ಹಕ್ಕು ಅದು. ನಮಗೆ ಎಷ್ಟು ಭೂಮಿ ಮೇಲೆ ಬದುಕೋ ಹಕ್ಕಿದೆ, ಅವುಗಳಿಗೂ ಅಷ್ಟೇ ಹಕ್ಕಿದೆ. ಹೌದಾ? ನೀನು ವಾಹನ ಸಂಚಾರಗಳನ್ನ ಜಾಸ್ತಿ ಮಾಡ್ತೀಯ, ಸೌಂಡ್ ಪೊಲ್ಯೂಷನ್ ಆಗುತ್ತೆ, ವಾಯು ಪೊಲ್ಯೂಷನ್ ಆಗುತ್ತೆ. ಅವುಗಳು ಅಡ್ಡಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಎಷ್ಟೋ ಪ್ರಾಣಿಗಳು ಸಾಯ್ತವೆ ಪಶ್ಚಿಮ ಘಟ್ಟದ ಭಾಗದಲ್ಲಿ. ಎಲ್ಲ ತೊಂದರೆ ಇದು. ಹೌದಾ? ನಮಗೆ ಭಯ ಬೀಳ್ತಾವು. ಹೌದಾ? ಅಷ್ಟೆಲ್ಲ ಯಾಕೆ? ನಮ್ಮ ದೇಶ ಹೇಗಿದೆ ಅಂತಂದ್ರೆ, ಈ ವನ್ಯಜೀವಿಗಳಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಾಣಿಗಳಿಗೆ ದೇಹಕ್ಕೆ ಸಂಬಂಧಪಟ್ಟ ವಸ್ತುವನ್ನ ಮಾರಾಟ ಮಾಡ್ತಾರೆ. ಚರ್ಮ ಮಾರಾಟ ಆಗ್ಲಿ, ತುಪ್ಪಟ್ಟದ ಮಾರಾಟ, ಅದರ ದೇಹದ ಮೇಲಿರುವ ಕೂದಲು, ಅದರ ಪಂಜ, ಉಗುರುಗಳ ಮಾರಾಟ, ಹಲ್ಲುಗಳ ಮಾರಾಟ, ಮಾಂಸ ಮಾರಾಟ, ಎಷ್ಟೋ ಮರಗಳ ಬೆಲೆ ಬಾಳುವ ಮರಗಳನ್ನ ಕಡಿಯೋದು, ಕಡಿದು ಅವುಗಳನ್ನ ಮಾರಾಟ. ಅಲ್ಲೋ ಆ ರೀತಿ ಅರಣ್ಯ ನಾಶ ಮಾಡ್ಕೊಂತ ಹೋದ್ರೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಅರಣ್ಯ ಇಲ್ಲ ಅಂತಂದ್ರೆ ಭೂಕುಸಿತಗಳು, ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆದಾಗ ಭೂಕುಸಿತ ಆಗುತ್ತೆ. ಆಯ್ತು, ಲಾಸ್ಟ್ ಟೈಮ್ ಕೇರಳದಲ್ಲಿ ಭೂಕುಸಿತ ಆಯ್ತು, ಮಣ್ಣೆಲ್ಲ ಇಳಿಯುತ್ತೆ, ಅರಣ್ಯ ನಾಶವಾಗುತ್ತೆ, ಅಲ್ಲಿರ್ತಕ್ಕಂಥ ಜೀವಿಗಳಿಗೆ ತೊಂದರೆ ಆಗುತ್ತೆ, ಅಳಿವಿನಂಚಿಗೆ ಜಾರ್ತವೆ, ರೆಡ್ ಡಾಟಾ ಬುಕ್ಕಲ್ಲಿ ಮತ್ತೆ ಸ್ಟೋರ್ ಮಾಡ್ಲೇಬೇಕಾಗುತ್ತೆ. ಈ ರೀತಿ ಒಂದು ದುರ್ವರ್ತನೆಗಳು ಮಾಡ್ಕೊಳ್ಳೋದು ಮಾನವ. ಹೌದಾ? ಬೇಟೆಗಾರಿಕೆ ಮಾಡ್ತಾನೆ, ಮಾಫಿಯಾ ನಡೀತಾ ಇದೆ ಅಲ್ಲಿ ಜಾಸ್ತಿ ಪಶ್ಚಿಮ ಘಟ್ಟದಲ್ಲಿ. ಹೌದಾ? ಇಂಥ ಒಂದು ಈ ಚಟುವಟಿಕೆಗಳು ನಡೆದಾಗ ಆ ಒಂದು ಪ್ರದೇಶ ಹಾಳಾಗೋದು ಸಹಜ. ಅದನ್ನ ಸಂರಕ್ಷಣೆ ಮಾಡಬೇಕು. ನಮಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಆ ಒಂದು ಪಶ್ಚಿಮ ಘಟ್ಟ ಅಂತ ಬಂದಾಗ ನಮಗೆ ಎಷ್ಟೋ ಉಸಿರನ್ನು ಕೊಡುತ್ತೆ. ಉಸಿರಿನ ತಾಯಿ ಅದು. ಕರೋನಾ ಟೈಮಲ್ಲಿ ಉಸಿರಿಂದ ಸತ್ತೋದು ಎಸೋ. ಹೌದಾ? ಉಸಿರು ಅಂತಂದೇಳಿ, ಆಕ್ಸಿಜನ್ ಅಂತಂದೇಳಿ. ಪ್ರಕೃತಿಯಲ್ಲಿ ನೋಡಿ ನಾವು ಎಷ್ಟು ನಾಶ. ಭೂಮಿಯ ಮೇಲೆ ಪ್ರಕೃತಿಯ ವಿರುದ್ಧವಾಗಿ ಬದುಕುವ ಏಕೈಕ ಒಂದು ಜೀವಿ ಅಂದ್ರೆ ಮಾನವನೇ. ಎಲ್ಲಾ ಪ್ರಾಣಿಗಳು ಪ್ರಕೃತಿಯನ್ನು ಹೊಂದಿಕೊಂಡು ಬದುಕ್ತವೆ, ಪ್ರಕೃತಿಯನ್ನ ಹಚ್ಕೊಂತವೆ, ಪ್ರೀತಿಸ್ತವೆ. ಬಟ್ ಮಾನವ ಇಲ್ಲ, ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದಾನೆ. ಹಂಗಿದ್ದಾಗೆ ಜಾಗತಿಕ ತಾಪಮಾನ ಹೆಚ್ಚಾಗತ್ತೆ, ಮತ್ತೆ ಓಝೋನ್ ಹಾಳಾಗತ್ತೆ, ಎಲ್ಲಾ ಹಾಳಾಗತ್ತೆ. ಬೇಕಾದ್ರೆ ಕೇಳು, ಭೂಮಿಗೆ ದೂರ ನಿಂತು ಕೇಳು, ಎಲೆ ಭೂಮಿಯ ಮೇಲೆ ಅತಿ ಹೆಚ್ಚು ವಿಷಕಾರಿ ಜಂತು ಯಾವುದು? ಭೂಮಿ ಹೇಳುತ್ತೆ, ನೀನೆಲೆ ಮೊದಲು ಹೋಗಂತ ಹೇಳುತ್ತೆ. ನಾನು ಆರಾಮಿದ್ದೆ, ಇದೊಂದು ವೈರಸ್ ಬಂದ್ಬಿಟ್ಟಿದೆ ಭೂಮಿಯ ಮೇಲೆ. ಎಷ್ಟು ಭೂಮಿ ಹಾಳಾಗ್ತಾ ಇಲ್ಲ ಹೇಳಿ, ಮಾನವನ ಒಂದು ದುರ್ವರ್ತನೆಗಳಿಂದ ಆಗ್ತಿದೆ ತಾನೆ. ಈ ರೀತಿ ಒಂದು ಪಶ್ಚಿಮ ಘಟ್ಟದಲ್ಲಿ ಅಂತ ಬಂದಾಗ ಈ ಒಂದು ಬೇಟೆಗಾರಿಕೆ, ಅರಣ್ಯ ನಾಶ, ಕಾಡಿಗೆ ಬೆಂಕಿ, ಹಸ್ತವ ಕಬುರಾರಿ, ಕಾಡಿಗೆ ಬೆಂಕಿ, ಸ್ಥಳಾಂತರ ಬೇಸಾಯ ಪದ್ಧತಿ ಮಾಡ್ಬೇಕಾದ್ರೆ. ಹೌದಾ? ನೆಕ್ಸ್ಟ್ ಗಣಿಗಾರಿಕೆ, ವಿದ್ಯುತ್ ಉತ್ಪಾದನೆ, ರಸ್ತೆ, ನಗರೀಕರಣ, ಬುಡಕಟ್ಟು ಜನರಿಗೆ ತೊಂದರೆ, ಇಲ್ಲಿ ಬುಡಕಟ್ಟು ಬರ್ತಾರಪ್ಪಿ, ಬಹಳ ಇಂಪಾರ್ಟೆಂಟ್. ಈರುಳು ಬುಡಕಟ್ಟು ಇದೆ, ಬಡಗ ತಗೊಳ್ಳಿ, ಇವನು ಇಂಪಾರ್ಟೆಂಟ್. ತೋಡ, ಕೋಟ, ಕುರುಂಬ, ಪನಿಯಾಸ್. ಹೌದಾ? ನಮ್ಮ ಈ ಚಾಮರಾಜನಗರ ಭಾಗದಲ್ಲಿ ಬಂದ್ರೆ
ಯಾರು ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗ ಚಾಮರಾಜ ಸೋಲಿಗ, ಹೌದಾ? ಈ ರೀತಿ ಕೆಲವೊಂದು ಪಶ್ಚಿಮ ಘಟ್ಟದಲ್ಲಿ ಕೆಲವೊಂದು ಬುಡಕಟ್ಟು ಜನರಿದ್ದಾರೆ, ಸೋಲಿಗ, ಹೌದಾ? ಅವರಿಗೂ ತೊಂದರೆ, ಅವು ಪಾಪ ಪ್ರಕೃತಿಯನ್ನು ಹೊಂದ್ಕೊಂಡೆ ಬದುಕ್ತಿರ್ತಾವ, ಹೌದಾ? ಈ ರೀತಿ ಕೆಲವೊಂದು ಅನೈತಿಕ ಚಟುವಟಿಕೆಗಳೆಲ್ಲ ಜಾಸ್ತಿ ನಡೀತವೆ. ಅಷ್ಟೆಲ್ಲ ಪ್ರಾಣಿಗಳ ಈ ಒಂದು ಪಾಪ ಪಶ್ಚಿಮ ಘಟ್ಟ ಈ ರೀತಿ ಎಲ್ಲ ಚಟುವಟಿಕೆ ಮತ್ತೆ ನಾಶ ಆಗತ್ತೆ. ಈ ಚರ್ಮವಾಗ್ಲಿ, ಈ ತುಪ್ಪಟ ಆಗ್ಲಿ, ತುಪ್ಪಟ ಅಂದ್ರೆ ಕೂದಲು ಆಗಲಿ, ಆಮೇಲೆ ಈ ಒಂದು ಬೇಟೆಗಾರಿಕೆ, ಅದರ ಸಲುವಾಗಿ ಚರ್ಮ, ತುಪ್ಪಟ, ಬೇಟೆಗಾರಿಕೆ, ಇದನ್ನು ಹೊಡಿತಾರಲ್ಲ ಹುಲಿಗಳನ್ನ, ಅದರ ಚರ್ಮವನ್ನು ಇದು ಮಾಡೋಕೆ, ಹೌದಾ? ಅದ್ರ ಪಂಜ ಹಲ್ಲು, ಅದರಿಂದ ಜಾಸ್ತಿ ಏನ್ ಮಾಡ್ತಾರೆ, ದುಡ್ಡು ಗಳಿಸ್ಬೇಕಂತಂದ್ರೆ ಈ ರೀತಿ ಎಲ್ಲ ಒಂದು ದುರ್ವರ್ತನೆಗಳು ಮಾಡ್ತಾರೆ, ಬೇಟೆಗಾರಿಕೆ, ಹೌದಾ? ಆಮೇಲೆ ಈ ಮರಗಳ ಕಡಿಯೋದು, ದೊಡ್ಡ ದೊಡ್ಡ ಮರಗಳು, ಬೆಲೆ ಬಾಳುವ ಮರಗಳಿರ್ತಾವ, ಕಡದ ಹಳ್ಳಾಡಿಸ್ಬಿಡೋದು. ಎಷ್ಟು ಚಂದ ತೋರಿಸಿದಾನೆ ಗೊತ್ತಾ ಇದರಲ್ಲಿ ಇದರಲ್ಲಿ ಮೂವಿಯಲ್ಲಿ. ಅಷ್ಟೆಲ್ಲ ಯಾಕೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಶ್ರೀಗಂಧ ಮಾಫಿಯಾ ಜಾಸ್ತಿ ನಡೆಯುತ್ತೆ. ಪೂರ್ವ ಘಟ್ಟದಲ್ಲಿ ರಕ್ತಚಂದನ ಮಾಫಿಯಾ ನಡೆದ್ರೆ ಪಶ್ಚಿಮ ಘಟ್ಟದಲ್ಲಿ ಶ್ರೀಗಂಧ ಮಾಫಿಯಾ ಜಾಸ್ತಿ ನಡೆಯುತ್ತೆ. ಅಲ್ಲ, ಮರಗಳನ್ನ ಕಡಿದ್ಬಿಟ್ರೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಆ ಪ್ರದೇಶದಲ್ಲಿ. ತುಂಬಾ ತೊಂದರೆ, ನಮಗೆ ಅದು ಮುಂದಿನ ಪೀಳಿಗೆಗೆ ತೊಂದರೆ ಅದು, ಹೌದಾ? ಈ ರೀತಿ ಕೆಲವೊಂದು ಅನೈತಿಕ ಚಟುವಟಿಕೆ. ನಮ್ಮ ದೇಶ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದಿತ್ತು 1977ರಲ್ಲಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಶಾಸನಬದ್ಧವಾಗಿ ಯಾವ್ದಾದ್ರು ವನ್ಯಜೀವಿಗಳಿಗೆ ಏನಾದ್ರು ತೊಂದರೆಯನ್ನು ಮಾಡಿದ್ರೆ ಅದು ನಮಗೆ ಏನಾಗುತ್ತೆ, ಅದು ಕಾನೂನು ಉಲ್ಲಂಘನೆಯಾಗಿ ನಮಗೆ ಶಿಕ್ಷೆ ಇರುತ್ತೆ. ಇಂತೆಲ್ಲ ಚಟುವಟಿಕೆ ಇದ್ರೂ ಸಹ ನಾವು ಇನ್ನೂ ಬಿಡ್ತಾ ಇಲ್ಲ. ಸ್ವಲ್ಪ ಏನೋ ರಕ್ಷಣೆ ಆಗಿದೆ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಾಗಿನಿಂದ. ಅದಕ್ಕಿಂತ ಮೊದಲಂತರೂ ಬೇಡ, ಆದ್ರೂ ಜನ ಬಿಡ್ತಾ ಇಲ್ಲ. ತಮ್ದು ಈ ಒಂದು ವರ್ತನೆಗಳು ನಡೀತಾ ಇದ್ದಾವೆ. ಎಷ್ಟಲ್ಲಿ ಬಂತು? 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಬೇಟೆಗಾರಿಕೆ, ಮಾಡಬಾರ್ದು, ನಿಷೇಧ ಹೇರಿತ್ತು. ಆದ್ರೂ ಜನ ಬಿಡ್ತಾ ಇಲ್ಲ, ನಿಷೇಧ ಹೇರಿದ್ರು ಬಿಡ್ತಾ ಇಲ್ಲ ಮಂದಿ, ಹೌದಾ? ಈ ರೀತಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದ್ರು ಈ ಒಂದು ದುರ್ವರ್ತನೆಗಳನ್ನ ಮಾಡೋದು ಜನ ಬಿಡ್ತಾ ಇಲ್ಲ. ನಿಮಗೆ ಗೊತ್ತಿರ್ಲಿ, ಈ ರೀತಿ ಒಂದು ದುರ್ಚಟಗಳನ್ನು ನಾವು ಮಾಡೋದ್ರಿಂದ, ಒಂದು ದುರ್ವರ್ತನೆಗಳನ್ನ ನಾವಿಲ್ಲಿ ಮಾಡೋದ್ರಿಂದ ಏನಾಗುತ್ತೆ? ಭೂಕುಸಿತ ಆಗುತ್ತೆ, ಮಳೆ ಪ್ರಮಾಣ ಕಡಿಮೆ ಆಗುತ್ತೆ, ಪ್ರಾಣಿಗಳು ಅಳಿವಿನಂಚಿಗೆ ಜಾರ್ತವೆ, ಪ್ರಾಣಿಗಳ ಅಳಿವಿನಂಚಿಗೆ ಜಾರ್ತವೆ. ಅಷ್ಟೆಲ್ಲ ಯಾಕೆ? ಈ ಒಂದು ಕಾಡ್ಗಿಚ್ಚು ಆಗುತ್ತೆ. ಕಾಡ್ಗಿಚ್ಚು ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತೇನು? ಈ ಬೇಸಿಗೆ ಅವಧಿಯಲ್ಲಿ ಶುಷ್ಕ ಅರಣ್ಯ ಇರುತ್ತೆ. ಬೇಸಿಗೆ ಅವಧಿಯಲ್ಲಿ ಶುಷ್ಕಭರಿತ ಅರಣ್ಯವಾಗಿರುತ್ತೆ ಪಶ್ಚಿಮ ಘಟ್ಟ, ಶುಷ್ಕ ಅರಣ್ಯವಾಗಿರುತ್ತೆ. ಅವಾಗ ಕಾಡ್ಗಿಚ್ಚು ಸಹಜ. ಈ ನಾಗರಹೊಳೆಯಲ್ಲಿ ಆಗುತ್ತೆ. ನಾಗರಹೊಳೆ, ಬಂಡೀಪುರ, ಈ ಕೇರಳದ ವೈನಾಡು, ಮಧುಮಲೈ, ಸತ್ಯಮಂಗಲಂ ಎಲ್ಲ ಕಾಡ್ಗಿಚ್ಚಾಗಿದೆ. ಸತ್ಯಮಂಗಲಂ ಇಲ್ಲೆಲ್ಲ ಕಾಡ್ಗಿಚ್ಚಾಗಿದೆ, ಹೌದಾ? ಇಂತಹ ಒಂದು ಚಟುವಟಿಕೆಗಳನ್ನು ನಿರ್ಬಂಧನ ಮಾಡಬೇಕಂತಂದೇಳಿ ಕೇಂದ್ರ ಸರ್ಕಾರ 2 ಪ್ರಮುಖ ಸಮಿತಿಗಳನ್ನ ರಚನೆ ಮಾಡಿತು. ಅದೇ ಒಂದು ಮಾಧವ ಗಾಡ್ಗೀಳ್ ಸಮಿತಿ, ಇನ್ನೊಂದು ಕಸ್ತೂರಿ ರಂಗನ್ ಸಮಿತಿ. ನೋಡೋಣ ಏನೇನ್ ಹೇಳುತ್ತೆ ಕಸ್ತೂರಿ ರಂಗನ್ ಸಮಿತಿ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮಾಡಬೇಕು. ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಜೀವಿಗಳನ್ನು ಮತ್ತು ಸಸ್ಯವರ್ಗಗಳನ್ನು ಅವುಗಳನ್ನು ಪೋಷಣೆ ಮಾಡಬೇಕು, ಅವುಗಳಿಗೆ ಸಂರಕ್ಷಣೆ ಒದಗಿಸಬೇಕಂತಂದೇಳಿ ಕೇಂದ್ರ ಸರ್ಕಾರ 2 ಪ್ರಮುಖ ಸಮಿತಿಗಳನ್ನು ರಚನೆ ಮಾಡಿದ್ದು. ಒಂದು ಮಾಧವ ಗಾಡ್ಗೀಳ್, ಇನ್ನೊಂದು ಕಸ್ತೂರಿ ರಂಗನ್ ಸಮಿತಿ. ಹಾಗಾಗಿ ನೋಡ್ಕೊಂಡ್ ತಗೋಣ. ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಕ್ಲಾಸ್ ಕೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ಜಾಸ್ತಿ ಲೆಂದಿ ಆದ್ರೂ ಪರವಾಗಿಲ್ಲ, ಈ ಟಾಪಿಕ್ ನ ಒಂದೇ ಇದರಲ್ಲಿ ಮುಗಿಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ದಯಮಾಡಿ ಸಂಪೂರ್ಣವಾಗಿ ಕೇಳಿ. ಎಸ್, ಮೊದಲನೇದಾಗಿ ಬಂದ್ಬಿಟ್ಟು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಅಂತಂದೇಳಿ ಭಾರತ ಒಂದು ಸರ್ಕಾರ ರಚನೆ ಮಾಡಿದಂತ ಒಂದು ಸಮಿತಿ ಅದಂತಂದ್ರೆ ಮಾಧವ ಗಾಡ್ಗೀಳ್ ಸಮಿತಿ. ಯಾವ ಸಮಿತಿ? ಮಾಧವ ಗಾಡ್ಗೀಳ್. ಪಶ್ಚಿಮ ಘಟ್ಟ ಸಂರಕ್ಷಣೆಗೆಂದು ಭಾರತ ಪರಿಸರ ಮತ್ತು ಅರಣ್ಯ ಸಚಿವಾಲಯ
ಅರಣ್ಯ ಸಚಿವಾಲಯವು ಮಾರ್ಚ್ 10, 2010 ಮಾರ್ಚ್ 10, 2010 ಪ್ರಮುಖ ತಜ್ಞರನ್ನು ಒಳಗೊಂಡ ಒಂದು ಸಮಿತಿಯೇ ಮಾಧವ ಗಾಡ್ಗೀಳ್. ಸಮಿತಿ ರಚನೆ. ಈ ಸಮಿತಿಗೆ ಏನ್ ಕರೀತಾರೆ ಗೊತ್ತೇನು? ಈ ಸಮಿತಿಯನ್ನು ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ಎಂದು ಕರೀತಾರೆ. ವೆರಿ ಇಂಪಾರ್ಟೆಂಟ್. ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ. ಪಶ್ಚಿಮ ಘಟ್ಟದ ಪರಿಸರ ತಜ್ಞರ ಸಮಿತಿ ಅಂತ ಕರೀತಾರೆ. ಇದು ತನ್ನ ವರದಿಯನ್ನು ಸರ್ಕಾರಕ್ಕೆ ಎಷ್ಟರಲ್ಲಿ ಸಲ್ಲಿಸುತ್ತಂದ್ರೆ ಆಗಸ್ಟ್ ತಿಂಗಳು 31 ತಾರೀಕು 2011 ಭಾರತ ಸರ್ಕಾರಕ್ಕೆ ಸಲ್ಲಿಸಿತು ತನ್ನ ವರದಿಯನ್ನು. ಇದು ತನ್ನ ವರದಿಯನ್ನು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಭಾರತ ಸರ್ಕಾರಕ್ಕೆ ಒದಗಿಸುತ್ತೆ. 31/2011 ವರದಿಯನ್ನು ಸಲ್ಲಿಸುತ್ತೆ. ಅപ്പൊ ಇಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಂತಂದೇಳಿ ಭಾರತ ಸರ್ಕಾರ ಜಾರಿಗೆ ತಂದ ಮೊದಲ ಸಮಿತಿ ಆದಂತ ಯಾವ ಸಮಿತಿ ಅಂತಂದ್ರೆ ಈ ಒಂದು ಮಾಧವ ಗಾಡ್ಗೀಳ್ ಸಮಿತಿ ಆಗುತ್ತೆ. ಭಾರತದ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಅಡಿಯಲ್ಲಿ ಜಾರಿಗೆ ಮಾಡಿದಂತ ಒಂದು ಸಮಿತಿ ಅನೇಕ ಪರಿಸರ ತಜ್ಞರನ್ನು ಒಳಗೊಂಡಿರ್ತಕ್ಕಂಥ ಅನೇಕ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿ ಆಗಿತ್ತು ಮಾಧವ ಗಾಡ್ಗೀಳ್ ಅಂತ ಸಮಿತಿ. 2010 ಈ ಸಮಿತಿ ಜಾರಿಗೆ ಬಂದಾಗ ಇದು ಸರ್ಕಾರಕ್ಕೆ ತನ್ನ ವರದಿಯನ್ನು ಯಾವಾಗ ಸಲ್ಲಿಸುತ್ತೆ ಅಂದ್ರೆ 2011 ಆಗಸ್ಟ್ 31 ತನ್ನ ವರದಿಯನ್ನು ಸಲ್ಲಿಸುತ್ತೆ. ಎಸ್, ನೋಡೋಣ ಹಾಗಾದ್ರೆ ಏನ್ ಹೇಳುತ್ತೆ ಈ ಸಮಿತಿ, ಏನ್ ಟೀಕೆಗಳಾದವು ಈ ಸಮಿತಿ ಕಡೆಯಿಂದ. ಇದು ನನಗೆ ಬಹಳ ಇಷ್ಟ. ನನಗೆ ಕಸ್ತೂರಿ ರಂಗನ್ ಸಮಿತಿಗಿಂತ ಮಾಧವ ಗಾಡ್ಗೀಳ್ ಸಮಿತಿ ಬಹಳ ಇಷ್ಟ. ಯಾಕಂದ್ರೆ ಈ ಮಾಧವ ಗಾಡ್ಗೀಳ್ ಸಮಿತಿ ಅಂತಂದ್ರೆ ಸಂಪೂರ್ಣ ಪಶ್ಚಿಮ ಘಟ್ಟದ ಸಂರಕ್ಷಣೆ ಹೇಳುತ್ತೆ. ಸಂಪೂರ್ಣ ಪಶ್ಚಿಮ ಘಟ್ಟದ ಸಂರಕ್ಷಣೆ ಏನ್ ಹೇಳ್ತಾರೆ ಗೊತ್ತೇನೋರು? ಒಟ್ಟು ತಾಲೂಕುಗಳು, ಒಟ್ಟು 6 ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಒಟ್ಟು 142 ತಾಲೂಕುಗಳು ಸಂಪೂರ್ಣವಾಗಿ ಒಂದು ಪಶ್ಚಿಮ ಘಟ್ಟದ ಮೀಸಲು ವಲಯ ಅಂತಾನೆ ಹೇಳ್ಬಿಡ್ತಾರೆ ಇವರು. ಬಟ್ ಅದನ್ನ ಸುಧಾರಣೆ ಅಭಿವೃದ್ಧಿಗಾಗಿ ನೆಕ್ಸ್ಟ್ ಕಸ್ತೂರಿ ರಂಗನ್ ಸಮಿತಿ ಅಂತ ಬರುತ್ತೆ. ನೋಡೋಣ, ಎರಡು ಡಿಫ್ರೆನ್ಸ್ ಮಾಡ್ಕೊಂಡು ತಗೋಣ. ವೆರಿ ಇಂಪಾರ್ಟೆಂಟ್. ಈ ಸಮಿತಿ ಯಾವ ಸಮಿತಿ? ಮಾಧವ ಗಾಡ್ಗೀಳ್ ಸಮಿತಿ. ಈ ಸಮಿತಿಯಲ್ಲಿ ಪರಿಸರ ಸಂರಕ್ಷಣೆಗೆ ಹೆಚ್ಚು ಮೀಸಲು ಇತ್ತು. ಅದಕ್ಕೆ ಜನ ವಿರೋಧ ಮಾಡಿದ್ರು, ಸರ್ಕಾರ ವಿರೋಧ ಮಾಡಿದ್ರು. ಮೀಸಲು ಹೊರತು ಅಭಿವೃದ್ಧಿಗಲ್ಲ. ಪರಿಸರ ಸಂರಕ್ಷಣೆ ಮಾಡುವುದರ ಬಳಿಗೆ ಅದು ಅತಿ ಹೆಚ್ಚು ಏನಿತ್ತಂದ್ರೆ ಈ ಒಂದು ಸಮಿತಿ ಇತ್ತು, ಅಭಿವೃದ್ಧಿ ಕಡೆಗಲ್ಲ. ಈಗ ಅಭಿವೃದ್ಧಿ ಕಡೆ ಅಂತ ಬಂದಾಗ ಅವೆಲ್ಲ ನಮಗೆ ಎಕನಾಮಿಕ್ ಆಗಿಬಿಡುತ್ತೆ. ಅಭಿವೃದ್ಧಿಗಳಂತ ಬಂದಾಗ ಎಲ್ಲ ಎಕನಾಮಿಕ್ ಇಶ್ಯೂಸ್ ಹೋಗ್ಬಿಡುತ್ತೆ, ಎಕನಾಮಿಕ್ ಆಕ್ಟಿವಿಟೀಸ್ ಹೋಗ್ಬಿಡುತ್ತೆ. ಇಲ್ಲಿ ಪರಿಸರ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿದ್ದಕ್ಕೆ ಜಾಸ್ತಿ ಇದು ಕೊಡುತ್ತೆ ಆದ್ಯತೆ. ಮತ್ತೆ ಇಲ್ಲಿ ಜಾಸ್ತಿ ಎಕನಾಮಿಕ್ ಹೊಡೆತ ಬಿದ್ರೆ ಸ್ಥಳೀಯ ಜನರು ವಿರೋಧ ಮಾಡ್ತಾರೆ, ರಾಜ್ಯ ಸರ್ಕಾರ ವಿರೋಧ ಮಾಡ್ತವೆ. ಯಾಕಂದ್ರೆ ಅರಣ್ಯ ಅಂತ ಬಂದಾಗ ಕೇಂದ್ರ ಪಟ್ಟಿಗೆ ಬರಲ್ಲ, ರಾಜ್ಯ ಪಟ್ಟಿಗೆ ಬರಲ್ಲ, ಸಮವರ್ತಿ ಪಟ್ಟಿಗೆ ಬರುತ್ತೆ. ಎರಡರ ನಡುವೆ ಡಿಸ್ಕಷನ್ ಇರುತ್ತೆ, ಹೌದಾ? ಹಿಂಗ ಬಂದಾಗ ಇದು ಅತಿ ಹೆಚ್ಚು ಪರಿಸರ ಸಂರಕ್ಷಣೆಗೆ ಮೀಸಲಿತ್ತು ಹೊರತು ಅಭಿವೃದ್ಧಿ ಕಡೆಗೆ ಇದು ಗಮನ ಕೊಡಲಿಲ್ಲ. ಒಳ್ಳೇದೇ, ಬಟ್ ಏನ್ ಮಾಡ್ತೀವಿ ಸ್ಥಳೀಯ ಜನರ ಮತ್ತೆ ನಾವಲ್ಲಿದ್ದಾಗ ಕೆಲವೊಂದು ನಿರ್ಧಾರಗಳ ತಗೊಳಕ್ ಬರಲ್ಲ. ಈಗ ಅಲ್ಲಿ ಗಣಿಗಾರಿಕೆ ಮಾಡ್ತಿರ್ತಾರೆ, ಅಲ್ಲಿ ಗಣಿಗಾರಿಕೆ ಮಾಡ್ಬೇಕಾದ್ರೆ ಅಲ್ಲಿ ಗಣಿಗಾರಿಕೆ ಎಟ್ ಟೈಮ್ ಈ ಒಂದು ವರದಿ ಪ್ರಕಾರ ನಿಲ್ಬಿಟ್ಟು ಅಲ್ಲಿ ಕಾರ್ಮಿಕರು ಪಾಪ ಎಲ್ಲಿಗೆ ಹೋಗ್ಬೇಕು? ಸಮಸ್ಯೆ. ಆ ಪ್ರದೇಶದಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಲಿ ಎಷ್ಟೋ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ, ಅವ್ರು ಎಲ್ಲಿಗೆ ಹೋಗ್ಬೇಕು? ಪಶ್ಚಿಮ ಘಟ್ಟದಲ್ಲಿ ಎಷ್ಟೋ ಜನ ಕೃಷಿ ಮಾಡ್ತಿರ್ತಾರೆ, ಅಲ್ಲಿ ರೈತರಿಗೆ ತೊಂದರೆ ಆಗುತ್ತೆ. ಈ ರೀತಿ ಪರಿಸರವನ್ನು ಮೀಸಲಿಟ್ಟಾಗ ಇಲ್ಲಿ ಅಭಿವೃದ್ಧಿ ಕಡೆಗೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಹಾಗಾಗಿ ಪರಿಸರ ಅಭಿವೃದ್ಧಿ ಅಂತ ಬಂದಾಗ ಇವೆರಡು ಬಹಳ ತದ್ವಿರುದ್ಧ. ಎಲ್ಲಿ ಎಕನಾಮಿಕ್ ಇರುತ್ತೆ ಅಲ್ಲಿ ಎನ್ವಿರಾನ್ಮೆಂಟ್ ಇರಲ್ಲ, ಎಲ್ಲಿ ಎನ್ವಿರಾನ್ಮೆಂಟ್ ಇರುತ್ತೆ ಅಲ್ಲಿ ಎಕನಾಮಿಕ್ ಇರಲ್ಲ. ಈಗ ಬೆಂಗಳೂರು ತಗೋರಿ, ಇಂಡಸ್ಟ್ರಿಯಲ್ ಏರಿಯಾ, ಸಿಲಿಕಾನ್ ಸಿಟಿ, ಒಳ್ಳೆ ಎಕನಾಮಿಕ್ಲಿ ಡೆವಲಪ್ಮೆಂಟ್ ಇದೆ, ಎನ್ವಿರಾನ್ಮೆಂಟ್ ಸಿಗಲ್ಲ, ಪೊಲ್ಯೂಷನ್ನೇ ಜಾಸ್ತಿ. ಕೊಡಗು ತಗೋರಿ, ಎಕನಾಮಿಕ್ಲಿ ವೀಕ್ ಇರ್ಬೋದು, ಬಟ್ ಎನ್ವಿರಾನ್ಮೆಂಟ್ಲಿ ವಿಚಾರ ಮಾಡಿದಾಗ ಬ್ಯೂಟಿಫುಲ್. ಯಾವುದು? ಕೊಡಗು. ಈ ರೀತಿ ಅವೆರಡು ಯಾವಾಗ್ಲೂ ಜೊತೆ ಇರಲ್ಲ. ಇಲ್ಲಿ ಅದಕ್ಕೆ ಹೇಳ್ತಾರೆ, ಇದರ ಅರ್ಥ ಅಭಿವೃದ್ಧಿ ಮತ್ತು ಪರಿಸರ ಎಂದಿಗೂ ಜೊತೆ ಇರುವುದಿಲ್ಲ. ಇದರ ಅರ್ಥ ಅಭಿವೃದ್ಧಿ ಮತ್ತು ಪರಿಸರ ಎಂದಿಗೂ
ಎಂದಿಗೂ ಜೊತೆಗಿಲ್ಲ ಮತ್ತು ಅದು ಮುಗಿಯದ ಚರ್ಚೆ. ಅದಕ್ಕೆ ಹಂಗೆ ಪೆಂಡಿಂಗ್ ಓದ್ಬಿಡ್ತಾವ. ಅದು ಮುಗಿಯದ ಚರ್ಚೆ, ಮುಗಿಯದ ಚರ್ಚೆ. ಓಕೆ, ಎಸ್. ಈ ರೀತಿ ಅಭಿವೃದ್ಧಿ ಮತ್ತು ಪರಿಸರ ಎಂದಿಗೂ ಜೊತೆ ಇರೋದಿಲ್ಲ, ಅವೆರಡು ಅದು ಒಂದು ಮುಗಿಯದ ಚರ್ಚೆ ಆಗಿರುತ್ತೆ. ಹಾಗಾದ್ರೆ ಏನ್ ಹೇಳುತ್ತೆ ಮಾಧವ ಗಾಡ್ಗೀಳ್ ಒಳಗಡೆ ಪರಿಸರ ಸಂರಕ್ಷಣೆ ಸಂಪೂರ್ಣವಾಗಿ ಏನೇನು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಇವರು ಮಾಧವ ಗಾಡ್ಗೀಳ್ ತನ್ನ ಒಳಗೊಂಡಿರ್ತಕ್ಕಂಥ ಒಂದು ತಂಡ ಅಂತ ನೋಡೋದಾದ್ರೆ, ಇವ್ರು ಹೇಳ್ತಾರೆ ಇಡೀ ಪಶ್ಚಿಮ ಘಟ್ಟವನ್ನೇ ಮೀಸಲು ಪ್ರದೇಶ. ತಗೋಬಡಿ, ಇಡೀ ಪಶ್ಚಿಮ ಘಟ್ಟ ಒಂದು ಪಾಯಿಂಟ್, ಇಡೀ ಪಶ್ಚಿಮ ಘಟ್ಟವನ್ನೇ, ಇಡೀ ಪಶ್ಚಿಮ ಘಟ್ಟವನ್ನೇ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ. ಪ್ರಾಣಿಗಳಿಗೆ ಸಂತೋಷ, ಅಲ್ಲಿರುವ ಜನರಿಗೆ ತೊಂದರೆ. ಹೌದಾ? ಪ್ರಾಣಿಗಳಿಗೆ ಒಂದ್ ಕಡೆ ಯೂಸ್, ಒಂದ್ ಕಡೆ ಇಲ್ಲ. ನೋಡಿ ಹೆಂಗಿದೆ. ಹೌದಾ? ಇಡೀ ಪಶ್ಚಿಮ ಘಟ್ಟ ಟೋಟಲ್ ಎಷ್ಟು ಏರಿಯಾ ಐತಲ್ಲ ಅದು ಅಷ್ಟು ಸೂಕ್ಷ್ಮ ಪ್ರದೇಶ. ಏನು ಇದು ಮಾಡಕ್ ಕೊಡಂಗಿಲ್ಲ ಅವರು. ಇಲ್ಲಿ ನೋಡಿ ಮತ್ತೇನ್ ಹೇಳ್ತಾರೆ ಅಂದರೆ ಒಟ್ಟು ಇದರಲ್ಲಿ 142 ತಾಲೂಕು ಬರ್ತಾವಲ್ಲ, ಆ 142 ತಾಲೂಕು ಏನಾಗ್ತಾವ ಅಂತಂದ್ರೆ ಪರಿಸರ ಸೂಕ್ಷ್ಮ ವಲಯ ತಾಲೂಕುಗಳು. ಪರಿಸರ ಸೂಕ್ಷ್ಮ ವಲಯ ಆ 142 ತಾಲೂಕುಗಳನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಣೆ ಮಾಡಲಾಯಿತು ಮಾಧವ ಗಾಡ್ಗೀಳ್ ಸಮಿತಿ. ಅದನ್ನು ಮತ್ತೆ 3 ಭಾಗಗಳಾಗಿ ವಿಭಾಗ ಮಾಡಿ, 3 ಗುಂಪುಗಳಾಗಿ ವಿಭಾಗ. 3 ಗುಂಪುಗಳು ಯಾವತ್ತೇನು? ESZ1, ESZ2, ESZ3. ESZ ಅಂದ್ರೆ ಎಕನಾಮಿಕ್ ಸೆನ್ಸಿಟಿವ್ ಝೋನ್. ಹೌದಾ? ಪರಿಸರ ಸೂಕ್ಷ್ಮ ವಲಯ. ಪರಿಸರ ಸೂಕ್ಷ್ಮ ವಲಯ 1, ಪರಿಸರ ಸೂಕ್ಷ್ಮ ವಲಯ 2, ಪರಿಸರ ಸೂಕ್ಷ್ಮ ವಲಯ 3 ಅಂತಂದೇಳಿ ಮಾಧವ ಗಾಡ್ಗೀಳ್ ಸಮಿತಿ ಈ ಒಂದು 3 ಝೋನ್ಗಳಾಗಿ ವಿಭಾಗ ಮಾಡುತ್ತೆ. ಅದರಲ್ಲಿ ಒಂದು ಇಲ್ಲಿ ESZ1, ಎರಡನೇ ಪಾಯಿಂಟ್ ನೋಡಿ, ESZ1 ಅತಿ ಹೆಚ್ಚು ಆದ್ಯತೆ ಹೊಂದಿದ್ದು ಎಲ್ಲಾ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಈ ವಲಯಕ್ಕೆ ಅತಿ ಹೆಚ್ಚು ಆದ್ಯತೆ, ಈ ವಲಯಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನು ಹೊಂದಿದ್ದು ಅತಿ ಹೆಚ್ಚು ಸೂಕ್ಷ್ಮವಾದ ಪ್ರದೇಶವೆಂದು ಕರೆಸಿಕೊಳ್ಳುವ ESZ1 ಎಕನಾಮಿಕ್ ಸೆನ್ಸಿಟಿವ್ ಝೋನ್ 1 ಪರಿಸರ ಸೂಕ್ಷ್ಮ ವಲಯ 1ರಲ್ಲಿ ಎಲ್ಲಾ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು. ನಿನ್ನಲ್ಲಿ ಕೃಷಿ ಮಾಡುವಂತಿಲ್ಲ, ತೋಟಗಾರಿಕೆ ಮಾಡುವಂತಿಲ್ಲ, ಗಣಿಗಾರಿಕೆ ಮಾಡುವಂತಿಲ್ಲ, ಜಲವಿದ್ಯುತ್ ಉತ್ಪಾದನೆ, ಸಾರಿಗೆ ವ್ಯವಸ್ಥೆ ಮಾಡುವಂತಿಲ್ಲ, ನಗರೀಕರಣ ಮಾಡುವಂತಿಲ್ಲ, ಮರ ಕಡಿಯುವಂತಿಲ್ಲ, ಏನೇನು ಮನುಷ್ಯರಲ್ಲಿ ಇರಬಾರ್ದು. ಆ ಪ್ರದೇಶದಲ್ಲಿ ಜಾಸ್ತಿ ಈ ಒಂದು ಫಾರೆಸ್ಟ್ ಅಂಡರ್ ಪ್ರೊಟೆಕ್ಷನ್ ಗೆ ಹೋಗ್ಬಿಡ್ಬೇಕದು. ಈ ರೀತಿ ಮಾಡಿದ್ರು. ESZ1 ಅತಿ ಹೆಚ್ಚು ಆದ್ಯತೆ ಹೊಂದಿರುವ ಸೂಕ್ಷ್ಮ ವಲಯ, ಅತಿ ಹೆಚ್ಚು ಆದ್ಯತೆ ಹೊಂದಿದ್ದು ಬಹುಮಟ್ಟಿಗೆ ಎಲ್ಲಾ ಚಟುವಟಿಕೆಗಳನ್ನು ನಿಲ್ಲಿಸಬೇಕು. ಬಹುಮಟ್ಟಿಗೆ ಎಲ್ಲಾ ಚಟುವಟಿಕೆಗೆ ನಿರ್ಬಂಧನೆ. ಬಹುಮಟ್ಟಿಗೆ ಎಲ್ಲಾ ಚಟುವಟಿಕೆಗಳಿಗೆ ನಿರ್ಬಂಧನೆ. ಉದಾಹರಣೆ ಬೇಕಾದ್ರೆ ತಗೋ, ಗಣಿಗಾರಿಕೆ, ವಿದ್ಯುತ್ ಉತ್ಪಾದನೆ, ಕಾಮಗಾರಿ ಕೆಲಸಗಳು, ಕಾಮಗಾರಿಕೆ, ಕಟ್ಟಡಗಳ ನಿರ್ಮಾಣ, ಅದರಲ್ಲೇ ಬರುತ್ತೆ ಕಾಮಗಾರಿಕೆ, ಕಟ್ಟಡಗಳು ಅಂದ್ರೆ ರಸ್ತೆಗಳ ನಿರ್ಮಾಣ ಎಲ್ಲ ಇದರಲ್ಲೇ ಬಂತು. ಆಮೇಲೆ ನೆಕ್ಸ್ಟ್ ಕೃಷಿ, ಜಲವಿದ್ಯುತ್ ಎಲ್ಲ ಬಂದು ಅಪಿ ಎಕನಾಮಿಕ್ ಸೆನ್ಸಿಟಿವ್ ಝೋನ್ 1ನಲ್ಲಿ ಜಲವಿದ್ಯುತ್ ಸಹ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ಬಿಟ್ರು. ಅಷ್ಟೆಲ್ಲ ಯಾಕೆ? ಎಕನಾಮಿಕ್ ಸೆನ್ಸಿಟಿವ್ ಝೋನ್ 1ನಲ್ಲಿ ಈ ನದಿಗಳ ಹರಿದು ಬರ್ತಿರ್ತಾವಲ್ಲ, ನದಿಗಳ ಹರಿದು ಬರ್ಬೇಕಾದ್ರೆ ಒಳ್ಳೆ ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟುವಂತಿಲ್ಲ. ಮತ್ತೆ ಆಣೆಕಟ್ಟೆ ಕಟ್ಟಿದ್ರೆ ಅಲ್ಲಿ ನೀರ್ ಎತ್ತರಾದಂತ ಅರಣ್ಯ ನಾಶ ಆಗುತ್ತೋ. ಅಂದ್ರೆ ನದಿಗಳಿಗೆ ಅಡ್ಡಲಾಗಿ ಯಾವುದೇ ಆಣೆಕಟ್ಟೆಗಳನ್ನು ಎಕನಾಮಿಕ್ ಸೆನ್ಸಿಟಿವ್ ಝೋನ್ ಅಲ್ಲಿ ಅಲ್ಲಿನೂ ಸಹ ನಿರ್ಮಾಣ ಮಾಡುವಂತಿಲ್ಲ. ಅದನ್ನು ಹೇಳ್ಬಿಟ್ರು. 2 ಪ್ರಾಬ್ಲಮ್ ಆಗ್ಬಿಟ್ಟು. ಅಷ್ಟೆಲ್ಲ ಕರ್ನಾಟಕದಲ್ಲಿ ಗುಂಡ್ಯಾರ ನದಿಗೊಂದು ಅಣೆಕಟ್ಟು ಕಟ್ಟಲಾಯ್ತು. ಗುಂಡ್ಯಾರ ನದಿ ಈ ನೇತ್ರಾವತಿ ನದಿಯ ಉಪನದಿ. ಹೌದಾ? ಗುಂಡ್ಯಾರ ನದಿ, ಅದಕ್ಕೆ ಅಣೆಕಟ್ಟು ಕಟ್ಟಲಾಯ್ತು. ಅದನ್ನು ಈ ಒಂದು ಇದರಲ್ಲಿ ಬಂದ್ರೆ ಅದು ಸ್ಟಾಪ್. ಹೌದಾ? ಅಷ್ಟೆಲ್ಲ ಯಾಕ ಈ ಕೇರಳ, ಕರ್ನಾಟಕದಲ್ಲಿ ಯಾವುದು ಗುಂಡ್ಯಾರ,
ಗುಂಡ್ಯಾರ ಯೋಜನೆ. ಕೇರಳದಲ್ಲಿ ಯಾವ್ದಂದ್ರೆ ಅಲೆರಪಳ್ಳಿ. ಎರಡು ಯೋಜನೆಗಳು ಈ ಒಂದು ಮಾಧವ ಗಾಡ್ಗಿಲ್ ಸಮಿತಿ ಪ್ರಕಾರ ನಿಂತು ಬಿಡ್ಬೇಕು. ಯಾಕ? ಅಣೆಕಟ್ಟೆಗಳು ನಿರ್ಮಾಣ ಮಾಡುವಂತಿಲ್ಲ. ಇದರಲ್ಲಿ ESZ1 ಅಣೆಕಟ್ಟು ನಿರ್ಮಾಣ ಮಾಡುವಂತಿಲ್ಲ. ಸ್ಥಳೀಯರು ವಿರೋಧ ಮಾಡ್ತಾರೆ. ಮತ್ತೆ ನೀರಿನ ಸಮಸ್ಯೆ ಹೆಚ್ಚಾಗುತ್ತೆ, ಜಲವಿದ್ಯುತ್ ಉತ್ಪಾದನೆ ಸಿಗಲ್ಲ, ಕರೆಂಟ್ ಸಿಗಲ್ಲ. ಹೌದಾ? ಯಾಕಂದ್ರೆ ಟೋಟಲಿ ಎಲ್ಲ ಇದನ್ನ ಏನ್ ಮಾಡ್ತಾ ಇದಾರೆ ಅವರು? ಪರಿಸರ ಸೂಕ್ಷ್ಮ ವಲಯ ಅಂತಾನೆ ಮಾಡ್ತಾ ಇದ್ದಾರೆ. ಒಳ್ಳೇದೇ ಪ್ರಾಣಿಗಳಿಗೆ ವಿಚಾರ ಮಾಡಿದ್ರೆ. ಅಭಿವೃದ್ಧಿ ಇಲ್ಲ ಇದರಲ್ಲಿ, ಪರಿಸರ ಸಂರಕ್ಷಣೆ ಜಾಸ್ತಿ ಇದೆ, ಅಭಿವೃದ್ಧಿ ಇದು ಮೀಸಲುಕೊಳ್ಳಿಲ್ಲ ಇದು. ಅದಕ್ಕೆ ಇದರ ವಿರೋಧವಾಗಿ ಕಸ್ತೂರಿ ರಂಗನ್ ಸಮಿತಿ ಬಂದಿದೆ. ಇದರದೆಲ್ಲ ಒಂದು ದೋಷಾರೋಪಗಳನ್ನ ಪರಿಶೀಲನೆ ಮಾಡಿ ಇದು ಅಭಿವೃದ್ಧಿ ತೆಗೆಯಬೇಕಿದೆ ಕಸ್ತೂರಿ ರಂಗನ್ ಸಮಿತಿ. ಆಕ್ಚುಲಿ ಐ ಲವ್ ಮಾಧವ್ ಗಾಡ್ಗಿಲ್ ಸಮಿತಿ. ಎಸ್, ಪ್ರಸ್ತುತ ಇರುವ ಆಡಳಿತ ವ್ಯವಸ್ಥೆ ಬದಲಾಗಬೇಕು. ಸರ್ ಏನ್ ಸರ್ ಪ್ರಸ್ತುತ ಇರುವ ಆಡಳಿತದ ವ್ಯವಸ್ಥೆ ಬದಲಾಗಬೇಕು? ಏನ್ ಆಡಳಿತ ಗೊತ್ತೇನು? ಪರಿಸರಕ್ಕೆ ಸಂಬಂಧಪಟ್ಟ ಯಾವುದೇ ನಿರ್ಧಾರಗಳನ್ನು ಮೇಲಿನಿಂದ ಕೆಳಗಡೆ ಇಲ್ಲದೆ ಕೆಳಗಿನಿಂದ ಮೇಲಕ್ಕೆ ತೆಗೆದುಕೊಳ್ಳಬೇಕು. ಅಂದ್ರೆ ಉನ್ನತ ಅಧಿಕಾರಿಗಳಿಂದ ಕೆಳಗಡೆ ಗ್ರಾಮ ಮಟ್ಟದಿಂದ ಇಲ್ಲ, ಗ್ರಾಮ ಮಟ್ಟಕ್ಕಿತ್ತು ಇವರಿಲ್ಲ, ಗ್ರಾಮೀಣ ಮಟ್ಟದಿಂದನೇ ಮೇಲಿಗೆ ಹೋಗ್ಬೇಕು. ಯಾಕಂದ್ರೆ ಸ್ಥಳೀಯರು ವಾಸ ಮಾಡೋದಲ್ಲಿ ಗ್ರಾಮ ಸಭೆ ಮೊದಲ ನಿರ್ಧಾರನೇ ಮಾಡಬೇಕು, ಅವರಿಂದ ಮೇಲೆ ಉನ್ನತಕ್ಕೆ ಹೋಗ್ಬೇಕು. ಉನ್ನತ ಅಧಿಕಾರಿಗಳಿಂದ ಕೆಳ ಅಧಿಕಾರಿಗಳಿಗಿಲ್ಲ, ಕೆಳ ಅಧಿಕಾರಿಗಳಿಂದ ಉನ್ನತ ಅಧಿಕಾರಿಗಳಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂತಂದೇಳಿ ಹೇಳುತ್ತೆ. ಒಳ್ಳೇದಲ್ಲ? ಗ್ರಾಮದವರೇ ಜಾಸ್ತಿ ಇದನ್ನ ನಿರ್ಧಾರ ತಗೋಬೇಕಂತಂದೇಳಿ ಪರಿಸರ ಸಂರಕ್ಷಣೆ ಕಾಯ್ದೆಯಲ್ಲಿ ಈ ಒಂದು ಮೇಲಿನಿಂದ ಕೆಳಗೆ ಹೊರತುಪಡಿಸಿ, ಏನಿಂದ ಮೇಲಿಂದ ಕೆಳಗೆ ಹೊರತುಪಡಿಸಿ ಕೆಳಗಿನಿಂದ ಮೇಲೆ ಅಧಿಕಾರವಿರಬೇಕು. ಅಂದ್ರೆ ಗ್ರಾಮ ಸಭೆ ಫಸ್ಟ್ ನಿರ್ಧಾರ ಅವರೇ ಮಾಡ್ಬೇಕು. ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಂದ್ರೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥವರು ಆ ಗ್ರಾಮ ಸಭೆದವರೇ ಫಸ್ಟ್ ನಿರ್ಧಾರವನ್ನು ಮಾಡ್ಬೇಕಂತಂದೇಳಿ ಈ ಒಂದು ಪ್ರಸ್ತುತ ಇರುವ ಆಡಳಿತವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕಂತ ಹೇಳಿದರು. 1986ರ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿ ಪಶ್ಚಿಮ ಘಟ್ಟಗಳನ್ನು ಪರಿಸರ ಪ್ರಾಧಿಕಾರ ಶಾಸನಬದ್ಧವಾಗಿರಬೇಕು. ಇಲ್ಲಿ ನೋಡಿ ಪಾಯಿಂಟ್ಸ್ 3, 4, 5ನೇದು 1986ರ ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ಶಾಸನ ಬದ್ಧವಾಗಿರಬೇಕು. ಈ ರೀತಿ ಹಲವಾರು ಪಾಯಿಂಟ್ಗಳನ್ನ ಈ ಒಂದು ಸಮಿತಿಯಲ್ಲಿ ಹೇಳಲಾಯಿತು. ಯಾವ ಸಮಿತಿ ಅಂತಂದ್ರೆ ಮಾಧವ ಗಾಡ್ಗಿಲ್ ಸಮಿತಿ. ಸಂಪೂರ್ಣ ಪರಿಸರ ಸಂರಕ್ಷಣೆ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಅಂತಂದೇಳಿ ಆ ಒಂದು ತಂಡ ಮಾಡಿತ್ತು. ಹಾಗಾಗಿ ಇವ್ರಿಗೆ ನೋಡಿ ಎಷ್ಟು ಕರೆದಿದೆ, ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ಅಂತಾನೆ ಕರೆದಿತ್ತು. ಆದ್ರೆ ಏನ್ ಮಾಡ್ತೀರಾ, ಆ ಇರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಆರ್ಥಿಕ ಚಟುವಟಿಕೆ ಮೇಲೆ ಅವರ ಒಂದು ಕೆಲಸ, ದೈನಂದಿನ ಚಟುವಟಿಕೆ, ತಮ್ಮ ಜೀವನೋಪಾಯಕ್ಕೆ ಬದುಕುವ ಕೆಲವೊಂದು ಏನಾಗ್ತವೆ, ನಿಂತು ಬಿಡ್ತವೆ. ಮತ್ತು ಕರ್ನಾಟಕ ಸರ್ಕಾರನೂ ಸಾಧಕ, ಎಲ್ಲಾ ರಾಜ್ಯ ಸರ್ಕಾರಗಳನ್ನು ವಿರೋಧ ಮಾಡ್ತವೆ. ಯಾಕಂದ್ರೆ ಅಲ್ಲೆಲ್ಲ ಪ್ರಮುಖ ಖನಿಜಾಂಶ ಇದೆ, ಆ ಪ್ರದೇಶದಲ್ಲಿ ಎಲ್ಲ ಜಲವಿದ್ಯುತ್ ಉತ್ಪಾದನೆ ಆಗುತ್ತೆ, ಒಂದು ಪ್ರವಾಸಿಗರ ತಾಣವಾಗಿದೆ. ಈ ರೀತಿ ಒಂದು ಎಕನಾಮಿಕ್ ಹೊಡೆತ ಬೀಳುತ್ತೆ. ಪರಿಸರಕ್ಕೆ ಅಂತ ಬಂದಾಗ ಇದು ಅಭಿವೃದ್ಧಿಗೆ ಮೀಸಲು ಕೊಡಲಿಲ್ಲ, ಕೇವಲ ಪರಿಸರಿಗೆ ಮೀಸಲು ಕೊಟ್ಟಂತ ಒಂದು ಸಮಿತಿ ಆದ ಕಾರಣ ಈ ಸಮಿತಿ ಸರಿಯಾಗಿ ಜಾರಿಗೆ ಆಗಲಿಲ್ಲ. ಹೌದಾ? ಬಟ್ ನಾನು ಇಷ್ಟಪಡ್ತೀನಿ. ಮತ್ತೆ ಈಗ ನನ್ನ ಕ್ಲಾಸ್ ಯಾರು ಪಶ್ಚಿಮ ಘಟ್ಟದಾಗಿದ್ದಾರೆ ಸರ್, ನೀವು ಇಷ್ಟಪಡ್ತೀರಿ, ನಮ್ಮ ಕಷ್ಟ ನಮಗೆ ಗೊತ್ತಂತ ನೀವು ಹೇಳ್ತೀರಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡೋದೇ ಎನ್ವಿರಾನ್ಮೆಂಟ್ಗೆ, ಆಮೇಲೆ ಬಂದ್ಬಿಟ್ಟು ನಗರೀಕರಣ ಅದಕ್ಕಿದಕ್ಕೆಲ್ಲ. ನನಗೆ ಫಸ್ಟ್ ಒಬ್ಬ ಜಿಯೋಗ್ರಫಿ ಉಪನ್ಯಾಸಕನಾಗಿ ಮತ್ತು ಒಬ್ಬ ಎನ್ವಿರಾನ್ಮೆಂಟ್ ಉಪನ್ಯಾಸಕನಾಗಿ ಹೇಳಿದ್ರೆ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನಾವು ಪರಿಸರಕ್ಕೆ. ಓಕೆ, ಎಸ್. ಇಲ್ಲಿ ಈ ಸಮಿತಿ ಆದ ನಂತರ ನೆಕ್ಸ್ಟ್ ಬಂದಂತ ಸಮಿತಿ ಕಸ್ತೂರಿ ರಂಗನ್ ಸಮಿತಿ. ಇದೊಂದು ನೋಡಿ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಆಗಿಬಿಡುತ್ತೆ. ಕಸ್ತೂರಿ ರಂಗನ್ ಸಮಿತಿ ಅಂತ ಬಂದಾಗ ಮಾಧವ ಗಾಡ್ಗಿಲ್ ಸಮಿತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಟ್ಬಿಡ್ತಾರೆ. ಯಾಕಂದ್ರೆ ಅವರು ಪೂರ ಪರಿಸರ ಸಂರಕ್ಷಣೆ ಹೇಳಿದ್ರು, ಇವ್ರು ಇಲ್ಲ, ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರ. ಸ್ವಲ್ಪ ಏನೋ ಇದು ಕೊಡಕ
ನೆನಪ ಮೀಸಲು ಕೊಡಕ ಬಂದಂತ ಒಂದು ಸಮಿತಿ. ಅದು ಬಹಳ ಟೀಕೆಗೆ ಹೋಗ್ಬಿಡ್ತು. ಮಾಧವ್ ಗಾಡ್ಗಿಲ್ ಸಮಿತಿ ಜನ ಎಲ್ಲ ವಿರೋಧ ಮಾಡ್ತಾರ್ರಿ. ಎಲ್ಲ ಮೀಸಲಾದ್ರೆ ಅಲ್ಲಿರ್ತಕ್ಕಂಥ ಜನ ಎಲ್ಲಿಗೆ ಹೋಗ್ಬೇಕು? ಎಲ್ಲ ಬರೀ ಕಡೆ ಅಂತ ಅರ್ಥ, ಪಶ್ಚಿಮ ಘಟ್ಟ ಬಿಟ್ಟು. ಮತ್ತೆ ಈ ಕಡೆ ಬಂದ್ರೆ ಅಟ್ಲೀಸ್ಟ್ ಬಂದವರಿಗೆ ಸರ್ಕಾರ ಏನಾರ ಅವ್ರಿಗೊಂದು ಸತಿ ಯಾರು ಬರಲ್ಲ, ಒಪ್ಪಲ್ಲ. ಅದು ಮಲೆನಾಡು ಪ್ರದೇಶದಲ್ಲಿ ಬೆಳೆದಂತ ಜನ ಅವರೆಲ್ಲ, ಹೌದಾ? ಮಲೆನಾಡು ಬೆಟ್ಟಗಳವೆಲ್ಲ. ಈ ರೀತಿ ಆ ಪ್ರದೇಶದಲ್ಲಿ ಈ ರೀತಿ ಕೆಲವೊಂದು ನಿಯಮಗಳನ್ನು ಜಾರಿಗೆ ತಂದ್ರೆ ಸ್ಥಳೀಯರು ವಿರೋಧ ಮಾಡ್ಲೇಬೇಕಾಗತ್ತೆ. ಬಟ್ ಆದ್ರೂ ಅವ್ರು ಒಂದು ಪಾಯಿಂಟ್ ಹೇಳಿದ್ರು, ಗ್ರಾಮದಿಂದನೇ ಅಧಿಕಾರವನ್ನು ಚಲಾಯಿಸಬೇಕಂತ ಹೇಳಿದ್ರು. ಬಟ್ ಆದ್ರೂ ಪರಿಸರಕ್ಕೆ ಅತಿ ಹೆಚ್ಚು ಆದ್ಯತೆ ಕೊಟ್ಟ ಕಾರಣ, ಆರ್ಥಿಕತೆಗೆ ತೊಂದರೆ ಉಂಟಾಗಿದ್ದ ಕಾರಣ ಈ ಮಾಧವ್ ಗಾಡ್ಗಿಲ್ ಸಮಿತಿಯ ನಂತರ ಬಂದಿದೆ ಕಸ್ತೂರಿ ರಂಗನ್ ಸಮಿತಿ. ಕಸ್ತೂರಿ ರಂಗನ್ ಸಮಿತಿ 2012 ಏಪ್ರಿಲ್ 17 ಅರಣ್ಯ ಮತ್ತು ಪರಿಸರ ಮಂತ್ರಾಲಯ ಈ ಒಂದು ಅರಣ್ಯ ಮತ್ತು ಪರಿಸರ ಮಂತ್ರಾಲಯ ಏನಿದೆಯಲ್ಲ, ಗಾಡ್ಗಿಲ್ ಸಮಿತಿಯ ಬಗ್ಗೆ ಅಧ್ಯಯನಕ್ಕೆಂದು ಮತ್ತು ಅದರ ಅನುಷ್ಠಾನ ಮಾಡಬೇಕೆಂದು ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿದ್ದೆ. ಈ ಸಮಿತಿ ಗಾಡ್ಗಿಲ್ ಸಮಿತಿಯ ಬಗ್ಗೆ ಅಧ್ಯಯನ ಮತ್ತು ಅನುಷ್ಠಾನ ಸೂಚಿಸಲು ನೇಮಕ ಮಾಡಲಾದ ಮತ್ತೊಂದು ಸಮಿತಿ. ನೇಮಕ ಮಾಡಿದ ಮತ್ತೊಂದು ಸಮಿತಿ ಯಾವುದಾಗಿತ್ತಂದ್ರೆ ಕಸ್ತೂರಿ ರಂಗನ್ ಸಮಿತಿ. ಇದರ ಜಾರಿಗೆ ಏಪ್ರಿಲ್ 13, 2000 ತನ್ನ ವರದಿಯನ್ನು ಸರ್ಕಾರಕ್ಕೆ ಅವಸರಿಸಿ. ಇದು ಪ್ರಾರಂಭವಾಗಿದ್ದು 2012 ಏಪ್ರಿಲ್ 17. ಇದು ಸರ್ಕಾರಕ್ಕೆ ತನ್ನ ವರದಿಯನ್ನು 2013 ಸಲ್ಲಿಸುತ್ತೆ. 12ರಲ್ಲಿ, ಹೌದಾ? ಅದು 10, 11. ಇದು 12, 13. ಏಪ್ರಿಲ್ 15 2013ರಲ್ಲಿ ವರದಿ ಸಲ್ಲಿಸಿದೆ. ಓಕೆ, ನೋಡೋಣ ಈ ಸಮಿತಿ ಏನ್ ಹೇಳುತ್ತೆ. ಮಾಧವ್ ಗಾಡ್ಗಿಲ್ ಸಮಿತಿ ಅಂತೂ ಆ ರೀತಿ ಪರಿಸರಕ್ಕೆ ಮೀಸಲಿಡ್ತು. ನೋಡಿ, ಫಸ್ಟ್ ಪಾಯಿಂಟ್ ನೋಡಿಬಿಡಿ. ಪಶ್ಚಿಮ ಘಟ್ಟದ ಒಟ್ಟು ವಿಸ್ತೀರ್ಣದಲ್ಲಿ ಬಹುಭಾಗ ಮೀಸಲು ಪ್ರದೇಶವೆಂದು, ಪಶ್ಚಿಮ ಘಟ್ಟದ ಒಟ್ಟು ಮೀಸಲು ಪ್ರದೇಶ ಒಳಗೊಂಡಿರ್ತಕ್ಕಂಥ ಒಟ್ಟಾರೆ ಭಾಗದಲ್ಲಿ ಸ್ವಲ್ಪ ಭಾಗ ಮೀಸಲು ಪ್ರದೇಶವೆಂದು ಹೇಳಿತ್ತು. ಅದು ಅಷ್ಟು ಹೇಳ್ಬಿಡಿತ್ತು ಮಾಧವ್ ಗಾಡ್ಗಿಲ್ ಸಮಿತಿ, ಹೌದಾ? ಪಶ್ಚಿಮ ಘಟ್ಟದ ಒಟ್ಟು ವಿಸ್ತೀರ್ಣದ ಬದಲಾಗಿ ಒಟ್ಟಾರೆ ಬದಲಾಗಿ ಒಟ್ಟು ಪ್ರದೇಶದ 37% ESA, ಅದು ESZ, ಎಕನಾಮಿಕ್ ಸೆನ್ಸಿಟಿವ್ ಝೋನ್. ಇದು ಎಕನಾಮಿಕ್ ಸೆನ್ಸಿಟಿವ್ ಏರಿಯಾ, ಪರಿಸರ ಸೂಕ್ಷ್ಮ ಪ್ರದೇಶ. ಅದು ಪರಿಸರ ಸೂಕ್ಷ್ಮ ವಲಯ, ಎರಡು ಒಂದೇ. ಪರಿಸರ ಸೂಕ್ಷ್ಮ ಪ್ರದೇಶ ಅಂತಂದೇಳಿ ಹೇಳಿದ್ರು ಅವರು. 142 ತಾಲೂಕು. ಇವರು ನೋಡಿ ಸ್ವಲ್ಪ ಅಭಿವೃದ್ಧಿ ಕಡೆ ಹೋಗ್ತಾ ಇದ್ದಾರೆ, ಪರಿಸರದ ಸಂರಕ್ಷಣೆಯನ್ನು ಬಿಟ್ಟು. ಆದರೂ ಸಹ ಒಳ್ಳೆ ಸಮಿತಿನೇ. ಎರಡನೇ ಮಾತು ಬಂದ್ಬಿಟ್ಟು, ESA ಒಳಗೊಂಡ ಪ್ರದೇಶ ಅಡಿಯಲ್ಲಿ, ESA ಅಡಿಯಲ್ಲಿ ಗಣಿಗಾರಿಕೆ, ಮರಳುಗಾರಿಕೆ, ಜಲವಿದ್ಯುತ್ ಉತ್ಪಾದನೆ ಏನು ಮಾಡುವಂತಿಲ್ಲ. ಗಣಿಗಾರಿಕೆ, ಮರಳುಗಾರಿಕೆ, ವಿದ್ಯುತ್ ಉತ್ಪಾದನೆ ಎಲ್ಲಾ ನಿಷೇಧ. ಎಲ್ಲ ಕೃಷಿ ಇಲ್ಲ, ಏನಿಲ್ಲ, ತೋಟಗಾರಿಕೆ, ಕೃಷಿ ಯಾವುದಕ್ಕೂ ಇಲ್ಲ, ಎಲ್ಲದಕ್ಕೂ ನಿಷೇಧ ಮಾಡುತ್ತೆ. ಯಾವ ವಲಯದಲ್ಲಿ? 37% ಮಾತ್ರ ಒಳಗೊಂಡ ವಲಯದಲ್ಲಿ, ಹೌದಾ? ಅವರು ಅಷ್ಟು ಹೇಳ್ಬಿಟ್ಟಿದ್ರು, ಇವ್ರು 37% ಅಂತ ಹೇಳ್ತಿದ್ದಾರೆ. ಅಭಿವೃದ್ಧಿ ಕಡೆ ಸ್ವಲ್ಪ ಹೋಯ್ತಿದ್ರು. ಆಯ್ತು, ಇರ್ಲಿ. ಥರ್ಮಲ್ ವಿದ್ಯುತ್ ಸಂಪೂರ್ಣ ನಿಷೇಧ. ಥರ್ಮಲ್ ವಿದ್ಯುತ್ ಸಂಪೂರ್ಣ ನಿಷೇಧ ಕೊಡುತ್ತೆ. ಯಾವ ವಿದ್ಯುತ್? ಥರ್ಮಲ್ ವಿದ್ಯುತ್ ಸಂಪೂರ್ಣ ನಿಷೇಧ. ಏನಾದರೂ ಈ ಒಂದು ಜಲವಿದ್ಯುತ್ ಅಂತ ಬಂದಾಗ ಅಧ್ಯಯನದ ನಂತರ ಅನುಮತಿ ಕೊಡಬಹುದು. ನೋಡಿ,
ನಂತರವೇ ಜಲವಿದ್ಯುತ್ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ವರದಿಯ ಮೇಲೆ ಅಧ್ಯಯನ ಮಾಡಿದ ನಂತರವೇ ಜಲವಿದ್ಯುತ್ ಉತ್ಪಾದನೆಗೆ ಅನುಮೋದನೆ. ಜಲವಿದ್ಯುತ್ ಯೋಜನೆಗೆ ಅನುಮೋದನೆ ಅದಿಲ್ಲ. ನೀನು ಏನು ಅಧ್ಯಯನ ಇಲ್ಲ ಪದ್ಯನ ಇಲ್ಲ, ಸರದ್ ಬಿಡಿಸಿದ ಮಾಧವ ಗಾಡಿಗಳ ಸಮೇತ ಏನಿಲ್ಲ, ನೀನ್ ಸರ್ಕಂಬೇಡ. ಇದ್ರಾಗಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಇದು ಮಾಡಿದ ತಕ್ಷಣ ಸ್ವಲ್ಪ ಮತ್ತೆ ಜಲವಿದ್ಯುತ್ ಕೊಡ್ತಾರೆ ಅವಕಾಶ. ಯಾಕೆ ಜಲವಿದ್ಯುತ್ ಕೊಡ್ತಾರೆ ಹೇಳಿ? ಅಲ್ಲಿ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಮಳೆ ಆಗತ್ರಿ, ಅಲ್ಲಿ ಜಲವಿದ್ಯುತ್ ಉತ್ಪಾದನೆ ನಮಗೆ ಜಾಸ್ತಿ ಸಿಗುತ್ತೆ. ಪಶ್ಚಿಮ ಘಟ್ಟದಲ್ಲಿ ನೋಡೋದಾದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಜಲವಿದ್ಯುತ್ ಸಿಗೋದೆ ಅಲ್ಲಿ. ಎಲ್ಲ ಜಲಪಾತ ಅಡ್ಡಲಾಗಿ ಟರ್ಬೈನ್ ಇಡ್ತಾರೆ. ಸೂಫಾ ಜಲವಿದ್ಯುತ್ ಫೇಮಸ್ ಪಶ್ಚಿಮ ಘಟ್ಟದಲ್ಲಿ ಹಂಗ್ ನೋಡಿದ್ರೆ. ಹೌದಾ? ಶರಾವತಿ ಜಲವಿದ್ಯುತ್ ಬರುತ್ತೆ, ಲಿಂಗನಮಕ್ಕಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಬರುತ್ತೆ. ಜಲವಿದ್ಯುತ್ ಉತ್ಪಾದನೆ ಜಾಸ್ತಿ ಇದೆ ಪಶ್ಚಿಮ ಘಟ್ಟದಲ್ಲಿ. ಹೌದಾ? ನೋಡಿ ಹೆಂಗ್ ಸ್ವಲ್ಪ ಟರ್ನ್ ಮಾಡಿರ್ತಾರೆ. ಹೌದಾ? ಒಟ್ಟು 104ನೇ ಪಾಯಿಂಟ್, ಒಟ್ಟು 123 ತಾಲೂಕು, 23 ಗ್ರಾಮಗಳು ESA ವ್ಯಾಪ್ತಿಗೆ ಬರುತ್ತವೆ. ಸಪ್ತರಿ ಇವರು ಈ ವ್ಯಾಪ್ತಿಗೆ ಬರೋರು ವೈಕಂತರವರು ವ್ಯಾಪ್ತಿ ಎಂದು ಶಿಫಾರಸು ಬೈತಾರ. ಮತ್ತೆ ಅವರು 142 ತಾಲೂಕು ಹೇಳ್ಬಿಟ್ಟಿದ್ರು. ಇವ್ರು 123 ಗ್ರಾಮಗಳು ESಗೆ ಬರ್ತಾವಂತ ಹೇಳಿದ್ರು, ESA ಜೋನಿಗೆ ಬರ್ತಾವಂತ ಹೇಳಿದ್ರು. ಮತ್ತೆ ಅವ್ರು ಕೇಳ್ತಾರೆ, ಅವ್ರೆಲ್ಲ ಮಾಡ್ರಿ ಅಂತಾರೆ ಅವರು. ನಮಗಷ್ಟೇ ಯಾಕ? ಹೌದಾ? ಎಲ್ಲರಿಗೂ ತೊಂದರೆ ಇದ್ದಿದ್ದೇ ಇದು. ಹೌದಾ? ಈ ರೀತಿ ಒಟ್ಟು 123 ಗ್ರಾಮಗಳನ್ನು ಮಾತ್ರ ESA ವ್ಯಾಪ್ತಿಗೆ ಬರ್ತಾವಂತಂದೇಳಿ ಈ ಸಮಿತಿಯಲ್ಲಿ ಹೇಳುತ್ತೆ. ಅವ್ರು ಅಷ್ಟು ಹೇಳಿದ್ರು. ಇರ್ಲಿ. 5ನೇ ಪಾಯಿಂಟ್, ESA ವಲಯದಲ್ಲಿ ಮುಂದಿನ 5 ವರ್ಷದ ಒಳಗಾಗಿ ಅಲ್ಲಿ ಮಾಡತಕ್ಕಂಥ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು. ಅದೇ 5 ವರ್ಷದ ಒಳಗಾಗಿ ಏನಾದರೂ ಗುತ್ತಿಗೆ ಯಾವ್ದಾದ್ರು ಆ ಒಂದು 5 ವರ್ಷದ ಒಳಗಾಗಿ ಯಾವಾಗ ಎಂಡ್ ಆಗುತ್ತೆ ಅಲ್ಲಿಗೆ ಗಣಿಗಾರಿಕೆ ನಿಲ್ಲಿಸಬೇಕು. ನೋಡಿ, ಅವರಿಲ್ಲ ಅವಾಗಿಂದನೇ ಗಣಿಗಾರಿಕೆ ಏನಿಲ್ಲ, ನೀವು ಸರ್ಕಾರ ಮಾಡಬೇಕು. ಇವರಿಲ್ಲ, ಸ್ವಲ್ಪ ಅವರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಈ ವರದಿಯ ಜಾರಿಯ ನಂತರ ಗಣಿಗಾರಿಕೆ 5 ವರ್ಷದ ಒಳಗಾಗಿ ಹಂತವಾಗಿ ಸ್ಥಗಿತಗೊಳಿಸುತ್ತಾ ಬರಬೇಕು. 5 ವರ್ಷದ ಒಳಗ ಪ್ರಥಮ ಯಾವಾಗ ಆ ಗುತ್ತಿಗೆ ಮುಗಿಯುತ್ತೆ ಅಲ್ಲಿಗೆ ನಿಲ್ಲಿಸಬೇಕು. ನೋಡಿ, ಈ ಅವಧಿಯಲ್ಲಿ ಮುಂದಿನ 5 ವರ್ಷದ ಒಳಗಾಗಿ ಅಥವಾ 5 ವರ್ಷದ ಒಳಗೆ ಗುತ್ತಿಗೆ ಕೊನೆಗೊಂಡರೆ ಹಂತವಾಗಿ ಅದನ್ನ ನಿಲ್ಲಿಸುತ್ತಾ ಬರಬೇಕು. ಆ ಗಣಿಗಾರಿಕೆ ಮಾಡುವುದನ್ನ ಅವರೆಲ್ಲ ಹೊರಗೆ ಹಾಕಿದ್ರು. ಹಂತವಾಗಿ ನಿಲ್ಲಿಸಬೇಕು. ಸ್ವಲ್ಪ ಸುಧಾರಣೆ ಅಂತ ಹೇಳ್ಬೋದು. ಮಾಧವ ಗಾಡ್ಗಿಲ್ ಸಮಿತಿಯ ಸುಧಾರಣೆ ಕಸ್ತೂರಿ ರಂಗನ್ ಸಮಿತಿ. ಬಟ್ ಏನ್ ಮಾಡ್ತೇವೆ, ಪರಿಸರಕ್ಕೆ ಅದು ಜಾಸ್ತಿ ಆದ್ಯತೆ ಇತ್ತು. ಇದು ಅಭಿವೃದ್ಧಿ ಕಡೆ ಜಾಸ್ತಿ ಆದ್ಯತೆ ಹೋಗ್ತಾ ಇದೆ. ಸ್ವಲ್ಪ ಏನು ಮಾಡಕ್ಕಾಗಲ್ಲ, ಇರ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು 6ನೇ ಪಾಯಿಂಟ್, ESA ವಲಯದ ಜನವಸತಿ ಪ್ರದೇಶ ಮತ್ತು ಈ ತೋಟಗಾರಿಕೆ ಹೊರಗಿಡಬೇಕು. ಅಂದ್ರೆ ರೈತರ ಪರನು ಶಿಫಾರಸು ಮಾಡಿತ್ತು. ರೈತರ ಪರ ಶಿಫಾರಸ್ಸಾಗಿತ್ತು. ಅದನ್ನು ರೈತರ ಪರನೇ ಇತ್ತು. ಅದು ಸಂಪೂರ್ಣ ಅರಣ್ಯನೇ ಇತ್ತು. ನೋಡಿ, ರೈತರಿಗೆ ತೊಂದರೆ ಆಗುತ್ತೆ. ESC ವಲಯದಲ್ಲಿ ಬರ್ತಕ್ಕಂಥ ಎಕನಾಮಿಕ್ ಸೆನ್ಸಿಟಿವ್ ಏರಿಯಾದಲ್ಲಿ ಬರ್ತಕ್ಕಂಥ ತೋಟಗಾರಿಕೆಯನ್ನ ಮತ್ತು ಅಲ್ಲಿರ್ತಕ್ಕಂಥ ಜನವಸತಿಯನ್ನ, ಗ್ರಾಮೀಣಗಳಿರ್ತವೆ ಅವನ್ನೆಲ್ಲ ತೆಗೆದು ಹೊರಗಿಡ್ಬೇಕಂತ ಹೇಳುತ್ತೆ. ಯಾರು ಹೋಗ್ತಾರ್ರಿ? ಹೌದಾ? ಯಾಕಂದ್ರೆ ಅವರು ESC ವಲಯದಲ್ಲಿ ಬರ್ತಕ್ಕಂಥ 123 ಗ್ರಾಮದವ್ರು ಇರ್ತಾರೆ. ಅವರು ಬೇರೆಯವರಿಗೆಲ್ಲ ಅವಕಾಶ ಕೊಡ್ತೀವಿ, ನಮಗೆ ಯಾಕೆ ಕೊಡಲ್ಲ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಸಮಸ್ಯೆಗಳಿದ್ದಾವೆ. ಹೌದಾ? ಎಸ್, ಇರ್ಲಿ. ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟ ಟೀಕೆಗಳು ನೋಡಿ. ಇದು ಅನೇಕ ಸೂಕ್ಷ್ಮ ಪ್ರದೇಶಗಳನ್ನು ಒಳಗೊಂಡಿತ್ತು ಮತ್ತು ಅನೇಕ ಸೂಕ್ಷ್ಮ ಪ್ರದೇಶಗಳಲ್ಲದ ಪ್ರದೇಶಗಳನ್ನು ಒಳಗೊಂಡಿತ್ತು. ಇದೇ ಟೀಕೆಗಳಾಗಿ ಫಸ್ಟ್. ಇದು ಅನೇಕ ಸೂಕ್ಷ್ಮ ಪ್ರದೇಶಗಳನ್ನು ಒಳಗೊಂಡಿತ್ತು. ಅನೇಕ ಸೂಕ್ಷ್ಮ ಪ್ರದೇಶ ಹೊಂದಿತ್ತು ಮತ್ತು ಅನೇಕ ಸೂಕ್ಷ್ಮ ಪ್ರದೇಶ ಬಿಟ್ಟಿತ್ತು. ಬಿಟ್ಟುಕೊಟ್ಟಿತ್ತು ಅಂದ್ರೆ ಏನ್ ಗೊತ್ತೇನು? ಅನೇಕ ಸೂಕ್ಷ್ಮ ಪ್ರದೇಶಗಳನ್ನು ಒಳಗೊಂಡಿತ್ತು, ಆದ್ರೆ ಕೆಲವೊಂದು ಅನೇಕ ಸೂಕ್ಷ್ಮ ಪ್ರದೇಶವನ್ನು ಬಿಟ್ಕೊಟ್ಬಿಡತ್ತಿದ್ದು.
ಅವರು ಅಷ್ಟು ತಗೊಂಡ್ಬಿಟ್ಟಿದ್ರು 142 ತಾಲೂಕುಗಳು. ಇವರಿಲ್ಲ, ಕೆಲವೊಂದು ಪ್ರದೇಶಗಳನ್ನ ಸೆನ್ಸಿಟಿವ್ ಜೋನ್ ಮಾಡಿ 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 ಕೆಲವೊಂದು ಸೆನ್ಸಿಟಿವ್ ಜೋನ್ ಆಗುವ ಪ್ರದೇಶಗಳನ್ನು ಬಿಟ್ಕೊಟ್ಬಿಟ್ಟಿದ್ರು ಇವರು. ಮತ್ತೆ ಕೆಲವು ಸೆನ್ಸಿಟಿವ್ ಜೋನ್ ಆಗ್ಲಾರ ಪ್ರದೇಶನ ಸೆನ್ಸಿಟಿವ್ ಜೋನ್ ಅಂತ ಹೇಳ್ಬಿಟ್ಟಿದ್ರು. ಈ ರೀತಿ ಸಮಸ್ಯೆ ಆಗಿತ್ತು ಈ ಒಂದು ಇದರಲ್ಲಿ, ಯಾವ್ದ್ರಲ್ಲಿ, ಕಸ್ತೂರಿ ರಂಗನ್ ಸಮಿತಿಯಲ್ಲಿ. ಇಲ್ಲಿ ನೋಡಿ, ESA ವಲಯ, ಎಕನಾಮಿಕ್ ಸೆನ್ಸಿಟಿವ್ ಏರಿಯಾ ವಲಯದಲ್ಲಿ ರಬ್ಬರ್ ತೋಟಗಳಿವೆ. ಅಲ್ಲೋ ESA ಅಂದ್ರೆ ಮೊದಲೇ ಅರಣ್ಯ ಮೀಸಲು ಪ್ರದೇಶದಲ್ಲಿ ರಬ್ಬರ್ ತೋಟಗಳಿದ್ವು, ಮತ್ತೆ ಅವರಿಗೆ ತೊಂದರೆ ಆಗತ್ತೆ. ಅರಣ್ಯನ ಬಿಟ್ಬಿಡೋದು, ರಬ್ಬರ್ ತೋಟಗಳನ್ನ ESA ವಲಯ ಅಂತ ಹೇಳ್ಬಿಡೋದು. ಸಮಸ್ಯೆ, ಟೀಕೆ ಇದು, ಹೌದಾ ಇತ್ತು. ಮತ್ತು ಕೆಲವು ಈ ವಲಯ ಇದನ್ನು ಬಿಟ್ಟು ESA ವಲಯದಲ್ಲಿ ರಬ್ಬರ್ ತೋಟಗಳಿದ್ದೇವೆ, ಆದರೆ ಕೆಲವು ಪ್ರದೇಶ ಅರಣ್ಯ ಇರಲಿಲ್ಲ. ಅದನ್ನು ಸಹ ಇವ್ರು ಏನ್ ಮಾಡಿದ್ರು ಅಂದ್ರೆ ESA ವಲಯ ಅಂತಂದ್ರೆ ಇದಾಗಿತ್ತು ಸಮಸ್ಯೆ. ಎಸ್, ನೆಕ್ಸ್ಟ್ ಏನು ಇದಾಗುತ್ತೆ ಟೀಕೆಗಂದ್ರೆ, ESA ವಲಯದ, ಎಕನಾಮಿಕ್ ಸೆನ್ಸಿಟಿವ್ ಏರಿಯಾ ವಲಯದ ರೈತರು ಮತ್ತು ಕಾರ್ಮಿಕರು, ಹೌದಾ, ಬೀದಿ ಪಾಲು. ಎಲ್ಲಿಗೆ ಹೋಗ್ಬೇಕು ಮತ್ತೆ ಅವರು? ESA ವಲಯದ ರೈತರು, ಕಾರ್ಮಿಕರು, ಬೀದಿ ಪಾಲು. ಅಲ್ಲೋ, ನೀನು ಒಂದು ಸಮಿತಿ ರಚನೆ ಮಾಡ್ತಾ ಇದೆ ಅಂತ ಮತ್ತೆ ಅವ್ರಿಗೆ ಏನೋ ಪ್ರೊಟೆಕ್ಟ್ ಮಾಡ್ರಲ್ಲ. ಆ ಪ್ರದೇಶ ಜನ ಇಲ್ಲಿ ಇಷ್ಟು ದಿನ ಅವರಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ, ಅವರಿಗೆಲ್ಲ ಒಂದು ಮೂಲಭೂತ ಸೌಕರ್ಯ ಬೇಕಲ್ಲ. ಅವ್ರಿಗೆ ಬೇರೊಂದು ESA ವಲಯ ಇದೆ, ಈಗಲ್ಲಿ ಎಕನಾಮಿಕ್ ಸೆನ್ಸಿಟಿವ್ ಏರಿಯಾದಲ್ಲಿ ಇದೆ. ಅಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಬೇರೊಂದು ಪ್ರದೇಶಕ್ಕೆ ಸ್ಥಳಾಂತರಿಸಬೇಕಾದ್ರೆ ಅವರಿಗೆಲ್ಲ ಒಂದು ವಸತಿ ಆಗ್ಲಿ, ಅವರಿಗೆಲ್ಲ ಮೂಲಭೂತ ಸೌಕರ್ಯ, ವಿದ್ಯುತ್, ಜಲ ಎಲ್ಲ ಇರ್ತಕ್ಕಂಥ ಪ್ರದೇಶದಲ್ಲಿ ಅವ್ರಿಗೆ ಕಟ್ಟಡ ನಿರ್ಮಾಣ ಮಾಡಿಕೊಡ್ರಿ ಸರ್ಕಾರ. ಅವ್ರ ಪಾಪ ಅಲ್ಲಿಂದ ಇದಾಗ್ತಾರೆ ಸ್ಥಳಾಂತರ. ಏನಿಲ್ಲ ಅವ್ರಿಗೆ ಬಿದಕ್ ಹೋಗಂದ್ರೆ ಬೀದಿಗೆ ನೀವು ಯಾವ್ದೋ ಒಂದು ಸಮಿತಿ ರಚನೆ ಮಾಡಿ. ಸಮಸ್ಯೆ ರೀ, ಯಾರಿಗಾದ್ರೆ ಸಮಸ್ಯೆ, ಹೌದಾ. ಎಸ್, ಇಲ್ಲಿ ಜಲವಿದ್ಯುತ್ ಉತ್ಪಾದನೆ ಇಲ್ಲದಿದ್ದರೆ ಸಮಸ್ಯೆ ಏನಾಗುತ್ತಂದ್ರೆ, ಈಗ ಜಲವಿದ್ಯುತ್ ಉತ್ಪಾದನೆ ಇಲ್ಲ, ಅಣೆಕಟ್ಟೆ ನಿರ್ಮಾಣ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಪ್ರವಾಸಿಗರು ಜಾಸ್ತಿ ಬರ್ತಾರೆ ಭಾರತ. ಅಲ್ಲಿ ಅವರಿಗೆ ನೀರಿನ ತೊಂದರೆ ಆಗುತ್ತೆ, ಅಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಕೊರತೆ ಆಗತ್ತೆ ತಾನೆ. ಎಲ್ಲ ಟೀಕೆ. ಒಂದು ಅಡ್ವಾಂಟೇಜ್ ಇದ್ರೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ಇರ್ತವೆ, ಮತ್ತೆ ಏನು ಮಾಡಕ್ ಬರಲ್ಲ, ಹೌದಾ. ಜಲವಿದ್ಯುತ್ ಉತ್ಪಾದನೆ ಇಲ್ಲದಿದ್ದರೆ ವಿದ್ಯುತ್ ಕೊರತೆ ಗ್ರಾಮೀಣ ಪ್ರದೇಶಗಳಿರ್ತಾವ. ಆಮೇಲೆ ಅಣೆಕಟ್ಟು ನಿರ್ಮಾಣ ಇಲ್ಲದಿದ್ದರೆ ಪ್ರವಾಸಿಗರಿಗೆ ಮತ್ತು ಸ್ಥಳೀಯ ಜನರಿಗೆ ನೀರಿನ ಕೊರತೆ ನೋಡಿ. ಅದಕ್ಕೆ ಹೇಳೋದು ಎಕನಾಮಿಕ್ ಇದ್ದಲ್ಲಿ ಎನ್ವಿರಾನ್ಮೆಂಟ್ ಇರಲ್ಲ, ಎನ್ವಿರಾನ್ಮೆಂಟ್ ಇದ್ದಲ್ಲಿ ಎಕನಾಮಿಕ್. ಈ ರೀತಿ ಒಂದು ಸಮಿತಿ ಯಾವ್ದಂದ್ರೆ ಕಸ್ತೂರಿ ರಂಗನ್ ಸಮಿತಿ. ಮಾಧವ್ ಗಾಡ್ಗಿಲ್ ಸಮಿತಿಯ ಸುಧಾರಣೆ ಮತ್ತು ಮಾಧವ್ ಗಾಡ್ಗಿಲ್ ಸಮಿತಿಯ ಅದರಲ್ಲಿರ್ತಕ್ಕಂಥ ಕೆಲವು ನಿಯಮಗಳನ್ನ ಪರೀಕ್ಷಿಸಲು ಮತ್ತು ಮಾಧವ್ ಗಾಡ್ಗಿಲ್ ಸಮಿತಿಯ ಅಧ್ಯಯನ ಮತ್ತು ಅನುಷ್ಠಾನದ ಸೂಚನೆಗಾಗಿ ಈ ಒಂದು ಜಾರಿಗೆ ತಂದ ಒಂದು ಸಮಿತಿ ಯಾವ್ದಂದ್ರೆ ಕಸ್ತೂರಿ ರಂಗನ್ ಸಮಿತಿ. ಅದು ಸಂಪೂರ್ಣ ಪರಿಸರ ಸಂರಕ್ಷಣೆಗೆ, ಇದು ಅಭಿವೃದ್ಧಿ, ಅದು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಪಶ್ಚಿಮ ಘಟ್ಟದ ತಜ್ಞರ ಸಮಿತಿ, ಅದು ಮಾಧವ್ ಗಾಡ್ಗಿಲ್ ಸಮಿತಿ, ಹೌದಾ. ಅದು ಯಾರೂ ಒಪ್ಪಲ್ಲ, ಸ್ಥಳೀಯರು. ನಾವು ಒಪ್ತೀವಿ, ಈ ಕಡೆ ಇರೋರು. ಅಲ್ಲಿ ಪಶ್ಚಿಮ ಘಟ್ಟದ ಇದನ್ನು ಒಪ್ಪಲ್ಲ, ಯಾಕಂದ್ರೆ ಇಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಅಲ್ಲಿ ಇರ್ತಕ್ಕಂಥವ್ರಿಗೂ ತೊಂದರೆ ಆಗುತ್ತೆ, ಹೌದಾ. ಈ ರೀತಿ ಒಂದು ಮಾಧವ್ ಗಾಡ್ಗಿಲ್ ಸಮಿತಿ, ಕಸ್ತೂರಿ ರಂಗನ್ ಸಮಿತಿ, ಎರಡು ಸಮಿತಿಗಳಾದ ನಂತರ ಮೂರನೇದು ಇನ್ನೊಂದು ಪ್ರಮುಖ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಸಮಿತಿ, ಡಾಕ್ಟರ್ ಎಸ್ ಚಂದ್ರಶೇಖರ್ ಸಮಿತಿ. ಡಾಕ್ಟರ್ ಎಸ್ ಚಂದ್ರಶೇಖರ್ ಸಮಿತಿ 2019, ಹೌದಾ. ಡಾಕ್ಟರ್ ಚಂದ್ರಶೇಖರ್ ಸಮಿತಿ ಕರ್ನಾಟಕ ರಾಜ್ಯದಿದ್ದು. ಇದಿನ್ನು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿಲ್ಲ, ಗೊತ್ತಿಲ್ಲ ಅಷ್ಟೇ, ಹೌದಾ. ಇಲ್ಲಿ ಪಶ್ಚಿಮ ಘಟ್ಟದ ವಿಶೇಷ ವಲಯವಾಗಿದ್ದು, ಇವ್ರು ಹೇಳ್ತಾರೆ ಪಶ್ಚಿಮ ಘಟ್ಟ ವಿಶೇಷ ವಲಯವಾಗಿದ್ದು ಇದನ್ನು ವಿಶೇಷ ವಲಯವೆಂದು ಘೋಷಿಸಿ ಅಲ್ಲಿನ ಪ್ರಾಣಿ
ಸಸ್ಯಗಳ ರಕ್ಷಣೆ. ಸೇಮ್ ಅದೇ ರೀತಿ ಮಾಧವ ಗಾಡ್ಗಿಲ್ ಕಸ್ತೂರಂಗ ಸಮಿತಿಗೆ ಹಾಗೇನೆ ಒಂದು ಪಶ್ಚಿಮ ಘಟ್ಟ ಅಂತ ಬಂದಾಗ ಒಂದು ವಿಶೇಷ ಒಂದು ಸೂಕ್ಷ್ಮ ವಲಯವಾಗಿದ್ದು ಆ ಪ್ರದೇಶದಲ್ಲಿರ್ತಕ್ಕಂಥ ಪ್ರಾಣಿ ಮತ್ತು ಈ ಸಸ್ಯ ಪ್ರಭೇದಗಳ ಸಸ್ಯ ಸಂಕುಲಗಳ ಸಂರಕ್ಷಣೆ ಅಂತ ಹೇಳುತ್ತೆ. ಇದು ಮತ್ತೆ ಬಂದ್ರೆ ರಾಜ್ಯ ಸರ್ಕಾರಕ್ಕೆ ಏನು ಸೂಚಿಸುತ್ತೆ ಅಂದ್ರೆ ಈ ರೀತಿ ಸೂಚಿಸಿದ ಇದು ಪಶ್ಚಿಮ ಘಟ್ಟವನ್ನು ಒಳಗೊಂಡಿರ್ತಕ್ಕಂಥ ಈ ಜಿಲ್ಲೆಗಳು ಬರ್ತಾವಲ್ಲ, ಪಶ್ಚಿಮ ಘಟ್ಟನ ಒಳಗೊಂಡಿರ್ತಕ್ಕಂಥ ಕೆಲವು ಜಿಲ್ಲೆಗಳಲ್ಲಿ ತಾಲೂಕುಗಳು ಬರ್ತಾವಲ್ಲ, ಅವ್ರಿಗೆ ಏನ್ ಮಾಡಿ ಮೀಸಲಾತಿಯಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಈ ಈ 371 ಜೆ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿ ಇದೆಯಲ್ಲ, ಆ ರೀತಿ ಅವರಿಗೂ ಮೀಸಲಾತಿಯನ್ನು ಕೊಡಿ ಆ ಪ್ರದೇಶದ ಜನರಿಗೆ ಅಂತ ಹೇಳುತ್ತೆ. ಅವಾಗಾದ್ರೂ ಅವರು ಸ್ಥಳೀಯವಾಗಿ ಯಾವುದೇ ಒಂದು ಅಲ್ಲಿ ಮರ ಕಡಿಯೋದಾಗ್ಲಿ, ಕಾರ್ಮಿಕ ಉದ್ಯೋಗಗಳ ಅವನಾದ್ರೂ ಅವರು ಬಿಡ್ತಾರ, ಆ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ ಅವ್ರಿಗೆ ಮೀಸಲು ಸಿಕ್ಕಾಗ. 371 ಜೆ ಹೈದರಾಬಾದ್ ಕರ್ನಾಟಕಕ್ಕೆ ಇರುವ ಮೀಸಲಾತಿಯನ್ನು ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ತಾಲೂಕು ಪ್ರದೇಶಗಳಿಗೆ ನೀವು ಆ ಮೀಸಲಾತಿಯನ್ನು ಕೊಡುವುದರಿಂದ ಅವರಿಗೆ ಅದು ತುಂಬಾ ಉಪಯೋಗ ಆಗುತ್ತೆ ಅಂತ ಸಹ ಹೇಳುತ್ತೆ. ನೋಡಿ, ಪಶ್ಚಿಮ ಘಟ್ಟ ಒಳಗೊಂಡಿರ್ತಕ್ಕಂಥ ಪಶ್ಚಿಮ ಘಟ್ಟವನ್ನು ಒಳಗೊಂಡಿರುವ ಎಲ್ಲಾ ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕದ ಹಾಗೆ ಮೀಸಲಾತಿಯನ್ನು ಕೊಡಿ. ಜೆ ಹೈದರಾಬಾದ್ ಕರ್ನಾಟಕದ ಹಾಗೆ ಮೀಸಲಾತಿ ಕೊಡಿ. ಇದರಲ್ಲಿ ಉದ್ಯೋಗ ಯಾವುದೇ ಮೀಸಲಾತಿ, ಶಿಕ್ಷಣ, ವಿಶೇಷ ಸ್ಥಾನಮಾನ ಕೊಡಿ. ಯಾರು ಹೇಳ್ತಾರೆ? ಚಂದ್ರಶೇಖರ್. ವಿಶೇಷ ಸ್ಥಾನಮಾನವನ್ನು ಕೊಡಿ, ಡಾಕ್ಟರ್ ಚಂದ್ರಶೇಖರ್ ಕಮಿಟಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಟರ್ ಪರಮಶಿವಯ್ಯ ಕಮಿಟಿ ಅಂತದಿದೆ, ಕೇಳಿ. ಪರಮಶಿವಯ್ಯ ಇದೇ ಮಾತಾಡ್ತೀನಿ ಸ್ವಲ್ಪ. ಇಲ್ಲಿ ಡಾಕ್ಟರ್ ಪರಮಶಿವಯ್ಯ ಕಮಿಟಿ ಕೇಳಿ, ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಪರಮಶಿವಯ್ಯ ಕಮಿಟಿ ಅಂದ್ರೆ ಏನ್ ಗೊತ್ತೇನು? ರಾಜ್ಯ ಸರ್ಕಾರ ಜಾರಿಗೆ ತಂದ ಒಂದು ಕಮಿಟಿ ಇದು. ಇವ್ರು ಏನ್ ಹೇಳ್ತಾರೆ ಗೊತ್ತೇನು? ಡಾಕ್ಟರ್ ಪರಮಶಿವಯ್ಯ ಕಮಿಟಿ ಈಗ ಇಲ್ಲಿ ಪಶ್ಚಿಮ ಘಟ್ಟಗಳಿದಾವಲ್ಲ, ಇಲ್ಲಿ ಬಹಳ ಮೋಡಗಳು ಬಂದು ನಿಲ್ತಾವಲ್ಲ, ನಿಲ್ಲೋದ್ರಿಂದ ಇಲ್ಲಿ ಜಾಸ್ತಿ ಮಳೆ ಆಗತ್ತಲ್ಲ, ಮಳೆ ಆಗೋದ್ರಿಂದ ಪಶ್ಚಿಮ ಕರೆ ನದಿಗಳು ಪೂರ್ವ ಕರೆ ನದಿಗಳಿಗೆ ಹೋಗ್ಬಿಡ್ತಾವಲ್ಲ. ಬಟ್ ಪಶ್ಚಿಮ ಕರೆ ನದಿಗಳು ಬಹುಬೇಗ ಏನಾಗ್ತವೆ? ಅರಬ್ಬಿ ಸಮುದ್ರ ಸೇರ್ಬಿಡ್ತವೆ. ಯಾಕಂದ್ರೆ ಡಿಸ್ಟೆನ್ಸ್ ಕಡಿಮೆ ಅಲ್ಲ. ಈಗ ಪಶ್ಚಿಮ ಘಟ್ಟಗಳು ಬಹುಬೇಗನೆ ಅರಬ್ಬಿ ಸಮುದ್ರ ಸೇರ್ಬಿಡ್ತಾವೆ. ನೋಡಿ, ಇಲ್ಲಿ ಪಶ್ಚಿಮ ಘಟ್ಟಗಳು ಬಹುಬೇಗನೆ ಅರಬ್ಬಿ ಸಮುದ್ರ ಸೇರ್ಬಿಡ್ತವೆ. ಯಾಕೆ? ಪಶ್ಚಿಮ ಕರೆ ನದಿಗಳು ಕಾಳಿ, ನೇತ್ರಾವತಿ ಇವೆಲ್ಲ ನದಿಗಳು ಜಲ್ದಿ ಸೇರ್ಬಿಡ್ತವೆ. ಬಟ್ ಪೂರ್ವಕ್ಕೆ ಬರ್ಲಿ ಬಿಡು, ಯಾವುದು ಗೋದಾವರಿ, ಕೃಷ್ಣ, ಕಾವೇರಿ ಎಲ್ಲ ಬಹಳ ಹಲವಾರು ರಾಜ್ಯಗಳಿಗೆ ನೀರು ಉಳಿಸಿಕೊಂಡು ಬರ್ತವೆ. ಬಟ್ ಪಶ್ಚಿಮ ಕರೆಯುವ ನದಿಗಳು ಬಹುಬೇಗನೆ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುವುದರಿಂದ ಅಲ್ಲಿ ನೀರಿನ ವ್ಯರ್ಥ ಜಾಸ್ತಿ ಆಗಿಬಿಡುತ್ತೆ. ಆ ಪಶ್ಚಿಮಕ್ಕೆ ಹರಿದು ಹೋಗುವ ನದಿಗಳನ್ನ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗೆ ಜೋಡಣೆ ಮಾಡಬೇಕು. ಕೊರೆದು ಏನು ಪಶ್ಚಿಮ ಘಟ್ಟ ಕೊರೆದು ಆ ಪಶ್ಚಿಮ ಘಟ್ಟನ ಕೊರೆದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗೆ ಜೋಡಣೆ ಮಾಡಿದಾಗ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳ ನೀರಿನ ಸಾಮರ್ಥ್ಯ ಏನಾಗುತ್ತೆ? ಹೆಚ್ಚಾಗುತ್ತೆ. ಪೂರ್ವಾಭಿಮುಖವಾಗಿ ಹರಿಯುವ ನೀರಿನ ಸಾಮರ್ಥ್ಯ ಹೆಚ್ಚಾದಾಗ ಎಲ್ಲಾ ಪ್ರದೇಶದಲ್ಲೂ ನಾವೇನ್ ಮಾಡಬಹುದು? ನೀರಾವರಿ ಏನ್ ಮಾಡಬಹುದು? ಉತ್ತಮ ಕೃಷಿ ಚಟುವಟಿಕೆಯನ್ನು ಮಾಡಬಹುದು ಅಂತಂದ್ರೆ ಡಾಕ್ಟರ್ ಪರಮಶಿವಯ್ಯ ಕಮಿಟಿ ಹೇಳಿತ್ತು. ಇದೇನಾದ್ರೂ ಜಾರಿಗೆ ತಂದ್ರೆ ಪಶ್ಚಿಮ ಘಟ್ಟದಲ್ಲಿ ಲಕ್ಷಾಂತರ ಮರಗಳ ನಾಶ ಮಾಡಬೇಕು. ಅಲ್ಲೋ ನಾನು ಕಾಲುವೆ ನಿರ್ಮಾಣ ಮಾಡ್ತಾ ಇಲ್ಲ, ಪ್ರಕೃತಿಯ ನೈಸರ್ಗಿಕವಾಗಿ ಹರಿಯುವ ಜಲಧಾರೆಯನ್ನ ತಿರುಗಿಸ್ಬೇಕಂತೆ. ಜಲಧಾರೆಯನ್ನ ತಿರುಗಿಸಿ ನಾನು ಪೂರ್ವ ತರಬೇಕಂದ್ರೆ ಮತ್ತೆ ಎಷ್ಟೋ ಅರಣ್ಯ ನಾಶ ಮಾಡ್ಬೇಕಲ್ಲಿ, ಮೈನಿಂಗ್ ಮಾಡ್ಬೇಕು, ಮಾಡೆಲ್ಲ ಕೊರೆದು ಪೂರ್ವಕ್ಕೆ ತರಬೇಕು. ಪಾಪ ಪರಿಸರ ಹಾಳಾಗುತ್ತಾ, ಜೀವಿಗಳಿಗೆ ತೊಂದರೆ ಆಗುತ್ತಾ. ಜಾಸ್ತಿ ಮಳೆ ಆದ್ರೆ ಫ್ಲಡ್ ಆಗಿ ಹೋಗ್ಬಿಡುತ್ತೆ. ಭೂ ಸವಕಳಿ ಹುಡುಗಾಟನೇ ಅಲ್ಲ, ಆ ರೀತಿ ಮಾಡಕ್ ಹೋಗ್ಬಾರ್ದು. ಆಕ್ಚುಲಿ ಲಕ್ಷಾಂತರ ರೂಪಾಯಿ ಖರ್ಚಿದೆ ಇದು. ಡಾಕ್ಟರ್ ಪರಮಶಿವಯ್ಯ ಕಮಿಟಿ ನೋಡೋದಾದ್ರೆ 8 ಲಕ್ಷ ಕೋಟಿ ಹಣ ಇದೆ. ಹಣೆ ಬರಕ್ಕೆ ಭಾರತ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಷ್ಟು ಬಜೆಟೇ ಇಲ್ಲ ಒಂದು ವರ್ಷಕ್ಕೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಜೋಡಣೆನೆ ಡಾಕ್ಟರ್ ಪರಮಶಿವಯ್ಯ ಕಮಿಟಿ. ಯಾಕಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಬಹುಬೇಗನೆ ಹೋಗಿ ಅರಬ್ಬಿ ಸಮುದ್ರ ಸೇರುವುದರಿಂದ ಅದು ನೀರು ವ್ಯರ್ಥವಾಗುವ ಕಾರಣ ಆ ನೀರನ್ನು ಪೂರ್ವಕ್ಕೆ ಹರಿಯುವ ನದಿಗಳಿಗೆ ಜೋಡಣೆ ಮಾಡಿದಾಗ ನಮಗೆ ನೀರು ಸಿಗುತ್ತೆ. ಬಹುದೂರದ ಮಟ್ಟಿಗೆ ನೀರೆಲ್ಲ ಸಿಗುತ್ತೆ. ಈ ಕಡೆ ಎಲ್ಲ ನಾವೇನ್ ಮಾಡ್ಬೋದು? ಉತ್ತಮ ಕೆರೆಗಳ ನಿರ್ಮಾಣ ಆಗುತ್ತೆ, ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ, ಕೃಷಿ ಚಟುವಟಿಕೆ ಆಗುತ್ತೆ, ಎಲ್ಲರೂ ನೀರಾವರಿಗಳು ಪಡ್ಬೋದು, ನಮಗೆ ಉತ್ತಮ ಒಂದು ಕೃಷಿ ಚಟುವಟಿಕೆ ಆಗುತ್ತೆ ಅಂತ ಹೇಳ್ತೀವಿ. ಮತ್ತೆ ಅರಣ್ಯ ಬೈಕಿಂತೋಲೇನು ಸಮಸ್ಯೆ ತಾನೇ ಅದು. ಅದಕ್ಕೆ ಇವ್ರೇನ್ ಹೇಳ್ತಾರೆ?
ಯಾರೋ ಡಾಕ್ಟರ್ ಚಂದ್ರಶೇಖರನ್ ಅವರು ಚೆನ್ನಾಗಿ ಹೇಳಿದ್ದಾರೆ ಪಾಪ. ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಾರೆ, ಈ ಒಂದು ಕಮಿಟಿ ಐತಲ್ಲ ಇದ್ರ ವಿರುದ್ಧ ಇದೆ. ಈ ಕಮಿಟಿಯ ವಿರುದ್ಧ ಯಾವ್ದರ ವಿರುದ್ಧ? ಡಾಕ್ಟರ್ ಪರಮಶಿವಯ್ಯ ಕಮಿಟಿಯ ವಿರುದ್ಧ. ಏನ್ ಹೇಳುತ್ತೆ ಪರಮಶಿವಯ್ಯ? ಪಶ್ಚಿಮಾಭಿಮುಖವಾಗಿರೋ ನದಿಗಳನ್ನ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳ ಜೋಡಣೆ. ಇದು ಮಾಡಿದ್ರೆ ಪರಿಸರ ಸಂಪೂರ್ಣ ನಾಶ ಆಗುತ್ತೆ. ಪಶ್ಚಿಮ ಘಟ್ಟ ಉಳಿಯಂಗೆ ಇಲ್ಲ, ಫ್ಲಡ್ ಆಗುತ್ತೆ, ಎಲ್ಲ ದೊಡ್ಡ ತೊಂದರೆಗಳಾಗುತ್ತೆ, ಅರಣ್ಯ ನಾಶ ಆಗುತ್ತೆ, ಜೀವಿಗಳ ತೊಂದರೆ ಆಗುತ್ತೆ, ಲಕ್ಷಾಂತರ ಬಜೆಟ್ ವೇಸ್ಟ್ ಆಗುತ್ತೆ. ಹಾಗಾಗಿ ಇದರ ವಿರುದ್ಧ ಇದೆ. ಇದು ಒಳ್ಳೇದಲ್ಲ? ಎಸ್. ಅಲ್ಲ, ಸ್ಥಳೀಯರು ಒಪ್ಪಲ್ಲ ಜನ ಈ ಸಮಿತಿಯನ್ನ. ಪಶ್ಚಿಮ ಘಟ್ಟದಲ್ಲಿ ಹುಡುಗಾಟನ ಅದೇನು ಕಾಲುವೆ ಹಳ್ಳ ಹಿಂಗ್ ತಿರಿಸ್ಕೊಳ ಇದು ಮಾಡಕ ನದಿಗಳು ರಭಸವಾಗಿ ಹರಿತಿರ್ತಾವ ಪಶ್ಚಿಮಾಭಿಮುಖವಾಗಿ. ಹೌದಾ? ಇಲ್ಲಿ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದೆ ಇದು. ಏನು ಪಶ್ಚಿಮ ಘಟ್ಟ ಇಂಥವ್ ಮಾಡಿದ್ರೆ ಮತ್ತೆಲ್ಲ ಹಾಳಾಗತ್ತೆ. ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದೆ. ಈ ಪ್ರದೇಶ ಹಾನಿ ಒಳಗಾಗುತ್ತೆ. ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ಈ ಒಂದು ಪ್ರದೇಶ ಸಂಪೂರ್ಣ ಹಾನಿಗೊಳಗಾಗತ್ತೆ. ತೆಗೆದು ಹೋಗಿತಾರ ಯುನೆಸ್ಕೋ ಪಟ್ಟಿಯಿಂದ ಇದನ್ನ. ಈ ರೀತಿ ಒಂದು ಚಟುವಟಿಕೆಗಳನ್ನ ಮಾಡಿದೀವಿ ಅಂತಂದ್ರೆ ಅಲ್ಲ, ನಮಗೆ ಯೂಸ್ ಆಗತ್ತೆ. ಇರ್ತಕ್ಕಂಥ ಪ್ರಾಣಿ ಅವೆಲ್ಲಿಗೆ ಹೋಗ್ಬೇಕು? ಹೌದಲ್ವಾ? ಒಬ್ಬ ಮಾನವನಾಗಿ ವಿಚಾರ ಮಾಡ್ಬೇಕಾಗುತ್ತೆ. ಎಸ್. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಇಲ್ಲಿ ಬೃಹತ್ ವಾಹನಗಳ ಒಂದು ಚಲಾವಣೆನು ಸರಬರಾಜು ನಿಷೇಧ. ಬೃಹತ್ ವಾಹನ ಸರಬರಾಜು ನಿಷೇಧ. ಬಹಳ ಬೃಹತ್ ವಾಹನಗಳು ಅಡ್ಡಾಡ್ತವೆ ಪಶ್ಚಿಮ ಘಟ್ಟದಲ್ಲಿ. ಘಾಟ್ಸ್ ತಿರ್ಕೊಂಡು ಹಂಗೆ ಹೋಗ್ತಿರ್ತಾರೆ. ಅಲ್ಲಿ ಎಷ್ಟೋ ಜೀವಿಗಳು ಸತ್ತು ಹೋಗ್ತವೆ, ಅಡ್ಡ ಬರ್ತಿರ್ತವೆ. ಅವುಗಳಿಗೆ ಅಡ್ಡಾಡಕ್ಕಾಗಲ್ಲ, ಭಯ ಆಗತ್ತೆ. ಇವರು ಹಾರ್ನ್ ಸೌಂಡ್ ಮಾಡ್ತಾರೆ, ಪೊಲ್ಯೂಷನ್ ಆಗತ್ತೆ, ಬಹಳ ತೊಂದರೆ ಮಾರಾಯ. ಪಶ್ಚಿಮ ಘಟ್ಟದಲ್ಲಿ ಬೃಹತ್ ವಾಹನಗಳ ಚಲಾವಣೆ ಸಂಪೂರ್ಣ ನಿಷೇಧ ಮಾಡಬೇಕು. ಹೌದಾ? ಇಲ್ಲಿ ಮರಗಣತಿ ಮಾಡಬೇಕು. ಒಳ್ಳೆ ಯೋಜನೆ. ಮರಗಣತಿ ಮಾಡಬೇಕು. ಮರಗಣತಿ ಮಾಡೋದರಿಂದ ಜನಗಣತಿ ಮಾಡ್ತಾ ಇದೀವಿ, ಹುಲಿಗಣತಿ, ಆನೆ ಗಣತಿ ಎಲ್ಲ ಮಾಡಿದ್ವಿ. ಅಟ್ಲೀಸ್ಟ್ ಮರಗಣತಿನ ಸ್ಟಾರ್ಟ್ ಮಾಡಮಲ್ಲ. ಮರಗಣತಿ ಮಾಡೋದ್ರಿಂದ ನಮಗೆ ಗೊತ್ತಾಗತ್ತೆ ಯಾರು ಮರ ಕಡೆಕತ್ತಾರ, ಯಾರಿಲ್ಲ, ಎಷ್ಟು ಮರಗಳಿದಾವೆ, ಹೋದ್ ಸರ ಎಷ್ಟಿದ್ವು, ಈ ಸರ ಎಷ್ಟಾಗಿದ್ದಾವೆ, ಯಾವ ಮರಗಳು ಏನೇನು ಮರಗಣತಿ ಮಾಡ್ಬೇಕು. ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಅರಣ್ಯಗಳ ಮರಗಳು ಮೊದಲೇ ಬೆಲೆ ಬಾಳುವ ಮರಗಳು. ಕುದುರೆಮುಖ ಐತಲ್ಲ, ಕುದುರೆಮುಖ ವೆರಿ ಫೇಮಸ್ ನ್ಯಾಷನಲ್ ಪಾರ್ಕ್. ಕುದುರೆಮುಖದಲ್ಲಿ ಪರಿಸರ ಮತ್ತು ಅರಣ್ಯ ವಿಶ್ವವಿದ್ಯಾಲಯ ಸ್ಥಾಪಿಸಬೇಕು. ಒಳ್ಳೆಯ ಯೋಜನೆ. ವಿಶ್ವವಿದ್ಯಾಲಯ ಕುದುರೆಮುಖದಲ್ಲಿ ಪರಿಸರ ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕು, ಮಾಡಬೇಕು. ಅದ್ರ ಬಗ್ಗೆ ರಿಸರ್ಚ್ ನಡೆಯುತ್ತೆ, ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಎಲ್ಲ ಒಂದು ಪ್ರೊಟೆಕ್ಟ್ ಇರುತ್ತೆ. ಒಳ್ಳೆಯದಿಲ್ಲ ಹೌದಾ? ಇದರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಇದರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅಷ್ಟೇ ಅಲ್ಲದೆ ಇದರ ಅಧ್ಯಯನ ಮಾಡುವ ಸಲುವಾಗಿ ಈ ಶಿಕ್ಷಣ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ, ಈ ರೀತಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ಬೇಕಂತಂದೇಳಿ ಹೇಳುವ ಒಂದು ಸಮಿತಿ ಯಾವುದು ಅಂತಂದ್ರೆ ಚಂದ್ರಶೇಖರನ್ ಸಮಿತಿ. ಹೌದಾ? ಇದರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಹೌದಾ? ಈ ರೀತಿ ಒಂದು ಹೇಳಿರ್ತಕ್ಕಂಥ ಒಂದು ಸಮಿತಿ ಆಗಿರುತ್ತೆ. ಆದರೆ ಇದಿನ್ನೂ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿಲ್ಲ. ಕೇಂದ್ರಕ್ಕೆ ವರದಿ ಸಲ್ಲಿಸಿಲ್ಲ, ಪೆಂಡಿಂಗ್ ಇದೆ. ಈ ರೀತಿ ಒಂದು 3 ಸಮಿತಿಗಳು ಇಂಪಾರ್ಟೆಂಟ್. ಒಂದು ಮಾಧವ ಗಾಡ್ಗಿಲ್, ಕಸ್ತೂರಿ ರಂಗನ್ ಅಂಡ್ ಡಾಕ್ಟರ್ ಎಸ್ ಚಂದ್ರಶೇಖರ್ ಸಮಿತಿ ಅಂತಂದೇಳಿ ಸಮಿತಿಗಳಾಗಿರ್ತವೆ. ಪಶ್ಚಿಮ ಘಟ್ಟಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಪಶ್ಚಿಮ ಘಟ್ಟ ಅಂತ ಬಂದಾಗ ನಿಮಗೆ ಗೊತ್ತಿರ್ಲಿ ನೋಡಿ, ಪಶ್ಚಿಮ ಘಟ್ಟ ಈ ಒಂದು ಭಾಗದಲ್ಲಿ ಬರುತ್ತೆ. ಪಶ್ಚಿಮ ಘಟ್ಟ, ಈ ಪಶ್ಚಿಮ ಘಟ್ಟದಲ್ಲಿ ನೋಡಿ ಕೆಳಗಡೆ ಇಲ್ಲಿ ಕಾಡಮಂ ಬೆಟ್ಟಗಳು ಅಂತ ಬರ್ತವೆ ಕೇರಳದಲ್ಲಿ. ಅದರ ಮೇಲ್ಗಡೆ ಅನ್ನಮಲೈ ಬೆಟ್ಟಗಳು, ಬಿಟ್ವೀನ್ ತಮಿಳುನಾಡು ಅಂಡ್ ಕೇರಳ ಅನ್ನಮಲೈ ಬೆಟ್ಟಗಳು ಬರ್ತವೆ. ನೀಲಗಿರಿ ಹಿಲ್ಸ್ ನೋಡಿ, ಕರ್ನಾಟಕ, ಕೇರಳ, ತಮಿಳುನಾಡು ಇಲ್ಲಿದೆ ನೋಡಿ. ಇದು ಕರ್ನಾಟಕ, ಇಲ್ಲಿ ಕೇರಳ, ಈ ಕಡೆ ತಮಿಳುನಾಡು. ಇದು ತಮಿಳುನಾಡು, ಕರ್ನಾಟಕ, ಕೇರಳ. 3ರ ಗಡಿ ಭಾಗದಲ್ಲಿ ನೀಲಗಿರಿ ಹಿಲ್ಸ್ ಬರ್ತವೆ, ಅಂಡಮಲೈ, ಕಾಡಮಂ ಬೆಟ್ಟಗಳು. ಇಲ್ಲಿ ಬನ್ನಿ, ಮಹದೇವ ಬೆಟ್ಟಗಳು ಎಲ್ಲಿ? ಮಹಾರಾಷ್ಟ್ರ. ಹರಿಶ್ಚಂದ್ರ ಘಾಟ್ಸ್ ಇಲ್ಲಿ ಮಹಾರಾಷ್ಟ್ರ.
ಸಾತ್ಮಾಲ್ ಬೆಟ್ಟಗಳು, ಪಶ್ಚಿಮ ಘಟ್ಟದ ಭಾಗಗಳೇ ಇವು ಸಾತ್ಮಾಲ್ ಬೆಟ್ಟಗಳು. ಇವು ಆಲ್ರೆಡಿ ನೋಡಿದ್ವಿ ನಾವು. ಅಜಂತ ಮೇಲ್ಗಡೆ ಬಂದ್ಬಿಟ್ಟು ಸಾತ್ಪುರ್, ವಿಂಧ್ಯ, ಕೆಳಗಡೆ ಬಾಲ್ಘಾಟ್ ಇವೆಲ್ಲ ನೋಡಿದ್ವಿ. ಪೂರ್ವಕ್ಕೆ ಬನ್ನಿ, ವೆರಿ ಇಂಪಾರ್ಟೆಂಟ್ ಹಿಲ್ಸ್ ಗಳು ಬರ್ತವೆ. ಒಡಿಸ್ಸಾದಲ್ಲಿ ಒಡಿಸ್ಸಾ ಹಿಲ್ಸ್, ಇಲ್ಲಿ ಬಂದ್ಬಿಟ್ಟು ಗರಜತ್ ಹಿಲ್ಸ್, ನಯಾಗರ್ ಹಿಲ್ಸ್ ಗೊತ್ತಿರ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಾರ್ದರ್ನ್ ಸಿರಾಕ್ ಇಲ್ಲಿದೆ ನೋಡಿ, ಸಿರ್ಕಾರ್ಸ್ ಅಂತಂದ ಹೇಳಿದೆ. ಇದು ಎಲ್ಲಿ ಬರ್ತಂದ್ರೆ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಬಾರ್ಡ್ರಿಗೆ ಬರುತ್ತೆ, ಹೌದಾ. ನಾರ್ದರ್ನ್ ಸಿರ್ಕಾಸ್ ಅಂತ ಬರುತ್ತೆ. ಇಲ್ಲಿ ಆಂಧ್ರ ಪ್ರದೇಶ ಬಂದ್ರೆ ನಲ್ಲಮಲ ಫಾರೆಸ್ಟ್, ವೆರಿ ಡೇಂಜರಸ್ ಫಾರೆಸ್ಟ್, ಜಾಸ್ತಿ ಅಲ್ಲೆಲ್ಲ ಇದು ನಡೆಯುತ್ತೆ, ಸ್ಮಗ್ಲಿಂಗ್ ಹಾಲು ಬಹಳ ಒಂದು ಇದೇ ಏರಿಯಾ, ಅದು ನಕ್ಸಲ್ಸ್ ಏರಿಯಾ. ಆಮೇಲೆ ವಿನುಕೊಂಡ ಹಿಲ್ಸ್, ಪಾಲ್ಕೊಂಡ ಎಲ್ಲ ಆಂಧ್ರ ಪ್ರದೇಶ್. ನಾಗರಿ, ಜಾವಡಿ, ಹೌದಾ, ಸಾರಿ ನಾಗರಿ ಕೆಳಗಡೆ ಇನ್ನೊಂದು ಇದು ಬರುತ್ತೆ, ಅದಂದ್ರೆ ಶೇಷಾಚಲಂ ಹಿಲ್ಸ್ ಅಂತಾನು ಬರುತ್ತೆ, ವೆರಿ ಫೇಮಸ್. ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಬರೋದೇ ಶೇಷಾಚಲಂ ಹಿಲ್ಸ್ ಅಲ್ಲಿ ಬರುತ್ತೆ, ಹೌದಾ. ಶೇಷಾಚಲಂ ಹಿಲ್ಸ್ ಅಲ್ಲೆಲ್ಲ ರಕ್ತಚಂದನ ತುಂಬಾ ಫೇಮಸ್ ಆಗಿರುತ್ತೆ, ಹೌದಾ. ಶೇಷಾಚಲಂ, ನಾಗರಿ, ಪಾಲ್ಕೊಂಡ, ವಿನುಕೊಂಡ, ನಲ್ಲಮಲ ಎಲ್ಲ ಆಂಧ್ರ ಪ್ರದೇಶ್. ಇಲ್ಲೇ ನಲ್ಲಮಲ ಬಾಜು ಎರ್ರಮಲ ಅಂತಾನು ಬರುತ್ತೆ ಈ ಭಾಗದಲ್ಲಿ. ತಮಿಳುನಾಡು ಬಂದ್ರೆ ಜಾವಡಿ, ಶೆವರಾಯ್, ಪಚೈಮಲೈ, ಸಿರುಮಲೈ. ಈ ಕಡೆ ಪಳನಿ ನೋಡಿ, ಇದು ಪಶ್ಚಿಮ ಘಟ್ಟಕ್ಕೆ ಬಂದ್ಬಿಡುತ್ತೆ. ಪಶ್ಚಿಮ ಘಟ್ಟ ಇಲ್ಲಿನೂ ಹೋಗುತ್ತಲ್ಲ ತಮಿಳುನಾಡು. ಪಳನಿ, ವರುಸನಾಡು, ಆಮೇಲೆ ಇಲ್ಲಿ ಅಣ್ಣಮಲೈ, ಮಧುಮಲೈ ಅಂತಾನು ಬರ್ತಾವೆ ಇಲ್ಲಿ ಈ ಒಂದು ಭಾಗದಲ್ಲಿ. ಈ ಒಂದು ಪಶ್ಚಿಮ ಘಟ್ಟದ ತಮಿಳುನಾಡಿನ ಭಾಗದಲ್ಲಿ ಅಣ್ಣಮಲೈ, ಮಧುಮಲೈ ಅಂತಾನೂ ಸಹ ಬರ್ತವೆ. ಇಲ್ಲಿ ಅಣ್ಣಮಲೈ, ಮಧುಮಲೈ. ಈ ಒಂದು ಭಾಗದಲ್ಲಿ ಪಳನಿ, ವರಸುನಾಡು ಇವೆಲ್ಲ ಈ ಕಡೆ ಬರ್ತವೆ. ಬಟ್ ಇದಿಷ್ಟು ಬಿಟ್ಟು ಇವೆಲ್ಲ ಈ ಕಡೆ ಪೂರ್ವ ಘಟ್ಟಕ್ಕೆ ಹೋಗ್ಬಿಡ್ತವೆ, ಪೂರ್ವ ಘಟ್ಟಕ್ಕೆ ಹಿಲ್ಸ್ ಹೋಗ್ತವೆ. ಗೊತ್ತಿಲ್ಲ ಫ್ರೆಂಡ್ಸ್, ಇಲ್ಲಿ ರಾಮ್ಗರ್ ಹಿಲ್ಸ್ ನೋಡಿದ್ವಿ ನಾವು. ಈ ಕಡೆ ರಾಮ್ಗರ್ ಹಿಲ್ಸ್ ಮೇಲ್ಗಡೆ ಹೋದ್ರೆ ಇಲ್ಲಿ ರಾಜ್ ಮಹಲ್ ಬೆಟ್ಟ ನೋಡಿದ್ವಿ, ಹೌದಾ. ಇಲ್ಲಿ ಸಂತಾಲ ಬುಡಕಟ್ಟು ಜನಾಂಗ ಫೇಮಸ್ ಅಂತ ನೋಡಿದ್ವಿ. ಇಲ್ಲಿ ಬಂದ್ಬಿಟ್ಟು ಶೇಲಾಂಗ್, ಗಾರೋ, ಕಾಶಿ ಜಯಂತಿ ಅನ್ನುವಂತ ಬೆಟ್ಟಗಳನ್ನು ಸಹ ನೋಡಿದ್ವಿ, ಹೌದಾ. ಎಸ್, ಇಲ್ಲಿ ಬಂದ್ಬಿಟ್ಟು ಗಿರ್ನಾರ್, ಆಮೇಲೆ ಮಾಂಡವ ಬೆಟ್ಟಗಳು, ಇಲ್ಲಿ ಕಚ್ ಇದನ್ನು ನೋಡಿದ್ವಿ. ಇಲ್ಲಿ ಅರಾವಳಿ ಬೆಟ್ಟಗಳನ್ನು ಸಹ ನೋಡಿದ್ವಿ, ಹೌದಾ. ಇಲ್ಲಿ ಈ ರೀತಿ ಒಂದು ಹಲವಾರು ಶ್ರೇಣಿಗಳನ್ನೆಲ್ಲ ನಾವು ನೋಡ್ಕೊಂಡು ಇಲ್ಲಿ ದಕ್ಷಿಣಕ್ಕೆ ಬಂದು ಮಾತಾಡ್ತಾ ಇದೀವಿ. ಇದು ಪೂರ್ವ ಘಟ್ಟದ ಭಾಗಗಳು, ಇವು ಪಶ್ಚಿಮ ಘಟ್ಟದ ಭಾಗಗಳು ಸ್ವಲ್ಪ ಗೊತ್ತಿವಿ. ಪಶ್ಚಿಮ ಘಟ್ಟದಲ್ಲಿ ಸ್ವಲ್ಪ ಕೆಲವೊಂದು ಘಾಟ್ಸ್ ಗಳು ಅಂತ ಬಂದಾಗ, ಒಂದ್ ನಿಮಿಷ, ಒಂದೇ ನಿಮಿಷ. ಒಂದೇ ನಿಮಿಷ ಫ್ರೆಂಡ್ಸ್, ಹೀಗೆ ನೋಡ್ತಾ ಇರಿ. ಇಲ್ಲಿ ಎಸ್, ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಘಾಟ್ಸ್ ಗಳು ವೆರಿ ಇಂಪಾರ್ಟೆಂಟ್, ಒಂದಿಷ್ಟು ನೋಡ್ಕೊಂಡ್ಬಿಡಿ. ಘಾಟ್ಸ್ ಇಲ್ಲಿ ಈ ಗುಜರಾತ್ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದು ಘಾಟ್ಸ್ ಗಳಂತ ಬಂದಾಗ ನೋಡಿ, ಒಂದು ಗೋರಂ ಘಾಟ್, ವೆರಿ ಇಂಪಾರ್ಟೆಂಟ್. ಗೋರಂ ಘಾಟ್, ಗುಜರಾತ್. ಉದಯಪುರದಿಂದ ಜಲೋರ್ ಮತ್ತು ಸಿರೋಹಿ ಸಂಪರ್ಕ. ಹಾಲ್ದಿ ಘಾಟ್, ಅಲ್ಲೇ ಗುಜರಾತ್. ಹಾಲ್ದಿ ಘಾಟ್ ಕೇಳಿಲ್ಲ? ಹಾಲ್ದಿ ಘಾಟ್ ಕದನ ಅಂತ ನಡೆಯುತ್ತೆ ನೋಡಿ. ಹಾಲ್ದಿ ಘಾಟ್ ಕದನ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಹಾಲ್ದಿ ಘಾಟ್ ಅಲ್ಲೇ ರಾಜಸ್ಥಾನ್ ಭಾಗದಲ್ಲಿ, ಇದನ್ನು ರಾಜಸ್ಥಾನ್. ಯಾವುದು? ಗೋರಂ ಘಾಟ್, ಹಾಲ್ದಿ ಘಾಟ್, ಇದು ರಾಜಸ್ಥಾನ್. ರಾಜಮಂಡ್ರಿ ಅಲ್ಲ, ಅದು ಆಂಧ್ರ ಪ್ರದೇಶ್. ಇದು ರಾಸಮಂಡಿ ಟು ಪಾಳಿ. ನೆಕ್ಸ್ಟ್ ಬಂದ್ಬಿಟ್ಟು ತಾಲ್ ಘಾಟ್. ಇದನ್ನ ಖಸರಾ ಘಾಟ್ ಅಂತಲೂ ಸಹ ಕರೀತಾರೆ. ಮುಂಬೈ ಟು
ಮುಂಬೈ ಟು ನಾಸಿಕ್. ಹೌದಾ, ಇಲ್ಲಿ ಮುಂಬೈ ಬರುತ್ತೆ, ಮುಂಬೈನಿಂದ ನಾಸಿಕ್ಕಿಗೆ ಹೋಗುತ್ತೆ. ಬೋರ್ ಘಾಟ್ ಎಲ್ಲ ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಘಾಟ್ಸ್ ಗಳನ್ನ ಇಲ್ಲಿ ತೋರ್ಸಕ್ ಬರಲ್ಲ ಮ್ಯಾಪ್ ಅಲ್ಲಿ. ಮತ್ತೆ ಪಶ್ಚಿಮ ಘಟ್ಟದಾಗ ನಿನಗೆ ಹಿಂಗ್ ಸುತ್ತಿಗೆ ಹೋಗಿ ಬರಲ್ಲ. ಎಲ್ಲ ಪರ್ವತಗಳನ್ನ ಸುತ್ತಕೊಂತ ರಸ್ತೆ ತಿರುವುಗಳಿವು ಪಶ್ಚಿಮ ಘಟ್ಟಗಳ ದಲ್ಲಿ ಬರ್ತಕ್ಕಂಥ ರಸ್ತೆ ತಿರುವುಗಳು. ಯಾಕಂದ್ರೆ ಪಶ್ಚಿಮ ಘಟ್ಟದಲ್ಲಿ ಸ್ಟೇಟ್ ರೋಡ್ಗಳು ಸಿಗಂಗಿಲ್ಲ. ನಾನು ಈ ಕಡೆ ಮೈದಾನಕ್ಕೆ ಬರಬೇಕು, ಖರಾವಳಿಗೆ ಬರ್ಬೇಕಂದ್ರೆ ಇಲ್ಲಿ ಘಾಟ್ಸ್ ದಾಟ್ಕೊಂಡೇ ಹೋಗ್ಬೇಕಲ್ಲ. ಘಾಟ್ಸ್ ದಾಟ್ಬೇಕಂದ್ರೆ ಇಲ್ಲಿ ಪರ್ವತ ತಿರುಗಿ ಅಂತ ಅವನ್ನ ಘಾಟ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಬೋರ್ ಘಾಟ್, ಮುಂಬೈ ಟು ಪುಣೆ ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ನೋಡಿ. ಮುಂಬೈ ಟು ಪುಣೆ ಬೋರ್ ಘಾಟ್. ಆಮೇಲೆ ಕುಂಬರ್ಲಿ ಘಾಟ್, ರತ್ನಗಿರಿ ಟು ಸಾತಾರ, ರತ್ನಗಿರಿ ಟು ಸಾತಾರ. ಚೋರ್ಲಾ ಘಾಟ್, 3 ರಾಜ್ಯಗಳ ಸಂಪರ್ಕ, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಹೌದಾ, 3 ಜಂಕ್ಷನ್ ಆಗಿರುತ್ತೆ. ಅಂಬಾ ಘಾಟ್, ರತ್ನಗಿರಿ ಟು ಕೊಲ್ಲಾಪುರ, ವೆರಿ ಫೇಮಸ್ ಮಹಾಲಕ್ಷ್ಮಿ, ಕೊಲ್ಲಾಪುರ ಮಹಾಲಕ್ಷ್ಮಿ. ನಾನೆ ಘಾಟ್, ಪುಣೆ ಟು ಜುನ್ನಾರ್, ಜುನಾಗಢ ಅಲ್ಲ ಜುನ್ನಾರ್. ಅಂಬೋಲಿ ಘಾಟ್, ಮಹಾರಾಷ್ಟ್ರದ ಸಾವಂತವಾಡಿದಿಂದ ಕರ್ನಾಟಕದ ಬೆಳಗಾವಿ. ಮಹಾರಾಷ್ಟ್ರದ ಸಾವಂತವಾಡಿಯಿಂದ ಕರ್ನಾಟಕದ ಬೆಳಗಾವಿ. ಪಾಲ್ ಘಾಟ್, ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಾರತದ ಅತಿ ಉದ್ದವಾದ ಘಾಟ್ ಪಾಲ್ ಘಾಟ್. ತಮಿಳುನಾಡಿನ ಕೊಯಮತ್ತೂರಿನಿಂದ ಕೇರಳದ ಪಲಕ್ಕಾಡ್, ಇದನ್ನ ಪಲಕ್ಕಾಡ್ ಘಾಟ್ ಅಂತ ಕರೀತಾರೆ. ಇದು ಅಣ್ಣಮಲೈ ಬೆಟ್ಟದ ಶ್ರೇಣಿಯಲ್ಲಿ ಬರುತ್ತೆ, ಬಾರ್ಡರ್ ಬಿಟ್ವೀನ್ ಕೇರಳ ಅಂಡ್ ತಮಿಳುನಾಡು. ಅಣ್ಣಮಲೈ. ಹೌದಾ, ಇವು ಗೊತ್ತಿಲ್ಲ ಘಾಟ್ಸ್. ಕರ್ನಾಟಕದಲ್ಲಿ ನೋಡೋಣ. ಹೌದಾ, ಚಾರ್ಮುಡಿ ಘಾಟು, ಹೌದಾ, ಹುಲಿಕಾಲ್ ಘಾಟು, ಆಗುಂಬೆ ಘಾಟು. ಹೌದಾ, ಹಿಂಗೆ ನೋಡ್ತಕ್ಕಂಥ ಹೋದ್ರೆ ಬಹಳ ಘಾಟ್ಸ್ಗಳು ಬರ್ತಾವೆ ಕರ್ನಾಟಕದಲ್ಲಿ. ಒಂದು 10 ಘಾಟ್ಸ್ ಇದಾವೆ, ಎಲ್ಲ ಘಾಟ್ಸ್ಗಳನ್ನ ನೋಡೋಣ. ಬಟ್ ಘಾಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಈ ರೀತಿ: ಗೋರಂ ಘಾಟ್, ಘಾಳಿ ಘಾಟ್, ತಾಲ್ ಘಾಟ್, ಬೋರ್ ಘಾಟ್, ಕುಂಬರ್ಲಿ ಘಾಟ್, ಚೋರ್ಲಾ ಘಾಟ್, ಅಂಬಾ ಘಾಟ್, ನಾನೆ ಘಾಟ್, ಅಂಬೋಲಿ ಘಾಟ್, ಪಾಲ್ ಘಾಟ್. ಹೌದಾ, ಈ ರೀತಿ ಘಾಟ್ಸ್ಗಳಿದಾವೆ, ಇವುಗಳ ಬಗ್ಗೆ ಗೊತ್ತಿರ್ಲಿ. ಇದನ್ನ ಸ್ಕ್ರೀನ್ ಶಾಟ್ ತಗೋ, ಘಾಟ್ಸ್ ಒಂದ್ ಕಡೆ ಬರ್ಕೋ. ಆಮೇಲೆ ಇವು ಎಲ್ಲ ಒಂದ್ ಕಡೆ ಬರ್ದಿಡು, ಒಂದ್ ಇದಾಕಿ ಮ್ಯಾಪ್ ಹಾಕಿ, ಇಂಪಾರ್ಟೆಂಟ್. ಡಾಕ್ಟರ್ ಎಸ್ ಚಂದ್ರಶೇಖರ್ ಸಮಿತಿ, ಸ್ಕ್ರೀನ್ ಶಾಟ್. ಕಸ್ತೂರಿ ರಂಗನ್ ಸಮಿತಿ, ಸ್ಕ್ರೀನ್ ಶಾಟ್. ಅಂದ್ರೆ ಹ್ಯಾಂಡ್ ರೈಟಿಂಗ್ ಅಂತ ಏನಾಗಲ್ಲ, ಬಟ್ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ ಅನ್ಕೊಂತೀನಿ. ಅದನ್ನ ನೋಡಿ ನೀವು ಚಂದ ಒಂದು ಇದು ಮಾಡ್ಕೊಳ್ಳಿ, ನೋಟ್ಸ್. ಓಕೆನಾ? ಮಾಧವ್ ಗಾಡ್ಗಿಲ್ ಸಮಿತಿ, ಅರ್ಥ ಆದ್ರೆ ಸಾಕು. ಹಲ್ಮಿಡಿ ಶಾಸನ ಲಿಪಿಯಾಗಿ ಒಂದೇ. ಪಶ್ಚಿಮ ಘಟ್ಟದ ಹಲವು ಸಮಸ್ಯೆಗಳು, ಅದರಿಂದಲೇ ಸಮಿತಿಗಳ ರಚನೆ ಆಗಿತ್ತು. ಪಶ್ಚಿಮ ಘಟ್ಟ, ಡಿಫ್ರೆನ್ಸ್ ಬಿಟ್ವೀನ್ ಈಸ್ಟ್ ಅಂಡ್ ವೆಸ್ಟರ್ನ್ ಘಾಟ್, ಪೂರ್ವ ಪಶ್ಚಿಮ ಘಟ್ಟದ ವ್ಯತ್ಯಾಸ. ಪೂರ್ವ ಪಶ್ಚಿಮ ಘಟ್ಟ ತೋರಿಸಿ. ಹೌದಾ, ಅದರಲ್ಲಿ ಕೆಲವೊಂದು ಪ್ರಾಣಿಗಳು ಬರ್ತವೆ. ಪಶ್ಚಿಮ ಘಟ್ಟ ಬಂದಾಗ ನೀಲಗಿರಿ ತಾಹಿರು, ನೀಲಗಿರಿ ಲಂಗೂರು. ಹೌದಾ, ಲೈನ್ ಟೈಲ್ಡ್ ಮಕಾಕ್, ಸಿಂಹಪಾಲದ ಕೋತಿ, ಆನೆ, ಚಿರತೆ, ಹುಲಿ, ಲೆಪರ್ಡ್, ಜಾಗ್ವಾರು, ಕೆಲವೊಂದು ವಿಶೇಷ ಪ್ರಾಣಿಗಳೆಲ್ಲ ಕಂಡು ಬರ್ತವೆ. ಹಾಗಾದ್ರೆ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಕೆಲವು ಪ್ರಾಣಿ ಮತ್ತು ಸಸ್ಯಗಳನ್ನು ನೋಡೋಣ. ಹೀಗೆ ಇರಿ, ತೋರಿಸುವೆ. ಓಕೆನಾ? ಎಸ್, ಇದೊಂದು ಲಾಸ್ಟ್ ಸ್ಟೆಪ್, ಬಿಡಬೇಡಿ. ಇಷ್ಟಂತ ಕೇಳಿದ